ಓಂ ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಶಂಕಾರೂಪೇಣ ಮಚ್ಚಿತ್ತಂ ಮಲ್ಪೀಕೃತಮಭೂತ್ಯಯ ಲಿಂಗನೀಯಸ್ಯ ಸಾಮಾಯ ಶಂಕರಾಚಾರ್ಯಮಾಶ್ರಯೇ ಪ್ರಹ್ಲಾದವರದೇವೋ ಯೋಗಸಿಂಹಃ ಪರೋ ಹರಿಃ नृसिंहोपासकं नित्यं तंत्र सिंहगुरुं भजे श्री सच्चिदानंद शिवा विनव्यनिसमभारत्यभिधां यतीन्द्रान् विद्यानिधिं मन्त्रनिधिं सदात्मनिष्ठां भजे मानव शम्भरूपान् सदात्मध्याननिरतं विषये परममुखं नौमि शास्त्रेषु निष्णातं चन्द्रशेखरभारती विवेकिनं महाप्रज्ञं योगार्यक्षमानिधिं सदा अभिनवपूर्वं तं विद्यातीर्थगुरुं भजे तीर्थं विवेकिना सर्वेषां सुखदं तीर्थं भारती तीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विदुशेखरभारती नमामि यामिनीनाथलेखालङ्कृतकुन्तलां भवानीं भवसन्तापनिर्वापनसुधानिधि नमः श्रीशङ्करानन्दगुरुपादाम्बुजन्मने सविलासमहामोहग्राहग्रासैककर्मणे तत्पादाम्बुरुहद्वन्द्वसेवानिर्मलचेतसां सुखबोधाय तत्त्वस्य विवेकोऽयं विधीयते ಸುಷುಪ್ತಿ ಅವಸ್ಥೆ ಏನಿದೆ ನಮಗೆ ಮೂರು ವಿಷಯಗಳು ಇರೋದಿಲ್ಲ ಅಂತ ಹೇಳಿದ್ರು. ಏನೇನು ವಿಷಯ ಅಂತ ಹೇಳಿದ್ರೆ, ಒಂದು ಯಾವ್ದೊಂದು ಬೈಕೆ ಏನೋ ಒಂದು ವಿಷಯವನ್ನ ಹೊಂದಬೇಕು ಅಂತ ಬೈಕೆ ಸುಷುಪ್ತಿಯಲ್ಲಿ ಇರೋದಿಲ್ಲ. ಯಾಕಂದ್ರೆ ಬೈಕೆ ಇರ್ಬೇಕಾದ್ರೆ ಮನಸ್ಸಿರ್ಬೇಕು. ಮನಸ್ಸು ಆಕ್ಟಿವ್ ಆಗಿದ್ದೇನೆ ಏನಾದ್ರು ಅದರಲ್ಲಿ ಒಂದು ಡಿಸೈರ್ ಅನ್ನೋದು ಬರಕ್ ಸಾಧ್ಯ. ಸುಷುಪ್ತಿನಲ್ಲಿ ಇರೋದಿಲ್ಲ. ಬೇರೆ ಇದರಲ್ಲಿ ಸ್ವಪ್ನ ಮತ್ತು ಜಾಗೃತಿಯಲ್ಲಿ ಇದಕ್ಕೆಲ್ಲ ಅವಕಾಶ ಇದೆ, ಬಯಕೆ ಇದಕ್ಕೆಲ್ಲ ಅವಕಾಶ ಇದೆ. ಆಮೇಲೆ ಇನ್ನೊಂದು ಕರ್ಮ ಅನ್ನೋದು ಕೂಡ ಇದರಲ್ಲಿ ಸುಷುಪ್ತಿನಲ್ಲಿ ಸಾಗಿಬಿಟ್ಟ. ಅದರಿಂದ ಆ ಕರ್ಮ ಇಲ್ಲ ಅನ್ನೋ ಕಾರಣಕ್ಕಾಗಿ ಏನಾಗಿದೆ ಅಂತಂದ್ರೆ ಕರ್ಮದ ಫಲವಾದ ಪಾಪ ಕೂಡ ಅವನಿಗೆ ಇರೋದಿಲ್ಲ ಅಂತ. ಯಾಕಂದ್ರೆ ನೋಡಿ, ಸುಷುಪ್ತಿನಲ್ಲಿ ಹೋಗಿರೋ ಜೀವ ಅವನಿಗೆ ನಾನು ಕರ್ತ ಅಂತ ಬುದ್ಧಿ ಇರೋದಿಲ್ಲ ಅವನಿಗೆ. ಆದ್ರಿಂದ ಆ ದೃಷ್ಟಿಯಿಂದ ನೋಡಿದಾಗ ಅವನಿಗೆ ಹಿಂದೆ ಕರ್ಮ ಎಲ್ಲ ಮಾಡಿದ್ದಾನೆ, ಖಂಡಿತ ಅದೆಲ್ಲ ಇಲ್ಲ ಅಂತ ಹೇಳ್ತಾ ಇಲ್ಲ. ಯಾವ್ದು ವ್ಯವಸ್ಥೆಯಲ್ಲಿ ಈ ಸುಷುಪ್ತಿ ಹೋಗಿ ಮುಂಚೆ ಕರ್ಮ ಬೇಕಾದಷ್ಟು ಮಾಡಿದ್ದಾನೆ. ಕರ್ಮ ಪದ ಎಲ್ಲ ನಿಮಗೆ ಸೇರ್ಕೊಳ್ತಾನೆ ಇರುತ್ತೆ, ಅವನಿಗೂ ಇದೆ, ಹಿಂದಿನ ಜನರೆಲ್ಲ ಪದ ಇರುತ್ತೆ. ಆದ್ರೆ ಆ ಸುಷುಪ್ತಿ ಸಮಯದಲ್ಲಿ ಅವನಿಗೆ ನಾನು ಒಂದು ಜೀವ, ನಾನೊಂದು ಕರ್ತ ಅಂತ ಬುದ್ಧಿನೇ ಇಲ್ಲದೆ ಇರೋದ್ರಿಂದ ಅವನಿಗೆ ಇದೆಲ್ಲ ಯಾವ್ದು ಅನ್ಕೋದಿಲ್ಲ ಅವನಿಗೆ ಅಂತ ಉಪನಿಷತ್ತು ಹೇಳಿದ್ದಾರೆ. ನಾವು ಇರೋದಿಲ್ಲ, ಯಾವ್ದು ಇಲ್ಲ ಖಂಡಿತ. ಯಾಕಂದ್ರೆ ಅವನಿಗೆ ಮನಸ್ಸೇ ಇಲ್ವಲ್ಲ ಆ ಸಮಯದಲ್ಲಿ. ನೋಡಿ, ಸ್ವಪ್ನದಲ್ಲಿ ಇದೆ, ಸ್ವಪ್ನದಲ್ಲಿ ಇದೆ. ಆದ್ರೆ ಸ್ವಪ್ನದಲ್ಲಿ ಮಾಡೋ ಕರ್ಮಕ್ಕೆ ಫಲ ಇಲ್ಲ ಅಂತ ಹೇಳಿದ್ದಾರೆ ಅಷ್ಟೇ. ಯಾಕಂದ್ರೆ ಸ್ವಪ್ನದಲ್ಲಿ ಇನ್ವಾಲಂಟರಿ ಆಗಿ ನಾವು ಮಾಡ್ತೀವಿ. ಸ್ವಪ್ನದಲ್ಲಿ ಏನೇನು ಕರ್ಮ ಇದ್ರು ಕೂಡ ನಾಟ್ ವಾಲಂಟರಿ. ಬೇಕಿಂಗ್ ಅಲ್ಲಿ ನಾವು ಅದಕ್ಕೆ ಹೋಗೋಣವಾ ಬೇಡವಾ ಅನ್ನೋದನ್ನ ನಾವೇ ಚಿಂತನೆ ಮಾಡಿ ಯೋಚನೆ ಮಾಡಿ ನಾವು ಡಿಸೈಡ್ ಮಾಡಿ ಮಾಡ್ತೀವಿ. ಬೇರೆ ಸ್ವಪ್ನದಲ್ಲಿ ಆ ಫೇಕಲ್ಟಿ ನಮ್ಗೆ ವರ್ಕ್ ಆಗೋದಿಲ್ಲ. ಹಾಗಾಗಿ ಸ್ವಪ್ನ ಅನ್ನೋದು ಒಂದು ಶೋ ಅಷ್ಟೇ. ಅದು ಶೋ ಅಂದ್ರೆ ಹಿಂದೆ ಆಗಿದ್ದ ವಿಷಯಗಳದ್ದು ವಾಸನಾಮಯವಾದ ಒಂದು ನಮ್ಮ ಒಂದು ಹತೋಟಿ ಇಲ್ಲದೆ, ನಮ್ ಕಂಟ್ರೋಲ್ ಇಲ್ಲದೇನೆ ಒಂದು ಒಂದು ದೃಶ್ಯ ನಮ್ಗೆ ಕಾಣಿಸ್ಕೊಳ್ತಾ ಇರ್ತದೆ ಸ್ವಪ್ನದಲ್ಲಿ. ಅದನ್ನ ನಾವು ಇಲ್ಲ ಬೀಜ ಅನ್ನೋದು ಇರೋದಿಲ್ಲ. ಸ್ವಪ್ನದಲ್ಲಿರೋ ಜೀವನಿಗೆ ಹಿಂದಿನ ಅವ್ನು ಮಾಡಿದ ಹಿಂದಿನ ಕರ್ಮದ ಬೀಜ ಎಲ್ಲ ಇರುತ್ತೆ ಅವನಿಗೆ, ಅದೆಲ್ಲ ಇಲ್ಲ ಅಂತ ಹೇಳ್ತಾ ಇಲ್ಲ. ಸ್ವಪ್ನದಲ್ಲಿ ಹೋದಾಗ ಕೂಡ ಬೀಜ ಹೋಗೋದಿಲ್ಲ, ಆದ್ರೆ ಸುಷುಪ್ತಿಗೆ ಹೋದಾಗ ಬೀಜ ಹೋಗೋದಿಲ್ಲ. ಮತ್ತೆ ಸುಷುಪ್ತಿಗೆ ಹೇಳ್ತಾನಲ್ಲ, ಎದ್ಮೇಲೆ ಅವನು ಯಥಾ ಪ್ರಕಾರ ಜೀವನಾಗೆ ಇರ್ತಾನಲ್ಲ. ಅದರಿಂದ ಸ್ವಪ್ನದಲ್ಲಿ ಸಾವು ಅಂತ ಸಮಯದಲ್ಲ ಬೀಜ ಹೋಗೋದಿಲ್ಲ. ಆದ್ರೆ ಅವನಿಗೆ ಅವನ ಕರ್ತ ಅನ್ನೋದು ಮತ್ತು ತಾನು ಜೀವ ಅಂತ ಕೂಡ ಇದು ಅವನಿಗೆ ಒಂದು ಐಡೆಂಟಿಫಿಕೇಶನ್ ಇಲ್ಲದೆ ಇರೋದ್ರಿಂದ ಅವನಿಗೆ ಆ ಸಮಯದಲ್ಲಿ ಅವನಿಗೆ ಪಾಪ ಕೂಡ ಅವನಿಗೆ ಇಲ್ಲ ಅಂತ ಆ ಸಮಯದಲ್ಲಿ ಮಾತ್ರ ಶುದ್ಧವಾಗಿರುತ್ತೆ ಅಂತ. ಅದರಿಂದಲೇ ಈ ಸುಷುಪ್ತಿಯನ್ನ ಮುಕ್ತಿಗೆ ಉದಾಹರಣೆ ಕೊಡ್ತಾ ಇದ್ದಾರೆ. ಮುಕ್ತಿಯಲ್ಲಿ ಹೇಗೆ ಒಬ್ಬನಿಗೆ ಪಾಪ ಪುಣ್ಯ ಅದೆಲ್ಲ ಯಾವ್ದು ಇರೋದಿಲ್ವೋ ಅಂತ ಕರ್ತೃತ್ವ ಭೋಕ್ತೃತ್ವ ಇರೋದಿಲ್ಲ, ತಾನು ಜೀವ ಅಂತ ಕೂಡ ಒಂದು ಬುದ್ಧಿ ಇರೋದಿಲ್ಲ ಮುಕ್ತಿನಲ್ಲಿ. ಆದ್ರಿಂದ ಏನ್ ಮಾಡಿದ್ದಾರೆ, ಮುಕ್ತಿ ಬಗ್ಗೆ ನೀವು ಹೇಳು ಅಂತ ಕೇಳಿದಾಗ ಯಾಜ್ಞವಲ್ಕ್ಯ ಹತ್ರ ಜನರು ಕೇಳಿದಾಗ ಅವಾಗ ಯಾಜ್ಞವಲ್ಕ್ಯರು ಏನ್ ಮಾಡ್ತಾರೆ, ಮುಕ್ತಿಯ ಬಗ್ಗೆ ಹೇಳುವಾಗ ಸುಷುಪ್ತಿಯನ್ನ ಮುಕ್ತಿಗೆ ಉದಾಹರಣೆ ಕೊಡ್ತಾರೆ. ಯಾಕಂದ್ರೆ ನಮ್ಗೆ ಗೊತ್ತಿಲ್ಲದೆ ಇರೋ ಒಂದು ವಿಷಯವನ್ನ ನಮ್ಗೆ ತಿಳಿಸ್ಕೊಡ್ಬೇಕು ಅಂತ ಹೇಳಿ ಉದಾಹರಣೆ ಕೊಡ್ತಾರೆ ಅಲ್ವಾ. ಅವಾಗ ಏನ್ ಮಾಡ್ತಾ ಇದಾರೆ, ಮುಕ್ತಿ ಬಗ್ಗೆ ನಮ್ಗೆ ಗೊತ್ತಿಲ್ಲ, ನಮ್ಗೆ ಅನುಭವ ಇಲ್ಲ. ಅವಾಗ ಏನ್ ಮಾಡ್ತಾ ಇದಾರೆ, ಮುಕ್ತಿ ಈ ತರ ಇರುತ್ತೆ ಅಂತ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಏನು ನಮ್ಗೆ ಅನುಭವದಲ್ಲಿ ಇರೋದನ್ನ ಉದಾಹರಣೆ ಕೊಡ್ತಾರೆ. ಇದನ್ನ ಇಟ್ಕೊಂಡು ನೀನು ಮುಕ್ತಿಗೆ ಹೇಗಿರುತ್ತೆ ಅಂತ ನೀನು ಯೋಚನೆ ಮಾಡ್ಬೋದು ಅಂತ ಒಂದು ದೃಷ್ಟಿಯಿಂದ ಕೊಟ್ಟಿದ್ದಾರೆ. ಅವಾಗ ಹೇಳ್ತಾ ಇದಾರೆ, ಸುಷುಪ್ತಿಯಲ್ಲಿ ನಮ್ಗೆ ಬಯಕೆ ಇರೋದಿಲ್ಲ, ಇಚ್ಛೆ ಯಾವ್ದು ಇರೋದಿಲ್ಲ, ಅದರಿಂದ ಕರ್ಮನು ಯಾವ್ದು ಇರೋದಿಲ್ಲ, ಕರ್ಮದಿಂದ ಪಾಪ ಇರೋದಿಲ್ಲ. ಮೂರನೇದು ಎಲ್ಲಕ್ಕಿಂತ ದೊಡ್ಡದಾಗಿರೋದು ಭಯ ಇರೋದಿಲ್ಲ ಅಂತ. ಭಯ ಅಂದ್ರೆ ಏನು,
ನಾವು ನೋಡಿ ಎಲ್ಲರಿಗೂ ಕೂಡ ಈ ಒಂದು ಭಯ ಇರುತ್ತೆ. ಏನ್ ಭಯ ಅಂತ ಹೇಳಿದ್ರೆ, ನಾನು ಏನ್ ಮಾಡಿದ್ದೀನೋ ಅದ್ರ ಫಲ ಎಲ್ಲ ಯಾವಾಗ ನನ್ಗೆ ಬರುತ್ತೋ ಅಂತ ಒಂದು ಭಯ ಇರುತ್ತೆ. ಆಮೇಲೆ ಸಾವು ಅಂತ ಒಂದು ಭಯ ಇರುತ್ತೆ, ಮೃತ್ಯು ಅಂತ ಒಂದು ಭಯ ಇರುತ್ತೆ. ಇದು ಯಾವ ಭಯನೂ ಅವ್ನಿಗೆ ಆ ಸಮಯದಲ್ಲಿ ಇರೋದಿಲ್ಲ. ಯಾಕಂದ್ರೆ ಅವನಿಗೆ ತಾನು ಅಂತ ಒಂದು ವ್ಯಕ್ತಿಗಿಂತ ಕೂಡ ನೆಮ್ಮದಿ ಇರೋದಿಲ್ಲ ಅವನಿಗೆ. ಆ ಕಾರಣದಿಂದ ಆ ಸುಶುಚಿಯಲ್ಲಿ ಇರೋ ಆ ಜೀವನಿಗೆ ಅದು ಅದು ಜೀವ ಅಂತ ಟೋಟಲ್ ಎಲ್ಲರಿಗೂ ಸೇರಿಸಿನೇ ಅದು. ಪ್ರಾಣಿ ಆಗಿರ್ಬೋದು, ಮನುಷ್ಯನಾಗಿರ್ಬೋದು, ಯಾರೇ ಆಗಿರ್ಬೋದು, ಆ ಯಾವುದೇ ಒಂದು ಜೀವ ಆಗಿರ್ಬೋದು, ಅದಕ್ಕೆ ಆ ಸಮಯದಲ್ಲಿ ಬಯಕೆ ಇರೋದಿಲ್ಲ. ಅದ್ರ ಸಮುದ್ರವಾಗಿ ಬಂದಿರೋ ಕರ್ಮದ ಒಂದು ಪರವಾಗಿರೋ ಪುಣ್ಯ ಪಾಪ ಅನ್ನೋದು ಇರೋದಿಲ್ಲ. ಆಮೇಲೆ ಭಯ ಅನ್ನೋದು ಇರೋದಿಲ್ಲ ಅಂತ ಇನ್ನೂರು ಕೂಡ ಇರೋದಿಲ್ಲ. ಸುಷುಪ್ತಿ ಅವಸ್ಥೆಯಲ್ಲಿ ಸುಷುಪ್ತಿ ಅವಸ್ಥೆಯಲ್ಲಿ ಮಲ್ಕೊಂಡಿರೋ ಅವಸ್ಥೆಯಲ್ಲಿ ಅದೇ ಮಲ್ಕೊಂಡಿರುವಾಗ ಕೂಡ ಎರಡು ಭಾಗ. ಮಲ್ಕೊಂಡಿರುವಾಗ ಒಬ್ಬ ಮಲಗಿದಾನೆ, ಆದ್ರೆ ಕನಸು ಕಾಣ್ತಾ ಇರ್ಬೋದು, ಅದಕ್ಕೆ ಹೇಳಿಲ್ಲ ಇದು, ಕನಸಿಗೆ ಹೇಳಿಲ್ಲ ಇದು. ಆದ್ರೆ ಸ್ವಪ್ನಕ್ಕೆ ಸುಷುಪ್ತಿಗೆ ಹೋದಾಗ ಅವ್ನಿಗೆ ಈ ತರ ಇರ್ತದೆ. ಯಾವ್ದು ಕೂಡ ಅವ್ನಿಗೆ ಕಂಪ್ಲೀಟ್ಲಿ ಟೋಟಲಿ ಫ್ರೀ ಫ್ರಮ್ ಎವ್ರಿಥಿಂಗ್ ಅಂತ ಹೇಳ್ಬಿಟ್ಟು ಉಪನಿಷತ್ತು ಹೇಳಿದೆ. ಅವ್ನಿಗೆ ಪಾಪ ಇಲ್ಲ, ಅವ್ನಿಗೆ ಪಾಪದ ಅಣಿತು ಕೂಡ ಇಲ್ಲ ಅವ್ನಿಗೆ ಆ ಸಮಯದಲ್ಲಿ ಅಂತ ಉಪನಿಷತ್ತು ಹೇಳಿದೆ. ಸೊ ಹೀಗೆ ಹೇಳಿದ್ಮೇಲೆ ಮುಂದಕ್ಕೆ ನಾವು ಇವತ್ತು ನೋಡ್ಬೇಕಾದ ವಿಷಯ ಏನಿದೆ ಅಂದ್ರೆ, ಈ ಮೂರು ಕೂಡ ಯಾವಾಗ ಇರುತ್ತೆ ಅಂತ ಹೇಳಿದ್ರೆ, ಇವಾಗ ಏನ್ ಹೇಳಿದ್ರು ಅವರು, ಜಾಗೃತದಲ್ಲಿ ಸ್ವಪ್ನದಲ್ಲಿ ಇದೆಲ್ಲ ಇರುತ್ತೆ ಅಂತ ಹೇಳಿದ್ರು, ಸುಷುಪ್ತಿಯಲ್ಲಿ ಇಲ್ಲ ಅಂತ ಹೇಳಿದ್ರು. ಇದಕ್ಕ ನಾವೇನ್ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ರೆ, ಆಮೇಲೆ ಸುಷುಪ್ತಿ ಅವಸ್ಥೆಯನ್ನ ಅದ್ವೈತ ಅವಸ್ಥೆ ಅಂತ ಹೇಳಿದ್ದಾರೆ. ಯಾವ್ದಕ್ಕೆ ಅದ್ವೈತ ಅವಸ್ಥೆ ಅಂತ ಹೇಳಿದ್ರೆ, ಯಾವುದೇ ಎರಡನೇ ವಸ್ತುವಿನ ಒಂದು ಭಾನ ಒಂದು ಇರೋದಿಲ್ಲ. ಎರಡನೇ ವಸ್ತುವಿನ ನೋಡೋದು ಅಥವಾ ಎರಡನೇ ವಸ್ತು ಇದೆ ಅಂತ ತಿಳಿಯೋದು ಯಾವ್ದು ಕೂಡ ಇರೋದಿಲ್ಲ. ಟೋಟಲಿ ಇಟ್ ಈಸ್ ಅನ್ ಅದ್ವೈಟಿಕ್ ಸ್ಟೇಟ್ ಅಂತ ಹೇಳುತ್ತೆ, ಉಪನಿಷತ್ತೇ ಹೇಳುತ್ತೆ ಅದನ್ನ. ಹಾಗಾಗಿ ಅವನಿಗೆ ಈ ಅದ್ವೈತ ಸ್ಥಿತಿಯಲ್ಲಿ ಇದು ಮೂರು ಇರೋದಿಲ್ಲ. ಅದರಿಂದ ಏನ್ ಗೊತ್ತಾಗುತ್ತೆ, ಭಯ, ಆಮೇಲೆ ಇದು ಕಾಮನೆ ಮತ್ತು ಭಯ ಮತ್ತು ಪುಣ್ಯ ಪಾಪಗಳು ಇವುಗಳೆಲ್ಲ ಇರೋದು ಯಾವಾಗ ಅಂತ ಹೇಳಿದ್ರೆ ದ್ವೈತ ಅವಸ್ಥೆ. ದ್ವೈತ ಅಂದ್ರೆ ಭೇದ ಇರೋ ಅವಸ್ಥೆ ಇದೆ. ಭೇದ ಇರೋ ಅವಸ್ಥೆ ಯಾವುದು? ಎಚ್ಚರ ಅವಸ್ಥೆ ಮತ್ತು ಸ್ವಪ್ನಾವಸ್ಥೆ. ಈ ಅವಸ್ಥೆಗಳಲ್ಲೇ ಇದೆಲ್ಲ ಇರೋದು ಅಂತ ತಿಳಿಸಕ್ಕೆ ಉಪನಿಷತ್ತು ಏನ್ ಮಾಡ್ತಾ ಇದ್ರೆ ಒಂದು ಶಬ್ದವನ್ನು ಉಪಯೋಗಿಸಿರ್ತಾರೆ. ದ್ವಿತೀಯಾದ್ವೈ ಕಯಂ ಭವತಿ ಅಂತ ಒಂದು ವಾಕ್ಯವನ್ನ ಅದು ಹೇಳ್ತೇವೆ ಉಪನಿಷತ್ತು. ಇದು ಬೃಹದಾರಣ್ಯಕ ಉಪನಿಷತ್ತು ಅದನ್ನೇ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ತ್ರಿತಯೇನ ತು ಯತ್ ಯುಕ್ತಂ ದ್ವೈತಂ ತಸ್ಯ ಪುಮರ್ಥತಾ ನ ಇತಿ ದ್ವೈತಂ ಶ್ರುತೌ ಅಸ್ಯಾಂ ವೈಶಬ್ದೇನ ನಿವರ್ತ್ಯತೆ. ತ್ರಿತಯೇಂದ್ರದಲ್ಲಿ ಇವು ಮೂರು, ಬಯಕೆ, ಆಮೇಲೆ ಕರ್ಮದ ಫಲವಾಗಿರೋ ಪುಣ್ಯ ಪಾಪಗಳು ಮತ್ತು ಭಯ, ಈ ಮೂರು ಕೂಡ ಈ ಸುಶ್ರುತಿಯಲ್ಲಿ ಇರೋದಿಲ್ಲ. ಹಾಗಾಗಿ ಯುಕ್ತಂ ದ್ವೈತಂ ಅದರ ಇರೋದು ಯಾವಾಗ? ದ್ವೈತಾವಸ್ಥೆ ಅಂದ್ರೆ ಎಚ್ಚರಾವಸ್ಥೆ ಮತ್ತು ಸ್ವಪ್ನಾವಸ್ಥೆ, ಅಲ್ಲೇ ಇರೋದು ಇದು ಮೂರು ಕೂಡ ಅಂತ ಹೇಳ್ಬಿಟ್ಟು ಅದು ಹೇಳಿ, ತಸ್ಯ ಪುಮರ್ಥತಾ ನಿಮಿತಿ, ಅದರಿಂದ ಏನಾಯ್ತು, ಅದು ಪುರುಷಾರ್ಥತಾ ಇಲ್ಲ ಸಮಯದಲ್ಲಿ. ಪುರುಷಾರ್ಥತ ಅಂದ್ರೆ ಏನು? ಮೋಕ್ಷ ಅಂತ ಪುರುಷಾರ್ಥತ. ಆದ್ರೆ ಸುಷುಪ್ತಿನಲ್ಲಿ ಪುರುಷಾರ್ಥ ಇರುತ್ತೆ. ಯಾಕಂದ್ರೆ ಅದು ಅಫ್ಕೋರ್ಸ್ ಅದು ಆ ಸಮಯಕ್ಕೆ ಮಾತ್ರ ಇರುತ್ತೆ ಅಷ್ಟೇನೆ. ಆದ್ರೆ ಅದು ಪುರುಷಾರ್ಥ ಅಂತ ಯಾವ ಒಂದು ಮುಕ್ತಿ ಸ್ಥಿತಿ ಹೇಳ್ತೀವೋ, ಆ ಮುಕ್ತಿನಲ್ಲಿ ನಮ್ಗೆ ಈ ಭಯ, ಬಯಕೆ ಮೇಲೆ ಕರ್ಮದ ಇದೆಲ್ಲ ಯಾವ್ದು ಇರೋದಿಲ್ಲ. ಅದಕ್ಕೆ ಉದಾಹರಣೆಯಾಗಿ ಸುಷುಪ್ತಿಯನ್ನು ಹೇಳಿದ್ದಾರೆ. ಹಾಗಾಗಿ ಈ ಉಪನಿಷತ್ತು ಹೇಳ್ತಾ ಇದೆ, ಇದೆಲ್ಲ ಇದು ಪುರುಷಾರ್ಥ ಅಲ್ಲ ಅನ್ನೋ ಕಾರಣಕ್ಕಾಗಿ ದ್ವಿತೀಯಾದ್ವೈ ಭಯಂ ಭವತಿ ಅಂತ ಹೇಳ್ಬಿಟ್ಟು, ದ್ವಿತೀಯ ಅಂದ್ರೆ ಎರಡನೇ ವಸ್ತು ಅಂತ ಇದ್ದಾಗ ಅವಾಗ ಭಯ ಅಂತ ಒಂದು ಇರುತ್ತೆ. ಎರಡನೇ ವಸ್ತು ಅಂತ ನಾವು ಯಾವ್ದನ್ನ ಲೆಕ್ಕ ಮಾಡೋಣ? ನಮ್ಮನ್ನ ಬಿಟ್ಟು ಬೇರೆ ಎಲ್ಲವೂ ಕೂಡ ಎರಡನೇ ವಸ್ತುನೇ ಅದು. ಹಾಗಾಗಿ ಅದು ಎರಡನೇ ವ್ಯಕ್ತಿಯಾಗಿ, ಇನ್ನೊಂದು ವ್ಯಕ್ತಿಯನ್ನು ನನ್ನಿಂದ ಬೇರೆ ಆಗಿರೋ ಒಂದು ವ್ಯಕ್ತಿ ಆಗಿರ್ಬೋದು, ಅಥವಾ ಒಂದು ವಸ್ತು ಆಗಿರ್ಬೋದು, ಅಥವಾ ನಮ್ಮದೇ ಮಾಡಿರೋ ಪುಣ್ಯ ಪಾಪಗಳು ಇದೆಲ್ಲ ಇದೆಯಲ್ಲ, ಅದೆಲ್ಲ ಕೂಡ ಇರುತ್ತೆ. ಹಾಗಾಗಿ ಅವುಗಳಿಂದ ಖಂಡಿತ ಒಬ್ಬನಿಗೆ ಭಯ ಇದ್ದೇ ಇರುತ್ತೆ ಅದು. ಆದ್ರೆ ಸುಷುಪ್ತಿನಲ್ಲಿ ಇದು ಯಾವುದು ಕೂಡ ಅವನಿಗೆ ಇದರ ಒಂದು ಸೋಂಕೆ ಇರೋದಿಲ್ಲ ಅನ್ನೋ ಕಾರಣದಿಂದ ಅವನಿಗೆ ಭಯ ಇಲ್ಲದೆ ಇರುತ್ತೆ. ಅದು ಭಯ ಯಾವ್ದು ಇರೋದಿಲ್ಲ ಅವನಿಗೆ. ಅದೊಂದು ಮುಕ್ತಿ ಸ್ಥಿತಿಗೆ ಒಂದು ಹೋಲಿಕೆ ಅದು ಅಂತ. ಯೋಷಿತಾಲಿಂಗಿತ ಕ್ಷೇತ್ರಂ ಗೃಹಂ ವಾಪಿ ಅವಿಚಾರಯನ್ ಯಥಾ ಸುಖಿ ತಥಾ ಸುಪ್ತಃ ಕಾಮಭೀತ್ಯಾದಿ ವರ್ಜನಾತ್ ಅಂತ ಇದಕ್ಕೊಂದು ಉಪನಿಷತ್ತೆ ಒಂದು ಉದಾಹರಣೆ ಕೊಡ್ತೇವೆ. ಹೇಗೆ ಒಂದು ದಂಪತಿ ಅವರು ಮಲಗಿದ್ದಾಗ ಅವರು ಪ್ರಪಂಚವನ್ನೆಲ್ಲ ಮರೆಸುತ್ತಾರೆ ಅಂತ ಅವರು ಉಪನಿಷತ್ತು ಹೇಳ್ತಾರೆ. ನಾವು ಹೇಳೋ ಮಾತಾಡೋದು ಹಾಗೆ ಹೇಗೆ ಅವರಿಗೆ ಲೋಕವನ್ನೆಲ್ಲೇ ಮರೆತಿರ್ತಾರೆ ಅವರು, ಆದ್ರೆ ಅವರು ಒಬ್ರಿಗೊಬ್ರಿಗೆ ಜೊತೆಗಿರೋ ಒಂದು ಸುಖದಲ್ಲಿ ಇರ್ತಾರೆ ಅವರು. ಅವಾಗ ಅವರು ಪ್ರಪಂಚವನ್ನೇ ಮರೆತಿರ್ತಾರೆ. ಆ ತರ ಈ ಜೀವ ಸುಷುಪ್ತಿನಲ್ಲಿ ಅವನ ಆತ್ಮ ಸ್ವರೂಪದಲ್ಲೇ ಅವನು ಒಂದಾಗಿರ್ತಾನೆ ಅವನು ಅಂತ ಹೇಳ್ತಾರೆ. ಅದಕ್ಕಾಗಿ ಉದಾಹರಣೆ ಕೊಡ್ತಾರೆ. ಅವಾಗ ಇವ್ರು ಹೇಳ್ತಾ ಇದ್ದಾರೆ, ಹೇಗೆ ಇದರ ಒಬ್ರಿಗೊಬ್ರಿಗೆ ಇರೋ ದಂಪತಿಯಾಗಿರೋರು, ಅವರು ಅವರು ಸಾಲ ಇಎಂಐ ಕಟ್ಟಬೇಕು, ಅದೆಲ್ಲ ಅವ್ರಿಗೆ ಏನು ಚಿಂತೆಗೆ ಬರೋದಿಲ್ಲ ಆ ಸಮಯದಲ್ಲಿ. ಯಾಕಂದ್ರೆ ಅವಾಗಿರೋದು ಎಲ್ಲರಿಗಿಂತ ದೊಡ್ಡದಾಗಿ ಅವ್ರಿಗೆ ಆ ಸಮಯದಲ್ಲಿ ಸಿಗ್ತಾ ಇರೋ ಒಂದು ಅಷ್ಟೇನೆ. ಅವಾಗ ಹೇಗೆ ಅವ್ರಿಗೆ ಗೃಹ ಕ್ಷೇತ್ರ ಇಂಥ ವಿಷಯದೆಲ್ಲ ವಿಚಾರ ಇರೋದಿಲ್ವ ಅವ್ರಿಗೆ, ಆ ತರ ಹೇಗೆ ಹಾಗಿದ್ಕೊಂಡು ಅವ್ನು ಸುಖಿಯಾಗಿರ್ತಾನೋ, ಆ ತರ ಈ ಸುಷುಪ್ತಿನಲ್ಲಿರೋ ಜೀವ ಕೂಡ ಯಾವುದ್ರ ಬಗ್ಗೆನೂ ಯೋಚನೆ ಇರಲಿ, ಅವನು ಸುಖವಾಗಿರ್ತಾನೆ ಅವನು ಅಂತ ಹೇಳ್ತಾರೆ. ಹಾಗಾಗಿ ಅಲ್ಲಾದ್ರೂ ಏನಾಗಿರುತ್ತೆ, ನಾನು ಸುಖವಾಗಿದ್ದೀನಿ ಅಂತ ಒಂದು ಬುದ್ಧಿ ಇರುತ್ತೆ ಅವ್ರಿಗೆ. ಈ ಉದಾಹರಣೆ ಏನಿದೆ. ಆದ್ರೆ ಇಲ್ಲಿ ಸುಷುಪ್ತಿನಲ್ಲಿ ಮಾತ್ರ ನಾನು ಸುಖವಾಗಿದ್ದೀನಿ ಅಂತ ಒಂದು ಬುದ್ಧಿ ಆ ಸಮಯದಲ್ಲಿ ಇರೋದಿಲ್ಲ. ಎಚ್ಚರ ಆದ್ಮೇಲೆ ಕೂಡ ಅವಾಗಲೇ ಅವ್ನಿಗೆ ಹೇಳೋದು,
ಸುಖವಾಗಿ ನಿದ್ದೆ ಮಾಡಿದ್ರೆ ಅನ್ಡಿಸ್ಟರ್ಬ್ ಸ್ಲೀಪ್ ಇರುತ್ತಿತ್ತು, ವೆರಿ ಪೀಸ್ಫುಲ್ ಸ್ಲೀಪ್ ಅಂತೆಲ್ಲ ಹೇಳ್ತಾನೆ ಅಲ್ವಾ, ಎಚ್ಚರ ಆದ್ಮೇಲೆ ಹೇಳ್ತಾನೆ. ಆ ಸಮಯದಲ್ಲಿ ಅವನು ಅನುಭವ ಬರ್ತಾ ಇರುತ್ತೆ, ಆದ್ರೆ ಅನುಭವಿಸ್ತಾ ಇದ್ದೀನಿ ಅಂತ ಹೇಳಕ್ಕೆ ಅವನಿಗೆ ಅಂತಃಕರಣ ಇಲ್ಲ. ಯಾಕೆಂದ್ರೆ ಇದಕ್ಕೆ ಏನು ಯುಕ್ತಿ ಅಂತ ಹೇಳಿದ್ರೆ, ಯಾವುದೇ ಒಂದು ಅನುಭವ ಬರ್ಬೇಕಾದ್ರೂ ಕೂಡ ಅದಕ್ಕೆ ಒಂದು ಅಂತಃಕರಣ ಇರುತ್ತೆ. ಅಂತಃಕರಣ ಇದ್ರೇನೆ ಒಂದು ಅನುಭವವನ್ನು ಅದು ಗ್ರಾಸ್ಪ್ ಮಾಡ್ಕೊಳ್ಳುತ್ತೆ. ಅದರಿಂದಲೇ ಇದು ಈ ಸುಷುಪ್ತಿ ಅವಸ್ಥೆಯಲ್ಲಿ ಕೂಡ ಒಂದು ರೀತಿಯಾದ ಅಂತಃಕರಣ ಒಂದು ಫಾರ್ಮ್ ಅಲ್ಲಿ ಇದೆ ಅಂತ ಒಪ್ಕೊಂಡಿದ್ದಾರೆ. ಯಾಕಂದ್ರೆ ಸುಷುಪ್ತಿಯಲ್ಲಿ ನಮ್ಗೆ ಸುಖವಾಗಿದ್ದೀನಿ ಅಂತ ಸುಖವಾಗಿದ್ದೀನಿ ಅಂತ ಒಂದು ಅನುಭವ ಬಂದಿದೆ, ಆಮೇಲೆ ಬೇರೆ ಯಾವ್ದು ನಿಮಗೆ ಗೊತ್ತಾಗ್ಲಿಲ್ಲ ಅಂತ ಅನುಭವ ಬಂದಿದೆ. ಈ ಎರಡು ರೀತಿಯ ಅನುಭವ ಕೂಡ ನಾವು ಗ್ರಾಸ್ ಮಾಡಕ್ಕೆ ಏನು ಇನ್ಸ್ಟ್ರೂಮೆಂಟ್ ಮಾತ್ರ ಇತ್ತು ಅಂತ ಹೇಳಿದ್ರೆ, ಈ ಮನಸ್ಸನ್ನೇನೆ ಒಂದು ಅವಿದ್ಯಾವೃತ್ತಿ ಅಂತ ಹೇಳಿದ್ದಾರೆ. ಮನಸ್ಸು ಅನ್ನೋದು ಡೈಲಾಗ್ ಇರುತ್ತೆ, ಅದಕ್ಕೆ ಅವಿದ್ಯಾವೃತ್ತಿ ಅಂತ ಒಂದನ್ನು ಕಲ್ಪನೆ ಮಾಡಿ ಅದ್ರ ಮುಖಾಂತರ ಇಂದೆಲ್ಲ ಗ್ರಹಿಸ್ತಾನೆ. ಎಚ್ಚರ ಆಗಿದ ತಕ್ಷಣ ಏನಾಗುತ್ತೆ, ಈ ಒಂದು ವಿಜ್ಞಾನ ಮೇಕೋಶ ಅದೆಲ್ಲ ಎಚ್ಚರ ಆಗೋಗ್ಬಿಡುತ್ತೆ. ಇದು ಅವಾಗ ಅಲ್ಲಿ ಅವನಿಗೆ ಸ್ಮರಣೆ ಬರುತ್ತೆ, ಸುಸ್ಥಿರಲಾಗಿ ಸ್ಮರಣೆ ಬರುತ್ತೆ. ಸ್ಮರಣೆ ಆಗ್ಬೇಕು ಅಂತ ಹೇಳಿದ್ರೆ ಖಂಡಿತ ಅದು ಹಿಂದೆ ಆಗಿರ್ಬೇಕು. ಯಾಕಂದ್ರೆ ನನಗೆ ಆಗಿರೋ ಅನುಭವದ ಬಗ್ಗೆ ನಾನು ಸ್ಮರಣೆ ಮಾಡ್ಕೊಳಕ್ ಸಾಧ್ಯ, ಇನ್ನೊಬ್ರಿಗೆ ಆಗಿರೋ ಅನುಭವನ ನಾನು ಸ್ಮರಣೆ ಮಾಡ್ಕೊಳಕ್ ಸಾಧ್ಯ ಇಲ್ಲ. ಹಾಗಾದ್ರೆ ನಾನು ಇವಾಗ ಸ್ಮರಣೆ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ, ರಿಕಾಲ್ ಮಾಡ್ಕೊಳ್ತಾನೆ ಅಂತ ಹೇಳಿದ್ರೆ, ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನನಗೆ ಅದರ ಅನುಭವ ಹಿಂದೆ ಆಗಿರ್ಬೇಕು. ಇದು ಯುಕ್ತಿ ಇದಕ್ಕೆ. ಹಾಗಾಗಿ ಇಂಥದೆಲ್ಲ ಸೇರಿಸ್ಕೊಂಡು ಹೇಳೋದು ಏನು ಅಂತ ಹೇಳಿದ್ರೆ, ಸುಷುಪ್ತಿ ಅವಸ್ಥೆಯಲ್ಲಿ ಯಾವುದೇ ಎರಡನೇ ವಸ್ತುವಿನ ಬಗ್ಗೆ ಅವನಿಗೆ ಚಿಂತನೆ ಇಲ್ಲದೆ ಅದ್ವೈತ ಅವಸ್ಥೆಯಲ್ಲಿ ಅವನಿರ್ತಾನೆ ಹೇಳೋದನ್ನ ನಾವು ಹೇಳ್ತೇವೆ. ಆಮೇಲೆ ಮುಂದೆ ಕೇಳ್ತಾ ಇದ್ದಾರೆ, ಇದು ಮೂರು ಇರೋದಿಲ್ಲ, ಯಾವುದು ಕಾಮ ಕರ್ಮ ಭಯ, ಇದು ಯಾವ್ದು ಕೂಡ ಸುಷುಪ್ತಿ ಅವಸ್ಥೆಯಲ್ಲಿ ಇರೋದಿಲ್ಲ, ನಮಗೆ ಅದ್ವೈತ ಅವಸ್ಥೆಯಲ್ಲಿ ಇರೋದಿಲ್ಲ ಅಂತ ಹೇಳ್ಬಿಟ್ಟು ತದ್ವಾ ಅಸ್ಯ ಇತಿ ವಾಕ್ಯೇನ ಕಾಮಾಭಾವಃ ಪ್ರಪಂಚತೆ ಆತ್ಮರೂಪಂ ಯತ್ ಅದ್ವೈತಂ ಆಪ್ತಕಾಮಂ ತದೀಕ್ಷತಾಂ. ಹಾಗಾಗಿ ಇವನು ಈ ಒಂದು ಮಂತ್ರದ ಉಪನಿಷತ್ತಲ್ಲಿ ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ಆ ಒಂದು ಸಮಯದಲ್ಲಿ ಅವನಿಗೆ ಬಯಕೆ ಯಾವ್ದು ಇಲ್ವೇ ಇಲ್ಲ. ಅದರಿಂದ ಏನಾಯ್ತು, ಇರ್ಬೇಕು ಅಂತ ಒಂದು ಆತುರಿಯುವಂತ ಇದ್ರೆ ಅದು ಎಚ್ಚರಾವಸ್ಥೆ ಅನ್ನೋದು ಅಥವಾ ಸ್ವಪ್ನಾವಸ್ಥೆ, ಅದೇ ಬಯಕೆ ಅಂತ ಸಮಯದಲ್ಲಿ ಇರೋದಿಲ್ಲ. ಹಾಗಾಗಿ ಅವನ ಸುಸುಪ್ತಿ ಮೋಕ್ಷಾವಸ್ಥೆಯಲ್ಲಿ ಕೂಡ ಅವನಿಗೆ ಯಾವ್ದು ಬಯಕೆ ಇರೋದಿಲ್ಲ. ನೋಡಿ, ಪುರುಷಾರ್ಥ ಅಂತ ನಾವು ಕೇಳ್ತೀವಲ್ಲ, ಧರ್ಮ ಅರ್ಥ ಕಾಮ ಮೋಕ್ಷ ಅಂತ, ಅದರಲ್ಲಿ ಕೂಡ ಮೊದಲು 3 ಪುರುಷಾರ್ಥಗಳಲ್ಲಿ ನಿಜವಾಗ್ಲೂ ಪುರುಷಾರ್ಥ ಅಲ್ಲ ಅಂತ ನಿಮಗೆ ಅಲ್ಲಿ ದೊಡ್ಡವರು ತೋರಿಸ್ಕೊಟ್ಟಿದ್ದಾರೆ. ಮೋಕ್ಷ ಪುರುಷಾರ್ಥ ಒಂದೇ ಪುರುಷಾರ್ಥ ನಿಜವಾಗ್ಲೂ ಅಂತ. ಅವಾಗ ಪುರುಷೈಹಿ ಅರ್ಥ ಅಂತ ಹೇಳಿದ್ರೆ ಕಾಮನೆ, ಬಯಕೆ. ಮನುಷ್ಯನಿಂದ ಯಾವುದು ಬಯಸಲ್ಪಡುತ್ತೋ ಅದಕ್ಕೆ ಪುರುಷಾರ್ಥ ಅಂತ ಹೇಳ್ತಾರೆ. ಈ ಮುಕ್ತಿ ಅನ್ನೋದು ಕೂಡ ಎಲ್ಲರಿಂದ ಬಯಸಲ್ಪಡೋದು, ಮನುಷ್ಯನಿಂದ ಬಯಸಲ್ಪಡೋದು. ಪ್ರಾಣಿ ಪಕ್ಷಿಗಳಿಗೆ ಮುಕ್ತಿ ಅನ್ನೋ ಒಂದು ಕಲ್ಪನೆ ಇರೋದಿಲ್ಲ, ಅದರಿಂದ ಅವರಿಗೆ ಅದನ್ನ ಬಯಸುತ್ತೆ ಅಂತ ಹೇಳಕ್ ಆಗುದಿಲ್ಲ. ಆದ್ರೆ ಮನುಷ್ಯರಾಗಿರೋರಿಗೆ ಅವ್ರಿಗೆ ಮುಖ್ಯವಾಗಿ ಮುಕ್ತಿ ಬಗ್ಗೆ ಒಂದು ಪುರುಷಾರ್ಥದ ಬಗ್ಗೆ ಒಂದು ಯೋಚನೆ ಬರ್ಬೇಕಾದ್ರೂ ಕೂಡ ಅದಕ್ಕೊಂದು ಪುಣ್ಯ ಇರ್ಬೇಕು, ಅದಕ್ಕೊಂದು ಸತ್ಸಂಗ ಇರ್ಬೇಕು. ಅವ್ರಿಗೆ ಒಂದು ಸತ್ಸಂಗ ಇದ್ಕೊಂಡು ಅವ್ರಿಗೆ ಪುಣ್ಯ ಇದ್ದು ಅವ್ರ ಸತ್ಸಂಗ ಸಿಕ್ಕಿ ಅದರಲ್ಲಿ ಅವ್ರಿಗೆ ಮೋಕ್ಷದ ಬಗ್ಗೆ ಒಂದು ವಿಷಯ ಬಂದಾಗ ಅವ್ರು ಚೆನ್ನಾಗಿರ್ತಪ್ಪ, ಇದರಿಂದ ಮೋಕ್ಷ ಸ್ಥಿತಿಯನ್ನು ಹೊಂದ್ಬೇಕು, ನಾವು ಇದಕ್ಕಿಂತ ಅದು ಒಳ್ಳೇದು ಅಂತ ಅವ್ರಿಗೆ ಮನಸ್ಸಿಗೆ ಬರ್ತೇನೆ. ಅವಾಗ ಈ ಮುಂಚೆ ಪುರುಷಾರ್ಥ ಅನ್ನೋ ವಿಷಯ ಕೂಡ ಯಾರಿಗೆ ಬರ್ತೇನೆ ಅಂತ ಹೇಳಿದ್ರೆ ಮನುಷ್ಯರಾಗಿ ಇವ್ರಿಗೆ ಬರ್ತೇನೆ. ಆದ್ರೆ ಆ ಸುಸುಪ್ತಿ ಸಮಯದಲ್ಲಿ ಬಯಕೆನೇ ಇಲ್ಲ ಅಂತ ಯಾವ್ದನ್ನ ಹೇಳಿದ್ರೋ ಅದೇ ತರನೇ ಮೋಕ್ಷಾವಸ್ಥೆಯಲ್ಲಿ ಕೂಡ ಯಾವ್ದು ಬಯಕೆ ಇರೋದಿಲ್ಲ. ಬಯಕೆ ಇದ್ದು ಬಿಟ್ರೆ ಏನಾಗುತ್ತೆ, ಅದು ನೋಡಿ, ಮೋಕ್ಷಾವಸ್ಥೆಯನ್ನು ಹೊಂದಕ್ ಮುಂಚೆ ಮೋಕ್ಷ ಬೇಕು ಅಂತ ಒಂದು ಒಂದು ಬಯಕೆ ಇರುತ್ತೆ ಅದು, ಬಟ್ ಮೋಕ್ಷವನ್ನು ಹೊಂದಿದ್ಮೇಲೆ ಅದು ಆ ಬಯಕೆ ಕೂಡ ಇರೋದಿಲ್ಲ ಅಂತ. ಹಾಗಾಗಿ ಕೆಲವ್ರು ಕೇಳ್ತಾರೆ, ಕೆಲವರು ಕುತರ್ಕ ಮಾಡೋರು ಹೇಳ್ತಾರೆ, ನೋಡಿ ಎಲ್ಲಾ ಬಯಕೆಯನ್ನು ಬಿಡ್ಬೇಕು ಅಂತೆಲ್ಲ ಹೇಳ್ತಿರಲ್ಲ, ಮೋಕ್ಷ ಬೇಕು ಅಂತ ಒಂದು ಬಯಕೆ ಇದೆಯಲ್ಲ, ಅದು ಕೂಡ ಒಂದು ಬಯಕೆ ತಾನೆ, ಅದನ್ನ ಯಾಕೆ ಇಟ್ಕೊಳ್ತಾನೆ ಅಂತ ಕೇಳ್ತಾರೆ. ಅವಾಗ ಹಾಗಾಗಿ ಎಲ್ಲಾ ಬಯಕೆಯನ್ನು ಬಂಧನಕ್ಕೆ ಕಾರಣವಾಗಿರೋ ಎಲ್ಲಾ ಬಯಕೆಯನ್ನು ಹೋಗ್ಲಾಡ್ಸೋ ಬಯಕೆ ಇದು. ಹಾಗಾಗಿ ಅದರಿಂದ ಇದನ್ನ ಪ್ರಾಶಸ್ತ್ಯ ಇದೆ. ಹಾಗಾಗಿ ಇದನ್ನ ಬೆಳೆಸ್ಕೊ ಅಂತ ಹೇಳಿದ್ದಾರೆ ದೊಡ್ಡ ಶಾಸ್ತ್ರದಲ್ಲಿ. ಏನ್ ಮಾಡ್ತಾರೆ, ಈ ಮುಕ್ತಿ ಬೇಕು ಅಂತ ಒಂದು ಬಯಕೆಯನ್ನು ಬೆಳೆಸ್ಕೊ ನೀನು ಅಂತ ಹೇಳ್ತಾರೆ. ಅದು ಎಲ್ಲರಿಗೂ ನ್ಯಾಚುರಲ್ ಆಗಿ ಇರೋದಿಲ್ಲ, ಆದ್ರೆ ಅದು ಬೇಕು, ಅದನ್ನ ಬೆಳೆಸ್ಕೊಳ್ಳೋದಂದ್ರೆ ಏನಾಯ್ತಾ, ಬಾಕಿ ವಿಷಯದಲ್ಲಿ ನನ್ಗೆ ಬೇಕು ಅನ್ನೋದನ್ನ ಕಡಿಮೆ ಮಾಡ್ಕೊಳ್ತಾ ಬಾ, ಅವಾಗ ನಿಮ್ಗೆ ಏನಾಗುತ್ತೆ, ಇದು ಬೇಕು ಅನ್ನೋದು ಚೆನ್ನಾಗಿ ಬೆಳೀತದೆ. ಅವಾಗ ಈ ಮುಕ್ತಿಯನ್ನು ಸಿಕ್ಬಿಟ್ರೆ ಅವನಿಗೆ ಆತ್ಮಜ್ಞಾನ ಅಪರೋಕ್ಷ ಜ್ಞಾನ ಅಂತ ಬಂದ್ಬಿಟ್ರೆ ಆ ಮುಕ್ತಿ ಬೇಕು ಅಂತ ಬಯಕೆ ಕೂಡ ಹೋಗ್ಬಿಡುತ್ತೆ ಅವನಿಗೆ. ಹಾಗಾಗಿ ಹೇಳ್ತಾ ಇದ್ದಾರೆ, ತದ್ವಾ ಅಸ್ಯ ಇತಿ ವಾಕ್ಯೇನ ಕಾಮಭಾವ ಪ್ರಪಂಚತೆ. ಕಾಮಭಾವ ಅಂದ್ರೆ ಏನು, ಒಂದು ಬಯಕೆ, ಏನು ಬೇಕು ಅಂತ ಒಂದು ಬಯಕೆ ಇದೆಯಲ್ಲ, ಅದು ಇರೋದಿಲ್ಲ ಅವನಿಗೆ. ಅದು ಸುಷುಪ್ತಿ ಅವಸ್ಥೆಯಲ್ಲಿ ಇರೋದಿಲ್ಲ, ಮುಕ್ತಿ ಅವಸ್ಥೆಯಲ್ಲಿ ಇರೋದಿಲ್ಲ. ಅದು ಆತ್ಮರೂಪಂ ಯತ್ ಅದ್ವೈತಂ ಆಪ್ತ ಕಾಮಂ ತತ್ ನಿರೀಕ್ಷತಾಂ. ಹಾಗಾಗಿ ಈ ಆತ್ಮರೂಪವಾಗಿರೋ ಅದ್ವೈತ ಅನ್ನೋದು ಸ್ಥಿತಿ ಇದೆಯಲ್ಲ, ಅದು ನಮ್ಮ ಆತ್ಮಸ್ವರೂಪವೇ ಅದು. ಹಾಗಾಗಿ ಅದನ್ನ ನಾವು ಆಪ್ತಕಾಮ ಅಂದ್ರೆ ಎಲ್ಲಾ ಕಾಮನೆಗಳನ್ನು ಹೊಂದಿದವನು ಅಂತ. ಇವಾಗ ಇದರಲ್ಲಿ ಒಂದು ವೆಂಕಟೇಶ್ವರ ಸುಪ್ರಭಾತ ಇದೆಯಲ್ಲ, ಅದರಲ್ಲಿ
ಪೂರ್ಣ ಕಾಮಾಯ ಅಂತ ಒಂದು ಬರ್ತಲ್ವಾ ವಿಕಸಿತವಾಗಿ ಬರ್ತದೆ ಅದು. ಸೊ ಪೂರ್ಣ ಕಾಮ ಅಂದ್ರೆ ಏನು, ಅವನಿಗೆ ಎಲ್ಲ ಕಾಮನೆಗಳು ಅವ್ನಿಗೆ ಪೂರ್ತಿ ಅಂದ್ರೆ ಅವನಿಗೆ ಕಾಮನೆ ಆಗ್ಬೇಕು ಅಂತ ಯಾವ್ದು ಇಲ್ವೇ ಇಲ್ಲ, ಆಗ್ಬೇಕು ಅಂತ ಒಂದು ಬಯಕೆ ಯಾವ್ದು ಇಲ್ವೇ ಇಲ್ಲ, ಪೂರ್ಣ ಕಾಮ. ಅದೇ ತರನೇ ಇವನು ಕೂಡ ಈ ಆತ್ಮಜ್ಞಾನಿಯಾಗಿರೋನು ಆಪ್ತ ಕಾಮ ಅಂತ ಆಗೋಗ್ತಾನೆ. ಆಪ್ತ ಕಾಮ ಅಂದ್ರೆ ಏನು, ಕಾಮನೆ ಎಲ್ಲ ಹೊಂದಿದವನಾಗ್ಬಿಟ್ಟಿದ್ದಾನೆ. ನೀನು ಯಾವ್ದು ಕಾಮನೆನೂ ಅವ್ನಿಗೆ ಹೊಂದಬೇಕಾದ್ರು ಅನ್ನೋದು ಯಾವ್ದು ಇಲ್ವೇ ಇಲ್ಲ. ಯಾವ ಆತ್ಮಸ್ವರೂಪವನ್ನ ನಾವು ಹೊಂದ್ಬಿಟ್ಟಿದಾನೋ ಅದರಲ್ಲೇ ಎಲ್ಲಾ ಆನಂದಗಳು ತುಂಬ ಹೋಗ್ಬಿಟ್ಟಿದೆ ಅನ್ನೋ ಸೇರ್ಕೊಟ್ಟಿದೆ ಅನ್ನೋ ನಮ್ಗೆ ಬೇರೆ ಬೇರೆ ರೀತಿಯಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಮುಖ್ಯವಾಗಿ ಒಂದು ಭಗವದ್ಗೀತೆಯಲ್ಲಿ ಬರೋದು ಯಾವ್ದು 2ನೇ ಅಧ್ಯಾಯದಲ್ಲಿ, ಯಾವಾನರ್ಥ ಉದಪಾನೆ ಸರ್ವತ ಸಮೃದ್ಧೋದಕ್ಕೆ ತಾವಾನ್ ಸರ್ವೇಶು ವೇದೇಶು ಬ್ರಾಹ್ಮಣಸ್ಯ ವಿಜಯನತಃ ಅಂತ ಹೇಳಿ ಅಲ್ಲಿ ಒಂದು ವಾಟರ್ ರಿಸರ್ವಾಯರ್, ಒಂದು ರಿಸರ್ವಾಯರ್ ಇದೆಯಲ್ಲ, ಅದ್ರಲ್ಲಿ ಬೇಕಾದ ತುಂಬಾ ನೀರು ಇರುತ್ತೆ ಅವ್ನಿಗೆ. ಅದು ಅವ್ನಿಗೆ ಅವನು ಒಂದು ಹತೋಟಿಲಿ ಅಥವಾ ಅವನೊಂದು ಅಧೀನದಲ್ಲಿ ಆ ನೀರು ಅಷ್ಟೊಂದು ನೀರಿದ್ರೆ ಅವನು ಸಣ್ಣ ಪುಟ್ಟ ನೀರಿನ ಅವಶ್ಯಕತೆಗಳೆಲ್ಲ ಬೇರೆ ಎಲ್ಲೂ ಹೋಗ್ಬೇಕಾಗಿಲ್ಲ, ಅವನಿಗೆ ಎಲ್ಲ ಇಲ್ಲೇ ಅವ್ನಿಗೆ ಪೂರ್ತಿ ಆಗುತ್ತೆ. ಆತರ ಸಕಲ ವಿಧವಾದ ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮತೆ ಅಂತ ನಮ್ಗೆ ಇರ್ತದೆ. ಹಾಗಾಗಿ ಎಲ್ಲಾ ಕರ್ಮಗಳು ಕೂಡ ಏನೋ ಒಂದೊಂದಕ್ಕಾಗಿ ಮಾಡ್ತದೆ. ಆದ್ರೆ ಯಾವ ಜ್ಞಾನ ಅಂತ ಬಿಟ್ರೆ ಯಾವ್ಯಾವ್ದ್ರಿಂದ ಏನೇನು ಫಲಗಳನ್ನ ಹೊಂದಕ್ಕಾಗುತ್ತೋ ಇದರಲ್ಲೇ ಅಂತರ್ಗತ ಆಗೋದ್ರಿಂದ ಇದು ಹೊಂದಿದ್ರೆ ಅವನಿಗೆ ಯಾವ್ದು ಇನ್ನೂ ಹೊಸದಾಗಿ ಹೊಂದಿದ್ರೆ ಅನ್ನೋದು ಯಾವ್ದು ಇರೋದಿಲ್ಲ. ಅಷ್ಟೊಂದು ದೊಡ್ಡದಾಗಿದ್ದಾರೆ ಅಂತ ಒಂದು ಆಪ್ತ ಕಾಮ ಅಂದ್ರೆ ಯಾವ್ದೇ ಕಾಮ ಇಲ್ಲ ಅವನಿಗೆ, ಎಲ್ಲರೂ ಹೊಂದ್ಬಿಡ್ತಾನ ಅಂತ ಸ್ಥಿತಿಲಿ ಇರ್ತಾನೋ ಅಂತ ಆ ಸುಷುಪ್ತಿ ಸ್ಥಿತಿಯಲ್ಲಿ ನಮ್ಗೆ ಅವನು ಹೀಗೆ ಇರ್ತಾನೆ ಅಂತ. ಇವಾಗ ನೋಡಿ, ಇವಾಗ ಮುಂದಕ್ಕೆ ವಿದ್ಯಾರ್ಥಿನಿಯರು ಚೆನ್ನಾಗಿ ಒಂದು ಸಂಸ್ಕಾರ ಪಟ್ಟಿರ್ತಾರೆ. ಸುಷುಪ್ತಿ ಸುಹು 2 ಶಬ್ದ ಹೇಳ್ತಾರೆ. ಸುಷುಪ್ತಿ ಸುಹು, ಆಮೇಲೆ ಸಮಾಧಿ ಸುಹು, ಬಾಹ್ಯಂ ಕಾಮಯತೆ ನಚಿ ಅಪಿತು ಆತ್ಮಾನಮೇವ ಆತ್ಮ ಪ್ರಾಪ್ತ ಏವ ಅಖಿಲೈಹಿ ಸದಾ ಅಂತ ಹೇಳ್ತಿದ್ದಾರೆ. ಸುಷುಪ್ತಿ ಸುಹು ಅದಕ್ಕೆ ಸ್ವಲ್ಪ ಬಾಯಿಗೆ ಬರೋದು ಸ್ವಲ್ಪ ಕಷ್ಟ ಅದು, ಯಾಕಂದ್ರೆ ಆ ಶಬ್ದ ಟಂಗ್ ಟ್ವಿಸ್ಟರ್ ಅಂತ ಹೇಳ್ತಾರಲ್ಲ ಆ ತರ ಇದೆ ಶಬ್ದ. ಸೊ ಏನಂದ್ರೆ ಸುಷುಪ್ತಿಗೆ ಹೋಗ್ಬೇಕು ಅಂತ ಇಚ್ಛೆ ಉಳ್ಳವನು ಅಂತ ಮುಮುಕ್ಷು ಅಂತ ಹೇಳ್ತೀವಲ್ಲ, ಅದೇ ತರ ನಿರ್ವಚನ ಈ ಶಬ್ದಕ್ಕೆ. ಹಾಗಾಗಿ ಸುಷುಪ್ತಿಗೆ ಹೋಗ್ಬೇಕು ಅಂತ ಯಾರು ಇಚ್ಛೆ ಇದ್ದಾನೋ ಅವನಿಗೆ ಸುಷುಪ್ತಿತ್ಸುಹು ಆಮೇಲೆ ಸಮಾಧಿತ್ಸುಹು, ಸಮಾಧಿಗೆ ಹೋಗ್ಬೇಕು, ಸಮಾಧಿ ಅನುಭವನ ಪಡ್ಕೋಬೇಕು ಅಂತ ಹೇಳ್ಬಿಟ್ಟು ಯಾರು ಯೋಗಿಯಾಗಿರ್ತಾನೋ ಅವ್ರಿಬ್ರು ಕೂಡ ಅವರಿಗೆ ಬಾಹ್ಯಂ ಕಾಮಯತೆ ನಿಹಿ, ಅವರಿಗೆ ಹೊರಗಡೆ ರೀತಿಯಾದ ಕಾಮ ಯಾವ್ದು ಇರೋದಿಲ್ಲ. ಇದು ಯಾವ್ದು ಕೇಳ್ತಾ ಇದ್ದಾರೆ ನೋಡಿ, ನಮಗೆ ಸುಷುಪ್ತಿಯ ವಿಷಯಕ್ಕೆ ನಾವು ಹೇಳ್ಬೋದು. ಒಬ್ಬ ತುಂಬಾ ಲೋಕದಲ್ಲಿದ್ದಾನೆ, ಬೇಕಾದಷ್ಟು ಸಂಪತ್ತೆಲ್ಲ ಪಡ್ಕೊಂಡಿದ್ದಾನೆ ಅವನು. ಆಗಿರೋನು ಕೂಡ ಸಂಪತ್ತೆಲ್ಲ ಅನುಭವಿಸ್ತಾ ಇದ್ದಾನೆ ಅವನು ತುಂಬಾ ಚೆನ್ನಾಗಿ. ಆಗಿರೋನು ಕೂಡ ಏನ್ ಮಾಡ್ತಾನೆ, ಅನುಭವಿಸ್ತಾ ಇರುವಾಗ್ಲೇನೆ ಇವತ್ತು ಸಾಕು ಅಂತ ಅನ್ಸ್ಬಿಡ್ತಾನೆ. ಸಾಕು ಇವತ್ತು, ಅದನ್ನ ಅವ್ನಿಗೆ ಒಂದು ಸುಸ್ತಾಗ್ಬಿಡ್ತಾನೆ ಅವನು, ಅನುಭವಿಸಿ ಸುಸ್ತಾಗಿ ಹೋಗ್ಬಿಡ್ತಾನೆ ಅವ್ನಿಗೆ. ಹಾಗಾಗಿ ಇವತ್ತು ಸಾಕು, ಅದ್ ಬೇಡ ಅಂತ ಬರ್ತಾ ಇಲ್ಲ ಅವ್ನಿಗೆ, ನಾಳೆ ಮಾಡ್ಕೊಳ್ಳೋಣ ಸಾಕು, ಬಟ್ ಇವಾಗ ನಮ್ಗೆ ಒಂದು ರಿಸ್ಪೆಕ್ಟ್ ಬೇಕು ನಮ್ಗೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾನೆ, ಸುಷುಪ್ತಿಗೆ ಹೋಗ್ತಾನೆ. ಅವಾಗ ಏನಾಗುತ್ತೆ, ಅವ್ನಿಗೆ ಆ ಸುಷುಪ್ತಿ ಸುಖ ಒಂದೇ ಅವ್ನಿಗೆ ದೊಡ್ಡದಾಗಿರುತ್ತೆ ಹೊರತು ಇವುಗಳೆಲ್ಲ ಭಾಷೆ ಕಾಮನೆ ಎಲ್ಲ ಯಾವ್ದು ಅವ್ನಿಗೆ ಬಿಟ್ಬಿಡ್ತಾನೆ ಅವನು. ಆ ರೀತಿಯಲ್ಲಿ ಇರ್ಬೇಕಾದ್ರೆ ಅವ್ನು ದೊಡ್ಡ ಒಂದು ಮುಮುಕ್ಷು ಅಂತ ಹೇಳ್ಬೋದು. ಅವನು ಸುಷುಪ್ತಿಗೆ ಹೋಗ್ಬೋದು ತುಂಬಾ ದೊಡ್ಡ ಒಂದು ಸನ್ಯಾಸಿ ವೈರಾಗಿ ಅಂತ ನಾವು ಹೇಳ್ಬೋದು. ಯಾಕಂದ್ರೆ ಅವನು ತನ್ನದೇ ಒಂದು ಸ್ವಲ್ಪ ಹೊತ್ತಿಗೆ ಅವನದೇ ಆಗಿರೋ ಈ ವಸ್ತುಗಳೆಲ್ಲ ನೋಡಿ, ಅವನೇ ಯಜಮಾನ ಎಲ್ಲದಕ್ಕೂ ಕೂಡ, ಎಲ್ಲಾ ವಸ್ತುಗಳಿಗೂ ಎಲ್ಲ ಐಶ್ವರ್ಯಕ್ಕೂ ಅವನೇ ಯಜಮಾನ ಆಗಿದ್ರು ಕೂಡ ಅವನು ಆ ಸಮಯಕ್ಕೆ ತಾತ್ಕಾಲಿಕವಾಗಿ ಸಾಕಪ್ಪ ಇವತ್ತು ನಾಳೆ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವನು ಅಲ್ಲಿಗೆ ಹೋಗ್ತಾನೆ. ಸ್ಯಾಚುರೇಷನ್, ಹೌದು ಕರೆಕ್ಟ್. ಹಾಗಾಗಿ ಆ ಸ್ಯಾಚುರೇಷನ್ ಪಾಯಿಂಟ್ ಬಂದ್ಬಿಡುತ್ತೆ ಅವನಿಗೆ, ಇವತ್ತು ಸಾಕು ಅಂತ ಬಿಟ್ಬಿಡ್ತಾನೆ. ಹಾಗಾಗಿ ಅವನಿಗೆ ಬಾಹ್ಯ ಕಾಮನೆ ಇರುವುದಿಲ್ಲ. ಅದೇ ತರ ಸಮಾಧಿಗೆ ಹೋಗ್ಬೇಕು ಅಂತಿದ್ದಾನಲ್ಲ ಆ ಯೋಗಿ ಕೂಡ ಏನ್ ಮಾಡ್ತಾನೆ, ಬಾಹ್ಯ ಕಾಮನೆಯನ್ನು ಬಿಡ್ತಾನೆ. ಯಾಕಂದ್ರೆ ಆ ಸಮಾಧಿ ಕೊಡಕ್ಕೆ ಮುಂಚೆ ಅವನಿಗೆ ಧ್ಯಾನದಲ್ಲಿ ಹೋಗ್ಬೇಕಲ್ಲ, ಆ ಧ್ಯಾನದಲ್ಲಿ ಹೋಗಕ್ ಮುಂಚೆನೆ ಅವನಿಗೆ ಈ ಒಂದು ಕಾಮನೆಗಳೆಲ್ಲ ಬಿಟ್ಟಿರೋದ್ರಿಂದ ಅವನಿಗೆ ಮೋಕ್ಷ ಕಾಮನೆ ಒಂದೇ ಇರುತ್ತೆ, ಆತ್ಮಕಾಮ ಒಂದೇ ಇರುತ್ತೆ. ಅದನ್ನ ಇವ್ರು ಏನ್ ಮಾಡ್ತಾ ಇದ್ದಾರೆ, ಕಾಮನೆ ಇರೋದಿಲ್ಲ, ಇಬ್ಬರಿಗೂ ಕಾಮನ್ ಅಂತ ಹೇಳ್ಬಿಟ್ರು ಅವರು. ಆದ್ರೆ ಇಬ್ಬರಿಗೂ ಕಾಮನ್ ಆಗಿರೋದು ಇನ್ನೊಂದು ಇದೆ ಅಂತ ಹೇಳ್ಬಿಟ್ಟು ಅವ್ರು ತೋರಿಸ್ತಾ ಇದ್ದಾರೆ. ಅದೇ ವಿದ್ಯಾರ್ಥಿರೋ ಒಂದು ಸಂಸ್ಕಾರ. ಅಪಿತು ಆತ್ಮನೇವ ಕಾಮಯತೆ, ಇಬ್ರು ಕೂಡ ಆತ್ಮಸ್ವರೂಪವನ್ನೇ ಅವ್ರಿಗೆ ಬಯಕೆ ಇದೆ. ಇವನಿಗೆ ನಿದ್ದೆಗೆ ಹೋಗೋ ಇವನು ಸಾಮಾನ್ಯವಾಗಿರೋ ಒಂದು ಅಜ್ಞಾನಿ ಇದ್ದಾನಲ್ಲ ಸಂಸಾರಿ, ಅವ್ನಿಗೆ ಆತ್ಮಕಾಮ ಹೇಗ್ ಬರ್ತದೆ ಅವ್ನಿಗೆ ಅಂತ ಕೇಳಿದ್ರೆ ಅವ್ನಿಗೂ ಕೂಡ ಏನಾಗ್ತಾ ಇದೆ, ಬಾಕಿ ಎಲ್ಲರೂ ಬಿಟ್ರೆ ತಾನು ಅಂತ ಒಂದಿದೆಯಲ್ಲ ಅದನ್ನ ಬೆಳಕ್ ಆಗೋದಿಲ್ಲ ಅವ್ನ ಖಂಡಿತ. ಹಾಗಾಗಿ ಅವ್ನಿಗೆ ನೋಡಿ, ಯಾರು ಹೇಳ್ಕೊಳ್ತೇನೆ ಎಲ್ಲಾ ಜೀವಗಳಿಗೂ ಕೂಡ ಈ ನಿದ್ದೆ ಅನ್ನೋ ವಿಷಯಕ್ಕೆ ಬಂದ್ಬಿಟ್ಟು ಎಲ್ಲರಿಗೂ ಒಂದು ಇಚ್ಛೆ ಇದೆ ಅದ್ರಲ್ಲಿ. ಯಾರಿಗೂ ಕೂಡ ನಿದ್ದೆ ಬೇಡ ಅಂತ ಇರೋದೇ ಇಲ್ಲ. ಹಾಗಾಗಿ ಎಲ್ಲರಿಗೂ ಆ ನಿದ್ದೆ ಅಂತ ಒಂದು ಸ್ಥಿತಿಗೆ ಹೋಗ್ಬೇಕು ಅಂತ ಒಂದು ಹಂಸೋದು ಎಲ್ಲರಿಗೂ ಕೂಡ ಇರ್ತದೆ. ಅದು ಯಾರು ಹೇಳ್ಕೊಡ್ತೇನೆ ಇರ್ತದೆ ಅದು. ಅವಾಗ ಏನ್ ಮಾಡ್ತಾ ಇದ್ದಾರೆ ಅವರು, ಎಲ್ಲರೂ ಕೂಡ ನಾನಾಗೇ ಇರ್ತೀನಿ ಅಂತ ಒಂದು ಬುದ್ಧಿ. ಯಾಕಂದ್ರೆ ನಾನು ಕೂಡ ಇಲ್ಲೇ ಹೋಗ್ಬಿಡ್ತೀನಿ ಅಂತ ಹೇಳಿದ್ರೆ ಯಾರು ಹೋಗೋದಿಲ್ಲ ಅದಕ್ಕೆ ಅಲ್ವಾ. ಹಾಗಾಗಿ ನಾನಾಗೇ ಇರ್ತೀನಿ ಅಂತ ಒಂದು ಬುದ್ಧಿ ಇರುತ್ತೆ ಅವ್ರಿಗೆ. ಅದು ಕೂಡ ನೋಡಿ ಅವ್ರಿಗೆ
ಹೌದು. ಹಾಗಾಗಿ ಆ ಎಚ್ಚರಾವಸ್ಥೆಯಲ್ಲಿ ಏನೇನು ಐಡೆಂಟಿಫಿಕೇಶನ್ ಇದೆಯೋ ಆ ಐಡೆಂಟಿಟೀಸ್ ಕೂಡ ಬೆಳಕ್ ಅವ್ನು ರೆಡಿ ಆಗಿದ್ದಾನೆ. ಹಾಗಾಗಿ ಅವನು ತಾನಾಗೆ ಇರ್ಬೇಕು. ನೋಡಿ, ಒಬ್ಬ ತಂದೆ ಅಂತ ಇಟ್ಕೊಂಡಿಲ್ಲ, ಒಬ್ಬ ತಂದೆ ಆಗಿದ್ದಾನೆ, ಎಷ್ಟೋ ಮಕ್ಳಿಗೆಲ್ಲ ತಂದೆ ಆಗಿದ್ದಾನೆ ಅಂತ. ಅವನು ಕೂಡ ಈ ಸಂಸಾರದಲ್ಲಿ ಎಚ್ಚರಾವಸ್ಥೆಯಲ್ಲಿ ಎಲ್ಲಾನು ಮಾಡಿದ್ದಾನೆ. ಅವನು ಕೂಡ ಏನ್ ಮಾಡ್ತಾನೆ, ಈ ತಂದೆ ಅನ್ನೋ ರೋಲ್ ನ ಕೂಡ ಅವ್ನು ಬಿಡಕ್ಕೆ ರೆಡಿ ಆಗಿದ್ದಾನೆ ಆ ಸಮಯದಲ್ಲಿ. ಯಾಕಂದ್ರೆ ಈ ತಂದೆ ಅನ್ನೋ ರೋಲ್ ಇದ್ರೆ ಅವನಿಗೆ ನಿದ್ದೆ ಬರೋದೇ ಇಲ್ಲ ಅವನಿಗೆ. ಹಾಗಾಗಿ ಎಷ್ಟೋ ತೊಂದರೆಗಳೆಲ್ಲ ಬಂದಿರುತ್ತೆ ಅವನಿಗೆ, ಮಕ್ಳಿಗಾಗಿ ಎಷ್ಟೋ ಸಾಲ ಗೆಲ್ಲ ಮಾಡಿರ್ತಾನೆ, ಎಲ್ಲ ಇರುತ್ತೆ ಅವನಿಗೆ, ಏನೋ ಕಾಯಿಲೆ ಕೂಡ ಇರುತ್ತೆ ಮಕ್ಳಿಗೆ, ಅದೆಲ್ಲ ಅವನು ನಿಭಾಯಿಸ್ತಾ ಇರ್ತಾನೆ. ಅವ್ನಿಗೆ ನಿದ್ದೆ ಬೇಕು ಅಂತ ಇದ್ದಾಗ ಅವ್ನು ಏನ್ ಮಾಡ್ತಾನೆ, ಈ ತಂದೆ ಮಕ್ಕಳು ಅಂತ ಒಂದು ರಿಲೇಶನ್ಶಿಪ್ ಇದೆಯಲ್ಲ, ಆ ರೋಲ್ ಕೂಡ ಅವ್ನು ಬಿಡಕ್ಕೆ ರೆಡಿ ಆಗಿರ್ತಾನೆ ಅವನು. ಹಾಗಾಗಿ ಅವನು ಕೂಡ ಒಂದು ರೀತಿಯಲ್ಲಿ ಆತ್ಮಕಾಮನೆ ಅವನು ಕೂಡ ಅಂತ ಇವರು ವಿದ್ಯಾರ್ಥಿ ತಿಳಿಸ್ತಾ ಇದ್ದಾರೆ ನಮ್ಗೆ. ಹಾಗಾಗಿ ಅದೇ ತರ ಈ ಸಮಾಧಿಗೆ ಹೋಗೋನು ಖಂಡಿತ ಅವ್ನಿಗೆ ಆತ್ಮಸ್ವರೂಪವೇ ಅವ್ನಿಗೆ ಬೇಕು ಅಂತ ಇರೋದಿಲ್ಲ ಅವನಿಗೆ. ಅವನು ಕೂಡ ಮುಖ್ಯವಾಗಿ ಇರೋದಿಲ್ಲ ಅವನು ಕೂಡ ಬಯಕೆ ಹೊರಗಡೆ ಇರೋದಿಲ್ಲ. ಆದ್ರೆ ಇಬ್ರು ಕೂಡ ಆತ್ಮಕಾಮನೆ ಅನ್ನೋದು ಇಬ್ರಿಗೂ ಇದೆ. ಆಮೇಲೆ ಆತ್ಮ ಪ್ರಾಪ್ತ ಏವ ಅಖಿಲ ಈ ಸದಾ. ಆದ್ರೆ ಈ ಆತ್ಮ ಅನ್ನೋದು ಎಲ್ಲರಿಗೂ ಕೂಡ ಆಲ್ರೆಡಿ ಪ್ರಾಪ್ತ. ನೋಡಿ, ಆತ್ಮ ಹೊಂದಬೇಕು ಅಂತ ಯಾರಿಗೂ ಇಲ್ಲ ಅಂತ ಸ್ಥಿತಿ ಇಲ್ಲ. ಎಲ್ಲರಿಗೂ ಕೂಡ ಆತ್ಮವಾಗೇ ಇದ್ದಾರೆ ಎಲ್ಲರೂ ಕೂಡ. ಆತ್ಮ ಅಲ್ಲದನ್ನು ನಾವು ಅಂತ ತಿಳ್ಕೊಂಡಿರೋದ್ರಿಂದ ವೇದಾಂತ ಏನ್ ಹೇಳ್ತಾ ಇದೆ, ನೀನ್ ಆತ್ಮ ಅಲ್ಲದನ್ನ ನೀನು ಅಂತ ತಿಳ್ಕೊಂಡಿದ್ದರೆ ನಿನ್ಗೆ ಸಂಸಾರ ಅಂತ ಇರೋದು. ಅವಾಗ ನೀನ್ ಏನ್ ಮಾಡ್ಬೇಕಾಗಿದೆ, ನೀನ್ ಅಲ್ಲದೆ ಇರೋದನ್ನ ನೀನ್ ಬಿಡಬೇಕು. ಹಾಗಾಗಿ ನೀನ್ ಅಲ್ಲದೆ ಇರೋದು ಯಾವ್ದು, ಈ ಶರೀರ ಮನಸ್ಸು ಇಂದ್ರಿಯಗಳು, ಅದ್ರ ಜೊತೆಗೆ ನಾನು ಅದೇ ನಾನು ಅಲ್ಲದೆ ಇರೋದು, ಅದೇ ನೀನ್ ಬಿಡ್ಬೇಕು ಅಂತ. ಮೋಕ್ಷ ಕಾಮನೆ ಇರೋರು ಕೂಡ ಇದೆ, ಅವ್ನಿಗೂ ಕೂಡ ಇದೇ ಪ್ರಾಬ್ಲಮ್. ಹಾಗಾಗಿ ಅವ್ನು ಏನ್ ಮಾಡ್ತಾನೆ, ಇದೆಲ್ಲ ಬಿಡ್ಬೇಕು ಅಂತಾನೆ ಅವ್ನು ರೆಡಿ ಆಗಿದ್ದಾನೆ. ಹಾಗಾಗಿ ಆದ್ರೆ ಯಾರಿಗೂ ಕೂಡ ಆತ್ಮವನ್ನು ಹೊಸದಾಗಿ ಹೊಂದಬೇಕು ಅಂತ ಏನೂ ಇಲ್ಲ, ಅನಾತ್ಮವಾಗಿರೋದ್ರಿಂದ ಬಿಡ್ಬೇಕು ಅನ್ನೋದೇ ಇರೋದು ಇದರಲ್ಲಿ. ಹಾಗಾಗಿ ಆತ್ಮ ಪ್ರಾಪ್ತಯೇವ ಅಖಿಲ ಇತಿ ಸದಾ. ಎಲ್ಲರಿಗೂ ಕೂಡ ಈ ಸುಷುಪ್ತಿ ಅವಸ್ಥೆಯಲ್ಲಿ ಹೋದ್ರೆ ಎಲ್ಲರೂ ಕೂಡ ಆತ್ಮ ಪ್ರಾಪ್ತಿ ಆಗಿದೆ ಅವ್ರಿಗೆ. ಯಾವ್ದು ಹೊಸದಾಗಿ ಏನೋ ಬೇಕಾದ ಹೊಂದೋದಿಲ್ಲ ಅವರು, ಆ ಸ್ವರೂಪದಲ್ಲಿ ಅವ್ರು ಇರ್ತಾ ಇರ್ತಾರೆ. ಕಾಮ್ಯ ಭೋಜನ, ಇದಕ್ಕೊಂದು ದೃಷ್ಟಾಂತನ ಕೊಡ್ತಾ ಇದ್ದಾರೆ. ಕಾಮ್ಯ ಭೋಜನತಃ ತೃಪ್ತಃ ತದಾ ಭೋಜ್ಯಂ ನ ವಾಂಛತಿ ಏವಂ ಕಾಮ್ಯಾತ್ಮನಿ ಪ್ರಾಪ್ತೆ ಕಿಂ ಅನ್ಯತೆ ಕಾಮ್ಯತೆ ಪುನಃ. ಇವಾಗ ದೃಷ್ಟಾಂತ ಏನ್ ಕೊಡ್ತಾ ಅಂದ್ರೆ, ಕಾಮ್ಯ ಭೋಜನತಃ ತೃಪ್ತಃ, ಒಂದು ಕಡೆ ತುಂಬಾ ಚೆನ್ನಾಗಿ ಅಡಿಗೆ ಎಲ್ಲ ಮಾಡಿದ್ದಾರೆ, ಅದಕ್ಕೆ ಕರೆದು ಯಾರು ತಿಳ್ಕೊಂಡು ಅವಾಗ ಅಲ್ಲಿ ತುಂಬಾ ಆಸೆಯಿಂದ ಹೋಗ್ತಾನೆ. ತುಂಬಾ ಚೆನ್ನಾಗಿ ರುಚಿಯಾಗಿ ಮಾಡಿರ್ತಾರೆ, ಚೆನ್ನಾಗಿ ತಿನ್ನಕ್ಕೆ ಅವ್ನಿಗೆ ಇಷ್ಟ ಇದೆ. ಚೆನ್ನಾಗಿ ಅವ್ನಿಗೆ ಚೆನ್ನಾಗಿ ಬಡಿಸ್ತಾರೆ, ಇವನು ಚೆನ್ನಾಗಿ ಊಟ ಮಾಡ್ತಾನೆ. ಚೆನ್ನಾಗಿ ಊಟ ಮಾಡಿದ್ಮೇಲೆ ನೀವು ಹೇಳಿದ್ರಲ್ಲ, ಸ್ಯಾಚುರೇಷನ್ ಪಾಯಿಂಟ್ ಬಂದ್ಮೇಲೆ ಇನ್ ಏನಾದ್ರು ಒಂದು ಚೂರು ಹಾಕಕ್ ಬಂದ್ರು ಕೂಡ ಅವನು ಬೇಡ ಬಿಡ್ತಾನೆ. ಅವಾಗ ಹೇಗೆ ಅಂತ ಅವ್ನಿಗೆ ಕಾಮ್ಯ ಭೋಜನ ಅಂದ್ರೆ ಏನಾಯ್ತು, ಅವ್ನಿಗೆ ಇಷ್ಟಪಟ್ಟಿರೋ ಒಂದು ಭೋಜನವನ್ನ ಅವನು ಸೇವಿಸಿದ ಮೇಲೆ ಅವ್ನಿಗೆ ಇನ್ನೂ ಸ್ವಲ್ಪ ಏನಾದ್ರೂ ಬೇಕು ಅಂತ ಹೇಳಿದ್ರೆ ಅದನ್ನ ಬೇಡ ಅಂದ್ಬಿಡ್ತಾನೋ. ಆ ತರನೇ ಕಾಮ್ಯ ಆತ್ಮನಿ ಪ್ರಾಪ್ತೆ ಕಿಮ್ಮನ್ಯತ್ ಕಾಮ್ಯತೆ ಪುನಃ. ಎಲ್ಲರಿಗೂ ಬೇಕಾಗಿರೋದು ಆ ಸುಷುಪ್ತಿಯ ಸಮಯದಲ್ಲಿ ಆತ್ಮಸ್ವರೂಪದಲ್ಲಿ ಒಂದಾಗೆ ಇರೋಣ ಅಂತ. ಅದನ್ನ ಹೇಳಕ್ ಬರೋದಿಲ್ಲ ಅಷ್ಟೇನೆ, ಆದ್ರೆ ಬಾಕಿ ಎಲ್ಲರಿಗೂ ಬಿಟ್ಬಿಟ್ಟು ನಾವಾಗೆ ಇರೋಣ ಅಂತ. ಅದನ್ನ ಹೊಂದಿದ್ಮೇಲೆ ಅವನಿಗೆ ಆ ಸಮಯದಲ್ಲಿ ಅವ್ನು ಬೇರೆ ಯಾವ್ದನ್ನ ಅವ್ನು ಬಯಸಾನೋ ಯಾವ್ದನ್ನ ಬಯಸೋದಿಲ್ಲ ಅವನು ಅಂತ ಹೇಳ್ತಾರೆ. ಸೊ ದೃಷ್ಟಾಂತ ಕೊಡಿ ತುಂಬಾ ಚೆನ್ನಾಗಿರೋದು. ಕಾಮ್ಯ ಭೋಜನ ಅದನ್ನ ಮಾಡಿದಾಗ ಅವನಿಗೆ ಇನ್ನೊಂದು ಕಾಮನೆ ಯಾವ್ದು ಅದನ್ನೇ ಆ ವಿಷಯದಲ್ಲಿ ಇನ್ನೊಂದು ಕಾಮನೆ ಕೊಟ್ಟೋಗಿರುತ್ತೆ ಅವನಿಗೆ. ಆತರ ಆತ್ಮಕಾಮ ಅಂತ ಇರೋದನ್ನ ಅವನಿಗೆ ಸುಸುಪ್ತಿಯಲ್ಲಿ ಹೊಂದಿದಾಗ ಅವನಿಗೆ ಇನ್ನೊಂದು ಬೇರೆ ಯಾರು ಹೊಂದಕ್ ಬೇಕಾಗಿರೋದು ಯಾವ್ದು ಇರೋದಿಲ್ಲ ಅವನಿಗೆ ಅಂತ. ಇದು ನೋಡಿ, ಇದೆಲ್ಲ ಅನ್ಕಾನ್ಶಿಯಸ್ ಆಗಿ ನಡೆಯೋದಿತ್ತು, ಕಾನ್ಶಿಯಸ್ ಆಗಿ ಅಲ್ಲ ಅದು ಖಂಡಿತ. ಯಾಕಂದ್ರೆ ಕಾನ್ಶಿಯಸ್ ಅಂತ ಬಂದ್ಬಿಟ್ಟು ಸುಷುಪ್ತಿನ ಅಲ್ಲತಾ ಹೋಗ್ತಾರೆ. ಸೊ ಹಿ ಇಸ್ ನಾಟ್ ಕಾನ್ಶಿಯಸ್ ಆಫ್ ಹಿಸ್ ಬೀಯಿಂಗ್ ಅಸ್ಲೀಪ್, ಅದಿಲ್ಲ ಇಲ್ಲೇ ಇಲ್ಲ ಖಂಡಿತ. ಆದ್ರೂ ಕೂಡ ನಾವು ಈ ಸುಷುಪ್ತಿ ಅಂದ್ರೆ ಏನು ಅಂತ ನಾವು ಅರ್ಥ ಮಾಡ್ಕೊಳಕ್ ನೋಡಿದಾಗ ಈ ವಿಷಯಗಳೆಲ್ಲ ಇದೆ. ವಾಟ್ ಆರ್ ದಿ ಅಡ್ವಾಂಟೇಜಸ್ ದೇರ್ ಅವೈಲಬಲ್ ಅನ್ನೋದನ್ನ ಇವರು ನಮ್ಗೆ ತೋರಿಸ್ಕೊಡ್ತಾ ಇದ್ದಾರೆ. ಅದು ಕೂಡ ಯಾತಕ್ಕೆ ಅಂತ ಹೇಳಿದ್ರೆ, ಸುಷುಪ್ತಿ ಬಗ್ಗೆ ನಮ್ಗೆ ತಿಳುವಳಿಕೆ ಮಾಡ್ಬೇಕು ಅಂತ ಉದ್ದೇಶ ಅಲ್ಲ, ಮೋಕ್ಷದಲ್ಲಿ ಮೋಕ್ಷ ಅನ್ನೋದು ಇದೇ ತರ ಇರುತ್ತೆ ಅನ್ನೋ ಕಾರಣಕ್ಕಾಗಿ ತಿಳಿಸ್ತಾ ಇದ್ದಾರೆ. ಎರಡನೇ ವಸ್ತು ಅನ್ನೋದು ಇರೋದೇ ಇಲ್ಲ. ಆಮೇಲೆ ತಾನು ಅಂತ ಕೂಡ ಐಡೆಂಟಿಫಿಕೇಶನ್ ಯಾವ್ದು ಇರೋದಿಲ್ಲ. ಆಮೇಲೆ ಭಯ ಕಾಮನೆಗಳು, ಆಮೇಲೆ ಪುಣ್ಯ ಪಾಪ ಯಾವ್ದು ಇರೋದಿಲ್ಲ ಅನ್ನೋದನ್ನ ತೋರ್ಸಕ್ಕೆ ಸುಷುಪ್ತಿ ಅನ್ನೋದು ಅಷ್ಟೊಂದು ಚೆನ್ನಾಗಿರೋ ಒಂದು ಉದಾಹರಣೆ ಇದೆ. ಅದು ಎಲ್ಲರಿಗೂ ಅನುಭವದಲ್ಲೂ ಇದೆ. ಅದರಿಂದ ಅದನ್ನ ಇಟ್ಕೊಂಡು ನಾವು ತಿಳಿಸೋಣ ಅಂತ ಇನ್ನು ಯಾಜ್ಞವಲ್ಕ್ಯರು ಜ್ಞಾನಕಟ್ಟಿ ಅದನ್ನ ಇಟ್ಕೊಂಡು ಇದನ್ನ ವಿಷಯಗಳೆಲ್ಲ ಹೇಳ್ತಾ ಇದ್ದಾರೆ. ಆಮೇಲೆ ಆತ್ಮರೂಪಂ ಅಕಾಮಂ ಯತ್ ತತೆ ಶೋಕರಹಿತಂ ಸದಾ ಶೋಕಾಂತರಂ ಪೃಥಕ್ ಶೋಕಾದಿತಿ ನಿಶ್ಲೋಕತ ಉಚ್ಯತೆ. ಇವಾಗ ಉಪನಿಷತ್ತು ಏನ್ ಮಾಡ್ತಾ ಇದೆ ಅಂದ್ರೆ, ಇದನ್ನ ಶೋಕಾಂತರಂ ಅಂತ ಶಬ್ದ ಹೇಳ್ತಾರೆ. ಶೋಕಾಂತರಂ ಅಂದ್ರೆ ಏನರ್ಥ ಅಂತ ಹೇಳಿದ್ರೆ, ಬೇರೆ ಒಂದು ಶೋಕ ಅಂತ ಅಲ್ಲ. ಇವಾಗ ಪುರುಷಾಂತರ ಅಂತ ಹೇಳಿದ್ರೆ ಇನ್ನೂ ಪುರುಷ ಅಂತ ಅರ್ಥ. ಶೋಕಾಂತರ ಅಂದ್ರೆ ಇಲ್ಲಿ ಆ ಅರ್ಥ ಅಲ್ಲ. ಇದು ಶ್ಲೋಕವನ್ನು ಆಪೋಸಿಟ್ ಆಫ್ ಶೋಕ ಅಲ್ಲದೆ ಇರೋದು ಅಂತ. ಹಾಗಾಗಿ ಆತ್ಮರೂಪಂ ಅಕಾಮಂ ಯತೆ ತತೆ ಶೋಕರಹಿತಂ ಸದಾ. ಈ ಆತ್ಮರೂಪವಾಗಿರೋ ಈ ಕಾಮನೆ ಇಲ್ಲದೆ ಇರೋದು ಅಂತ ಒಂದು ಸ್ಥಿತಿ ಇದೆಯಲ್ಲ, ಅದು
ಯಾವಾಗ್ಲೂ ಆನಂದ ಸ್ವರೂಪವಾಗಿರುವುದು. ಅದು ಶೋಕರಹಿತವಾಗಿರೋ ಸ್ಥಿತಿ ಅದು. ಅದನ್ನ ಹೇಳಕ್ಕೆ ಉಪನಿಷತ್ ಏನ್ ಮಾಡಿದ್ರೆ ಶೋಕಾಂತರಂ ಪೃಥಕ್ ಅಂತ ಹೇಳ್ಬಿಟ್ಟು ಅದು ಆ ಶಬ್ದ ಉಂಟು ಮಾಡಿದೆ. ಅದೇ ಏನಾಯ್ತು, ಶೋಕಾತ್ ಪೃಥಕ್ ಇತಿ ನಿಶೋಕತಾ ಉಚ್ಯತೆ. ಶೋಕದಿಂದ ಬೇರೆ ಸ್ಥಿತಿ ಇದು. ಅಲ್ಲಿ ಶೋಕವೇ ಇಲ್ಲೇ ಇರೋ ಸ್ಥಿತಿ ಇದು ಸುಷುಪ್ತಿ ಸ್ಥಿತಿ ಅಂತ. ನೋಡಿ, ಈ ಶೋಕ ಆತ್ಮರೂಪಂ ಅಕಾಮಂ ಅಂತ ಹೇಳಿದ್ರಲ್ಲ, ಅಕಾಮಂ ಅಂತ ಹೇಳಿದ್ರೆ ಕಾಮನೆ ಇನ್ನೊಂದು ಇಲ್ಲದೆ ಇರೋದು ಅಂತ. ಈಗ ಯಾವ ಕಾಮನೆಯನ್ನು ಇಲ್ಲದೆ ಇರೋದು ಅಂತ. ಈ ಯಾವ ಕಾಮನೆಯನ್ನು ಇಲ್ಲದೆ ಇರೋದು ಅನ್ನೋದು ಎರಡು ಎಕ್ಸ್ಟ್ರೀಮ್ ಸ್ಟೇಟ್ಸ್ ಅಲ್ಲಿ ಸಾಧ್ಯ. ಒಬ್ಬ ಜಡನಾಗಿದ್ದಾನೆ ತಿಳ್ಕೊಳ್ಳಿ, ಅವನಿಗೆ ಯಾವ್ದು ಕೂಡ ನೋಡಿ, ಈಗ ಲೋಕದಲ್ಲಿ ಕೂಡ ನಾವು ಸಾಮಾನ್ಯವಾಗಿ ಹೇಳ್ತೀವಿ, ಕೆಲವನ್ನ ನೋಡಿ ಯಾವ್ದು ಮೋಟಿವೇಶನ್ ಇಲ್ಲ ಅವನಿಗೆ. ಒಂದು ವರ್ಕ್ ಜಾಬ್ ತಗೋಬೇಕು ಅಂತಾನೋ, ಒಂದು ಕೋರ್ಸ್ ಓದ್ಬೇಕು ಅಂತಾನೋ ಅಂತ ಕೆಲವರು ಮಕ್ಳು ಇರ್ತಾರೆ. ಅವಾಗ ಅವ್ರನ್ನ ನೋಡಿ ಏನ್ ಮಾಡ್ತಾರೆ ದೊಡ್ಡವರು, ಇವ್ನು ಸರಿ ಇಲ್ಲ, ಈ ತರ ಇವ್ರು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಅವನೇನು ಸನ್ಯಾಸಿ ಅಲ್ಲ, ಅವನೇನು ಯಾವ್ದು ಮುಕ್ತ ಅಲ್ಲ, ಅವ್ನ ವೈರಾಗ್ಯ ಬಂದಿಲ್ಲ, ಅವನ ಮಂದ ಬುದ್ಧಿ, ಅವನ ಒಂದು ತಮಸ್ಸಿಂದ ಅವ್ನಿಗೆ ಈ ತರ ಆಗಿರ್ತದೆ. ನೋಡಿ, ಅತ್ಯಂತ ಸತ್ವ ಆಗಿ ಬಂದ್ರೆ ಈ ಸ್ಥಿತಿ ಬರುತ್ತೆ, ಅತ್ಯಂತ ತಮಸ್ಸಿದ್ರು ಈ ಸ್ಥಿತಿ ಬಂದಿರುತ್ತೆ. ಅದು ಎಕ್ಸ್ಟ್ರೀಮ್ಸ್ ಅದು. ಹಾಗಾಗಿ ಆತ್ಮಕಾಮ ಅನ್ನೋದು ಸ್ಥಿತಿ ಬಂದ್ಬಿಟ್ಟು ಯಾವುದೇ ಕಾಮನೆ ನಮ್ಗೆ ಬೇಡ ಅಂತ ಸ್ಥಿತಿ ಯಾರಿಗಿರುತ್ತೆ ಅಂತ ಹೇಳಿದ್ರೆ ಒಂದಲ್ಲಿ ಆತ್ಮನ ಹೊಂದಿರೋನ್ಗೆ ಇರ್ತದೆ. ಇನ್ನೊಂದು, ಲೋಕದಲ್ಲಿ ಯಾವ್ದಿಗೂ ಕೂಡ ಒಂದು ಅವನ ಬುದ್ಧಿ ಮಾಂದ್ಯದಿಂದ ಅವ್ನಿಗೆ ಆತರ ಇರುತ್ತೆ ಅದು. ಹಾಗಾಗಿ ಅವನಿಗೂ ಇರುತ್ತೆ ಅದು ಆತರ. ಆದ್ರೆ ಇಲ್ಲಿ ಶೋಕಾಂತರಂ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಶೋಕದಿಂದ ಭಿನ್ನವಾದದ್ದು ಹೇಳಿದ್ರೆ ಶೋಕರಹಿತವಾದ ಸ್ಥಿತಿ ಅದು. ಸುಷುಪ್ತಿ ಸ್ಥಿತಿ ಅನ್ನೋದು ಶೋಕರಹಿತವಾದ ಸ್ಥಿತಿ ಅದು. ನಾನು ದೇಹಾಭಿಮಾನ, ಇವಾಗ ಒಂದು ಪ್ರಶ್ನೆ ಮಾಡ್ತಾ ಇದ್ದಾರೆ, ದೇಹಾಭಿಮಾನಶ್ಚ ಧರ್ಮಾಧರ್ಮೌಚ ಶೋಕದಾಹ ಯಥಾ ಜಾಗರಣೆ ತದ್ವತ್ ಸುಷುಪ್ತೌಚ ಪ್ರಸಜ್ಜತೆ. ಇವಾಗ ಏನ್ ಪ್ರಶ್ನೆ ಮಾಡ್ತಾ ಇರುತ್ತೆ ನೋಡಿ, ಇವಾಗ ನೀವು ಕೇಳಿದ್ರಲ್ಲ ಅವಾಗಲೇ ಬೀಜ ಹೋಗುತ್ತಾ ಅಂತ, ಆ ಪುಣ್ಯ ಪಾಪದ ಬೀಜನ ಹೋಗುತ್ತಾ ಅಂತ. ಬೀಜ ಹೋಗೋದಿಲ್ಲ ಅಂತ ಹೇಳಕ್ ಬರ್ತಾ ಇದ್ದಾರೆ ಇವಾಗ. ಆದ್ರೆ ಬೀಜ ಆಲ್ಮೋಸ್ಟ್ ಬೀಜ ಹೋಗಿ ತರಾನೇ ಇರುವ ಸುಷುಪ್ತಿ ಸ್ಥಿತಿ ಅಂತ ತಿಳ್ಕೊಬೇಕು ನಾವು. ಅದಕ್ಕೆ ಪ್ರಶ್ನೆ ಮಾಡೋದೇನು ಅಂತ ಹೇಳಿದ್ರೆ, ಆ ಬೀಜ ಹೋಗೋದಿಲ್ವಲ್ಲ ಅವ್ನು ಬಿಟ್ಟು, ಜಾಗೃತ ಅವಸ್ಥೆಯಲ್ಲಿ ಸ್ವಪ್ನ ಅವಸ್ಥೆಯಲ್ಲಿ ಅವನು ಪುಣ್ಯ ಪಾಪಿಯಾಗೆ ಇರ್ತಾನ. ಅವನು ಸುಷುಪ್ತಿ ಅವಸ್ಥೆಯಲ್ಲಿ ಮಾತ್ರ ಅವನಿಗೇನು ಹೊಸದಾಗಿ ಏನಾಗ್ಬಿಡ್ತೇವೆ ಅವನ ಜೊತೆಗೆ ಅಂತ ಮಾಡ್ತಾ ಇದ್ದಾರೆ. ಆವಾಗ ನೀವೇನ್ ಹೇಳ್ಬಿಟ್ರಿ, ಸುಷುಪ್ತಿ ಅವಸ್ಥೆಯಲ್ಲಿ ಅವನು ಯಾವುದೇ ಶೋಕ ಇರೋದಿಲ್ಲ ಅವನಿಗೆ ಅಂತ ನೀವು ಹೇಳಿದ್ರಿ. ಅದು ಕೇಳಿದ್ಮೇಲೆ ಈ ತರ ಪ್ರಶ್ನೆ ಮಾಡ್ತಾ ಇದ್ದಾರೆ. ನೋಡು, ಜಾಗೃತ ಸ್ವಪ್ನದಲ್ಲಿ ಪುಣ್ಯ ಪಾಪದ ಒಂದು ಕಾಟ ಎಲ್ಲ ಇರುತ್ತೆ. ಅದು ಸುಷುಪ್ತಿನಲ್ಲೂ ಒಂದ್ ಜೊತೆ ಇದೆಯಲ್ಲ ಆಯ್ತಲ್ಲ. ಅವಾಗ ನೀವೇನಂದ್ರೆ ನಾವು ಹೊಸದಾಗಿ ಹೇಳ್ದಂಗ ಆಯ್ತು ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಮೈವಂ ಪಿತಾಹಂ ಇತ್ಯಾದಿ ದೇಹಾತ್ಮ ಭ್ರಾಂತಿ ಲೋಪನಾತ್ ಪಿತೃತ್ವಯುಕ್ತ ದೇಹೇ ಅಭಿಮಾನ ಸುಪ್ತಸ್ಯನ ಈಕ್ಷತೆ. ಇವಾಗ ನಾನು ಹೇಳಿದ್ನಲ್ಲ, ಅದಕ್ಕೆ ವಿಧಾನದಲ್ಲಿ ಮಾತಾ ಅಮಾತ ಪಿತಾ ಅಪಿತ ಅಂತ ಬರ್ತೇನೆ. ಒಂದು ಸರಣಿ ಬರ್ತೇನೆ ಪೂರ್ತಿ, ಚಂಡಾಳ ಅಚಾಂಡಾಳ ಈ ತರ ಬರ್ತೇನೆ. ಪಂಚದಶಿಯಲ್ಲಿ ಇದನ್ನ ಅನುವಾದ ಮಾಡಿರ್ತಾರೆ ಎಲ್ಲಾದ್ರೂ. ಆದ್ರೆ ಸುಷುಪ್ತಿ ಅವಸ್ಥೆಯ ಬಗ್ಗೆ ಹೇಳೋರು ಉಪನಿಷತ್ತಲ್ಲಿ ಇದು ಹೇಳ್ತೇವೆ, ಲಿಸ್ಟ್ ಕೊಡ್ತೇವೆ. ತಾಯಿಯಾಗಿರೋರು ಸುಷುಪ್ತಿನಲ್ಲಿ ತಾಯಿಯಾಗಿರುತ್ತಿಲ್ಲ, ತಂದೆಯಾಗಿರೋರು ಎಚ್ಚರಾವಸ್ಥೆಯಲ್ಲಿ ತಂದೆ ಆಗಿರೋದಿಲ್ಲ. ಅವನು ಅದನ್ನ ಉಪನಿಷತ್ತು. ನೋಡಿ, ಕಳ್ಳನಿಗೆ ಕಳ್ತನ ಎಲ್ಲ ಮಾಡ್ತಾ ಇರೋರಿಗೆ, ಆತರ ಜೀವನ ಮಾಡ್ತಾ ಇರೋರಿಗೆ ತಾನು ಕಳ್ಳ ಅಂತ ಚೆನ್ನಾಗಿ ಗೊತ್ತು ಅವನಿಗೆ. ಅದರಿಂದಲೇ ಅವ್ನು ಏನ್ ಮಾಡ್ತಾನೆ, ಯಾಕೆ ಸಿಗಾಕೋಬಾರ್ದು ಅಂತಾನು ನೋಡ್ತಾನೆ ನಾವು. ಆದ್ರೆ ಸುಷುಪ್ತಿಯಲ್ಲಿ ಅವನು ಕಳ್ಳ ಅಲ್ಲ ಅಂತ ಹೇಳ್ತೇವೆ ಉಪನಿಷತ್ತಿಗೆ. ಯಾಕಂದ್ರೆ ಐಡೆಂಟಿಟಿ ಹೊರಟೋಗಿದೆ ಅವನಿಗೆ ಆ ಸಮಯದಲ್ಲಿ. ಹಾಗಾಗಿ ನೋಡಿ, ಮನಸ್ಸಿದ್ರೇನೆ ಐಡೆಂಟಿಟಿ. ಮನೆಯವ ಮನುಷ್ಯನ ಕಾರಣಂ ಬದ್ಧ ಮೋಕ್ಷ ಅಂತ ಹೇಳಿರೋ ರೀತಿಯಲ್ಲಿ ಮನಸ್ಸಿಯಲ್ಲಿ ಜಾಗೃತವಾಗಿರುತ್ತೆ, ಎಚ್ಚರವಾಗಿರುತ್ತೋ ಆ ಸಮಯದಲ್ಲಿ ಇದೆಲ್ಲ ಬಂದ್ಬಿಡುತ್ತೆ. ಮನಸ್ಸು ಇಲ್ಲಿರೋ ಸಮಯದಲ್ಲಿ ಇದೆಲ್ಲ ಇರೋದಿಲ್ಲ ಅಂತ ಉಪನಿಷತ್ತಿನ ಒಂದು ಅಭಿಪ್ರಾಯ. ಅವಾಗ ಕಳ್ಳನಾಗಿರೋನು ಕಳ್ಳ ಅಲ್ಲ, ಬ್ರಾಹ್ಮಣನಾಗಿರೋನು ಬ್ರಾಹ್ಮಣ ಅಲ್ಲ, ಸನ್ಯಾಸಿ ಆಗಿರೋನು ಸನ್ಯಾಸಿ ಅಲ್ಲ, ಇದೆಲ್ಲ ಹೇಳ್ತಾ ಬರ್ತೇವೆ. ಅವಾಗಲೇ ಭೇದ ಅಲ್ಲ ಅಂತ ನಾವು ಹೇಳುತ್ತೆ. ಏನಿದೆ ಇವಾಗ ಆ ಉಪನಿಷತ್ ಮಂತ್ರವನ್ನ ಇವರು ಇವಾಗ ಶ್ಲೋಕಕ್ಕೆ ತರಬೇಕು. ಯಾಕಂದ್ರೆ ಆ ಉಪನಿಷತ್ ಭಾಗನೇ ಇವರು ಇವಾಗ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಅವಾಗ ಈ ಪ್ರಶ್ನೆ ಒಂದು ಮಾಡಿ ಅದಕ್ಕೆ ಉತ್ತರವಾಗಿ ಉಪನಿಷತ್ ಈ ತರ ಹೇಳುತ್ತೆ ಅಂತ ಇವರು ತೋರಿಸ್ತಾ ಇದ್ದಾರೆ. ಮೈವಂ ಪಿತಾಹಂ ಇತ್ಯಾದಿ ದೇಹಾತ್ಮ ಭ್ರಾಂತಿ ಲೋಪನಾಥ್. ಪಿತಾ ನಾನ್ ತಂದೆ ಇತ್ಯಾದಿ ಅಂದ್ರೆ ಇತ್ಯಾದಿ ಬಾಕಿ ಎಲ್ಲವೂ ಸೇರಿಸ್ಕೋಬೇಕು. ನಾವು ಈ ಕಂಪನಿ ನಾನು ಇಂಥ ಕೆಲಸದಲ್ಲಿ ಇದ್ದೀನಿ, ನಾನು ಆಮೇಲೆ ಇಂಥ ಒಂದು ಸೊಸೈಟಿ ಒಂದು 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 ಸಮಾಜದಲ್ಲಿ ಒಂದು ಅಸೋಸಿಯೇಷನ್ ಇದ್ರೆ ಅದಕ್ಕೆ ನಾನು ಟ್ರೆಷರರ್, ಪ್ರೆಸಿಡೆಂಟ್ ಇಂಥದ್ದೆಲ್ಲ ಏನೇನು ಉಪಾಧಿಗಳು ಇರುತ್ತೋ ಅದು ಯಾವ್ದು ಕೂಡ ಆ ಸಮಯದಲ್ಲಿ ಅವನು ಹೊರಟೋಗಿರುತ್ತೆ, ಅದು ಇರೋದಿಲ್ಲ. ಅಂದ್ರೆ ಅದನ್ನ ಅವನು ಗಮನಿಸೋ ಒಂದು ಸ್ಥಿತಿಯಲ್ಲಿ ಅವ್ನು ಇರೋದಿಲ್ಲ ಅಂತ ಅರ್ಥನೆ. ಸೊ ಪಿತಾಹಂ ಇತ್ಯಾದಿ ದೇಹಾತ್ಮ ಭ್ರಾಂತಿ ಲೋಪನಾಥ್. ಅವ್ರ ಉಪನಿಷತ್ ಹೇಳ್ತಾ ಇದೆ, ಅದನ್ನ ನನ್ನ ತಂದೆ ಅಥವಾ ನನ್ನ ತಾಯಿ ಅಂತ ತಿಳ್ಕೊಂಡು ಒಂದು ದೇಹಾತ್ಮ ಭ್ರಾಂತಿ ಹೇಳ್ತಾ ಇದೆ. ಯಾಕಂದ್ರೆ ಇದು ಶರೀರದ ಜೊತೆಗೆ ತಾನೇ ಬಂದಿರೋದಿದೆಲ್ಲ. ಹಾಗಾಗಿ ಶರೀರ ನಾನು ಅಂತ ಬಂದಾಗ ಏನಾಗುತ್ತೆ, ಶರೀರಕ್ಕೆ ಸೇರಿದೆಲ್ಲ ಇದೆಲ್ಲ ಈ ಶರೀರದೆಲ್ಲ ಸೇರ್ಕೊಂಡ್ಬಿಡ್ತಾರೆ. ನಾನು ಹೀಗಿದ್ದೀನಿ, ಹಾಗಿದ್ದೀನಿ, ಈ ಜಾತಿಗೆ ಸೇರ್ತೀನಿ,
ಅದೆಲ್ಲ ಬರುತ್ತೆ. ಇಷ್ಟು ವಯಸ್ಸು ಉಳ್ಳವ್ ನಾನು, ಇದೆಲ್ಲ ಸೇರ್ಬಿಡ್ತಾರೆ. ಆಮೇಲೆ ನಾನು ಇಂಥ ನ್ಯಾಷನಾಲಿಟಿ ಸೇರಿದ್ದೀನಿ, ಅದೆಲ್ಲವೂ ಕೂಡ ಶರೀರ ಬಿಟ್ಕೊಂಡೇ ಬರೋದು. ಹಾಗಾಗಿ ಇಂಥ ಮನೆತನದಲ್ಲಿ ಹುಟ್ಟಿದ್ದೀನಿ ನಾನು, ಇಂಥ ತುಂಬಾ ದೊಡ್ಡ ಒಂದು ಕುಲ ನನ್ನದು ಅಂತದ್ದು ಹೇಳ್ಕೊಳ್ಳೋದೆಲ್ಲ ಶರೀರಾಭಿಮಾನದಿಂದಲೇ ಇದರಲ್ಲಿ ಸೇರೋದಿದ್ದಲ್ಲ. ಸೊ ಹಾಗಾಗಿ ಪಿತಾಹಂ ಇತ್ಯಾದಿ ದೇಹಾತ್ಮ ಭ್ರಾಂತಿ ಲೋಪನಾತೆ, ಆ ಸಮಯದಲ್ಲಿ ಈ ಭ್ರಾಂತಿ ಅವನಿಗೆ ಹೊಟ್ಟೋಗಿರುತ್ತೆ. ಅದು ಏನು ಆತ್ಮಜ್ಞಾನದಿಂದ ಬಂದಿದ್ದು ಹೋಗಿಲ್ಲ, ಅದು ಬೈ ಡಿಫಾಲ್ಟ್ ಹೋಗಿರುತ್ತೆ. ಅದು ಸುತ್ತಿನಲ್ಲಿ ಬೈ ಡಿಫಾಲ್ಟ್ ಇವನು ಏನು ಇದು ಹೋಗ್ಲಿಂದ ಇವನು ಬಯಸ್ದೇನೆ ಅದು ಇವನ್ನ ಬಿಟ್ಟು ಹೋಗಿರುತ್ತೆ. ಯಾವಾಗ ಇವಾಗ ನಿದ್ರಾಶಕ್ತಿಯಿಂದ ಇವನ್ನ ಎಳ್ಕೊಳ್ತಾ ಬಿಟ್ಟೆ ಅನ್ನೋದು, ಅವಾಗ ಇದೆಲ್ಲ ಅವನಿಂದ ಬಿಟ್ಟು ಹೋಗ್ಬಿಡ್ತಾ ಇದ್ರು. ಪಿತೃತ್ವ ಯುಕ್ತ ದೇಹೇ ಅಭಿಮಾನ ಸುಪ್ತಸ್ಯ ನಿರೀಕ್ಷತೆ. ಅವಾಗ ಏನಾಯ್ತು, ಪಿತೃತ್ವ ಯುಕ್ತ ದೇಹೆ, ತಂದೆಗೆ ಸೇರಿದ ಒಂದು ದೇಹದಲ್ಲಿ ಅವನಿಗೆ ಅಭಿಮಾನ ಇರೋದಿಲ್ಲ. ಆ ದೇಹ ಏನ್ ಸತ್ತೋಗಿಲ್ಲ ಅವನಿಗೆ, ಅದೇ ಆಗಿದ್ರು ಕೂಡ ಆ ದೇಹದಲ್ಲಿ ಅವನಿಗೆ ಆ ಸಮಯದಲ್ಲಿ ಅಭಿಮಾನನೇ ಇರೋದಿಲ್ಲ. ಅದರಿಂದ ಸುಶುಪ್ತಿನಲ್ಲಿ ನಾವು ಇದನ್ನ ಈ ವಿಷಯವನ್ನ ನಾವು ಕಾಣ್ತೀವಿ. ಏನು ಅವನಿಗೆ ಪುಣ್ಯ ಪಾಪಗಳು ಅದೆಲ್ಲ ಇರೋದಿಲ್ಲ, ಧರ್ಮಗಳ ಒಂದು ಚಿಂತೆ ಅದೆಲ್ಲ ಅವನಿಗೆ ಇರೋದೇ ಇಲ್ಲ ಅವನಿಗೆ ಅಂತ. ಸೊ ಹೀಗೆ ಈ ವಿಷಯವನ್ನು ಕ್ಲಾರಿಫೈ ಮಾಡಿದ್ಮೇಲೆ ಮುಂದಕ್ಕೆ ಹೇಳ್ತಾರೆ, ತತ್ತದೇಹಾಭಿಮಾನ ಹಾತು ಕ್ಷೀಣ ತತ್ ಕರ್ಮ ಸಂಶಯಾತ್ ಪುಣ್ಯೇನ ಪಾಪ್ಮನ ಅನುಭಾಗತಂ ರೂಪಂ ಪರಾತ್ಮನಃ. ಇವಾಗ ಏನಾಯ್ತು, ಆಯಾ ದೇಹದಲ್ಲಿ ಅವನಿಗೆ ಅಭಿಮಾನ ಆ ಸಮಯದಲ್ಲಿ ಹೋಗಿದೆ. ಆದ್ರೆ ಕಂಪ್ಲೀಟ್ ಆಗಿ ಹೋಯ್ತು ಅಂತ ಹೇಳಕ್ ಆಗಲಿಲ್ಲ, ಅಬ್ಸಲ್ಯೂಟ್ ಆಗಿ ಹೋಗಿದೆ ಅಂತ ಹೇಳಕ್ ಆಗಲಿಲ್ಲ. ಯಾಕಂದ್ರೆ ಟೆಂಪ್ರರಿ ಆಗಿ ಆ ಸಮಯದಲ್ಲಿ ನಮಗೆ ದೇಹಾಭಿಮಾನ ಹೋಗಿದೆ. ಎಚ್ಚರ ಆಗಿದ ತಕ್ಷಣ ಏನಾಗುತ್ತೆ, ಅದು ಮತ್ತೆ ದೇಹಾಭಿಮಾನ ಸೇರ್ಕೊಂಡು ಅದು ಕೂಡ ಎಚ್ಚರ ಆಗುತ್ತೆ ಆ ಸಮಯದಲ್ಲಿ. ಅವಾಗ ಎಚ್ಚರ ಆಗೋದೇ ಯಾತಿಕೆ ಅಂತ ಹೇಳಿದ್ರೆ, ಅವನಿಗೆ ಆ ಪುಣ್ಯ ಪಾಪದ ಕರ್ಮ ಮುಗಿದಿಲ್ಲ ಅವನಿಗೆ, ಅದನ್ನ ಅನುಭವಿಸಕ್ಕೆ ಇನ್ನ ನೆಕ್ಸ್ಟ್ ಒಂದು ಬ್ಯಾಚ್ ಸ್ಟಾರ್ಟ್ ಆಗುತ್ತೆ ಅವನಿಗೆ. ಅದು ಸ್ಟಾರ್ಟ್ ಆಗಕ್ಕೆ ಆಗಿ ಅವನ್ನ ಎಬ್ಬಿಸ್ಬಿಡುತ್ತೆ ಅದು ಒಳಗಡೆಯಿಂದ ಅವನ್ನ ಅದು ಇದಕ್ಕೆ ತಳ್ಳಿಬಿಡುತ್ತೆ ಅದು. ಸೊ ಹಾಗಾಗಿ ಈ ತರ ಒಂದು ಇರೋದ್ರಿಂದ ತತ್ತ ದೇಹಾಭಿಮಾನ ಅದು ಕ್ಷೀಣ ತತ್ ಕರ್ಮ ಸಂಶಯ ಆತ. ಅವಾಗ ಏನಾಯ್ತು, ಆ ಕರ್ಮ ಅನ್ನೋದು ಯಾವ್ದು ಕ್ಷೀಣವಾಗಿತ್ತು ಆ ಸಮಯದಲ್ಲಿ, ಅದು ಇವಾಗ ಆ ಸ್ಥಿತಿ ಹೋಗೋಗುತ್ತೆ ಅವನಿಗೆ. ಅವಾಗ ಎಚ್ಚರ ಆದ್ಮೇಲೆ ಅವನಿಗೆ ಮತ್ತೆ ಅವನು ಮುಂಚೆ ಇದ್ದಾನೆ ಆಗ್ಬಿಡ್ತಾನೆ ಅವನು ಅಂತ ಹೇಳ್ಬಿಟ್ಟು, ಅವಾಗ ಒಂದು ಸ್ಮಾಲ್ ಇಂಟರ್ವ್ಯೂ ಇದೆಯಲ್ಲ ಅದನ್ನ ಹೇಳುತ್ತೆ. ಪುಣ್ಯೇನ ಪಾಪ್ಮನ ಅನಂಭಾಗತಂ ರೂಪಂ ಪರಾತ್ಮನಃ. ಅವಾಗ ಏನಾಯ್ತು, ಆ ಪರಾತ್ಮ ಸ್ವರೂಪ ಇದೆ, ಆತ್ಮ ಸ್ವರೂಪ ಇದೆ, ನಮ್ಮ ವಾಸ್ತವಾದ ಆತ್ಮ ಸ್ವರೂಪ, ಅದು ಪುಣ್ಯದಿಂದಲೂ ಪಾಪದಿಂದಲೂ ಎರಡರಿಂದಲೂ ಅದಕ್ಕೆ ಸ್ಪರ್ಶ ಆಗದೆ ಇರೋ ಸ್ವರೂಪ ಅದು ಅಂತ. ಅದು ಮುಕ್ತಿ ಸ್ವರೂಪ ಅದೇ ತಾನೆ. ಪುಣ್ಯ ಪಾಪ ಎಲ್ಲರೂ ಕೂಡ ಇರುವಾಗ ಮುಕ್ತಿಗೆ, ಅದೇ ತರ ಎಲ್ಲೂ ಕೂಡ ಸುಶುದ್ಧಿನಲ್ಲಿ ಕೂಡ ಪುಣ್ಯದಿಂದಲೂ ಪಾಪದಿಂದಲೂ ಎರಡರಿಂದಲೂ ಅವನು ಆ ಸಮಯದಲ್ಲಿ ಒಂದು ಮುಕ್ತನ ಆಸ್ಡೋ ಈಸ್ ಫ್ರೀ ಫ್ರಮ್ ದೆಮ್ ಅಂತ ಆಸ್ಡೋ ಹೇಳ್ಬೇಕಾಗಿದೆ. ಯಾಕಂದ್ರೆ ಆಬ್ಸಲ್ಯೂಟ್ ಫ್ರೀಡಮ್ ಹೇಳಕ್ಕಾಗಲ್ಲ, ಯಾಕಂದ್ರೆ ಅದು ಆಗೋದು ಆತ್ಮಜ್ಞಾನದಲ್ಲೇ ಆಗೋದು. ಸೊ ಆತ್ಮಜ್ಞಾನ ಇಲ್ಲದೇ ಇದ್ರೂ ಕೂಡ ಸುಶುದ್ಧಿ ಅವಸ್ಥೆಯಲ್ಲಿ ನಮ್ಗೆಲ್ಲ ಈ ಅನುಭವ ಇದೆ. ನಾವು ಅವಾಗ ಶುದ್ಧವಾಗೇ ಇರ್ತೀವಿ, ಎಲ್ಲದಿಂದಲೂ ಯಾವ ಕಾಮನೆಯೂ ಇರೋದಿಲ್ಲ. ನೋಡಿ, ಮುಕ್ತಿನಲ್ಲಿ ಏನ್ ಬೇಕಾಗಿದೆಯೋ ಅದೆಲ್ಲವೂ ಕೂಡ ಇದೆ. ಯಾವ ಐಡೆಂಟಿಟೀಸ್ ಇರೋದಿಲ್ಲ, ಆಮೇಲೆ ಪುಣ್ಯ ಪಾಪಗಳ ಬಾಧೆ ಇರೋದಿಲ್ಲ, ಆಮೇಲೆ ಬೇರೆ ಯಾವ್ದು ನೋವು ಇದು ವ್ಯಾಧಿಗಳು ಅದೆಲ್ಲ ಯಾವ್ದು ಇರೋದಿಲ್ಲ, ಎರಡನೇ ವಸ್ತುವೇ ಇಲ್ಲ ಆ ಸಮಯದಲ್ಲಿ. ಅದೆಲ್ಲ ಮುಕ್ತಿಗೆ ಹೊಂದುತ್ತೆ ಅಂತ ಸುಶುದ್ಧಿಯನ್ನು ಮುಕ್ತಿಗೆ ಒಂದು ಉದಾಹರಣೆಯಾಗಿ ಕೊಡುತ್ತೆ. ಸೈಲೆನ್ಸ್ ಹೌದು ಸೈಲೆನ್ಸ್. ಹಾಗಾಗಿ ಮೈಂಡ್ ಇಟ್ ಲೂಸಸ್ ಇಟ್ಸ್ ಮೈಂಡ್ ಸ್ಟೇಟಸ್ ಅಂತಾನೆ ಹೇಳ್ಬೋದು ನಾವು ಆ ಸಮಯದಲ್ಲಿ. ಆ ತರ ಇರುತ್ತೆ. ಅದೇ ಮುಕ್ತಿಗೆ ಸುಶುದ್ಧಿಗೆ ವ್ಯತ್ಯಾಸ ಇಲ್ಲ ಅಂದ್ರೆ ಈ ಅಂಶದಲ್ಲಿ ಮಾತ್ರ ವ್ಯತ್ಯಾಸ ಇಲ್ಲ. ಆದ್ರೆ ಮುಕ್ತಿನಲ್ಲಿ ಮಾತ್ರ ಏನಾಗುತ್ತೆ ಅಂದ್ರೆ ಮತ್ತೆ ಒಂದು ಸಮಸ್ಯೆ ಮತ್ತೆ ಸಂಸಾರಕ್ಕೆ ಬರ್ತಾನೆ ಅಂತ ಈ ಸ್ಥಿತಿ ಆಗ್ಲಿಲ್ಲ. ವೆದರ್ ಇವನಿಗೆ ಆ ಸ್ಥಿತಿ ಇದೆ. ಇದು ಮುಗಿದ ತಕ್ಷಣ ಸುಶುದ್ಧಿ ಅವನಿಗೆ ಎಷ್ಟು ಹೊತ್ತು ಬೇಕೋ ಅಷ್ಟು ಹೊತ್ತು ಇದ್ಬಿಟ್ಟು ಅದು ಏನ್ ಮಾಡುತ್ತೆ, ನೆಕ್ಸ್ಟ್ ಬ್ಯಾಚ್ ಆಫ್ ಕರ್ಮ ಇದೆಲ್ಲ ಅದು ರೆಡಿ ಆಗಿರುತ್ತೆ ಅವನ್ನ ಅದ್ರಲ್ಲಿ ಹೇಳ್ಕೊಳಕ್ಕೆ. ಅದನ್ನ ಅದೇ ಹೊರಗಡೆಯಿಂದ ಅವ್ನು ಪ್ರಸೋದನೆ ಮಾಡುತ್ತೆ ಎಬ್ಸಕ್ಕೆ. ಹಾಗಾಗಿ ಅವ್ನಿಗೆ ಹೇಳ್ಬೇಕಾಗುತ್ತೆ, ಎದ್ದು ಅವನಿಗೆಲ್ಲ ತಿರ್ಗಿ ಅವನ್ನ ಅನುಭವಿಸ್ಬೇಕಾಗುತ್ತೆ. ಕೆಲವರು ನೋಡಿ ಅದಕ್ಕೇನೆ ಕೆಲವರು ತುಂಬಾ ಕಷ್ಟದಲ್ಲಿ ಎಲ್ಲ ಇರೋರು, ಯಾವ್ದೇ ಕಷ್ಟ ಇರ್ಬೋದು, ಸಾಲದಿಂದ ಕಷ್ಟ, ಅದೆಲ್ಲ ನಾವು ಎದುರಿಸಕ್ ಆಗ್ತಾ ಇಲ್ವಂತ ಕಷ್ಟ, ಅಥವಾ ಮನೆಯಲ್ಲಿ ಯಾವ್ದಾದ್ರು ತುಂಬಾ ಕಷ್ಟಗಳು ಬಂದ್ಬಿಟ್ಟಿದೆ, ವ್ಯಾಧಿ ಇದಿದೆ, ಅದು ತನಗೆ ಕೂಡ ತುಂಬಾ ವ್ಯಾಧಿ ಇರ್ತಾ ಅಂತ ಅವರು ನಿದ್ದೆ ಮಾಡ್ಬಿಟ್ಟು ಹೇಳುವಾಗ ಅವ್ರಿಗೆ ಎಂತ ಸ್ಥಿತಿ ಅವ್ರಿಗೆ ಮನಸ್ಸಿರುತ್ತೆ ಅನ್ಸುತ್ತೆ, ಯಾಕಪ್ಪ ಬೆಳಗಾಗುತ್ತೆ ಅಂತ ಅವ್ರಿಗೆ ಮನಸ್ಸಿರುತ್ತೆ ಅಲ್ವಾ. ಆತರ ಇರುತ್ತೆ ಅವ್ರಿಗೆ, ಯಾಕಪ್ಪ ಬೆಳಗಾಗುತ್ತೆ ನಮಗೆ ಅಂತ ಅವ್ರಿಗೆ ಅನ್ಸುತ್ತೆ. ಯಾಕಂದ್ರೆ ಬೆಳಗಾಯಿಸಿದ್ರೆ ನಾವ್ ಇದೆಲ್ಲ ತಿರ್ಗಾ ನಾವು ನೋಡ್ಬೇಕಲ್ಲ, ನಾವು ಇದೆಲ್ಲ ಇಲ್ಲೇ ಇದ್ದಿದ್ದೀವಿ ಆ ಸಮಯದಲ್ಲಿ, ಸುಶುದ್ಧಿ ಸಮಯದಲ್ಲಿ ನಾವು ಇದೆಲ್ಲ ಈ ಬಾಧೆ ಇಲ್ಲೇ ಇದ್ದಿದ್ದೀವಿ. ಆದ್ರೆ ತಿರ್ಗಾ ಇದೆಲ್ಲ ನಾವು ನೋಡ್ಬೇಕಾಗಿದ್ದಿಲ್ಲ ಅಂತ ಒಂದು ಮನಸ್ಸಿಗೆ ಬೇಜಾರಾಗುತ್ತೆ. ಅದು ಅದರ ಲಕ್ಷಣ. ಅದರಿಂದ ಗೊತ್ತಾಗುತ್ತೆ ನಿಮಗೆ ಆ ಸಮಯ ಅನ್ನೋದು ಸುಶುದ್ಧಿಯಲ್ಲಿ ಇರೋದು ಅನ್ನೋದು ಮುಕ್ತಿ ಅನ್ನೋ ಒಂದು ಸ್ಥಿತಿನೇ ಅದು ಹೆಚ್ಚು ಕಡಿಮೆ ಅಂತ ಹೇಳ್ಬೋದು. ಅದಕ್ಕೆ ಆಬ್ಸಲ್ಯೂಟ್ ಅಂತ ಯಾರು ಹೇಳ್ತಾ ಇಲ್ಲ. ಅದಕ್ಕೆ ನೋಡಿ, ಉದಾಹರಣೆ ಅಂತ ಕೊಡುವಾಗ ಯಾವಾಗಲೂ ಕೂಡ ಒಂದು ನಿಯಮ ಇದೆ ಒಂದು, ಇಟ್ ಇಸ್ ನಾಟ್ ಒನ್ ಟು ಒನ್ ಕರೆಸ್ಪಾಂಡೆನ್ಸ್ ಇನ್ ಆಲ್ ರೆಸ್ಪೆಕ್ಟ್ಸ್. ಸರ್ವಾತ್ಮನ ಇದು ಹೋಲಿಕೆ ಅನ್ನೋದಿಲ್ಲ. ಅದು ಯಾವ್ದು ಕೆಲವು ಅಂಶಗಳಲ್ಲಿ ಮಾತ್ರ ಒಂದು ಹೋಲಿಕೆ ಇರುತ್ತೆ. ಅದರಿಂದ ಉದಾಹರಣೆಯಿಂದ ಹೇಳೋದು, ಇಲ್ಲವೇ ಸಾಮ್ಯನೇ ಎಲ್ಲರೂ ಒಂದೇ ಆಗೋಗ್ಬಿಡ್ತಾರೆ.
ಉದಾಹರಣೆ ಅನ್ನೋದ್ರಲ್ಲಿ ದೃಷ್ಟಾಂತ ಮತ್ತು ದಾಷ್ಟಾಂತಿಕ ಎರಡಕ್ಕೂ ಕೂಡ ಒಂದು ಸಾಮ್ಯ ಕೆಲವು ಅಂಶಗಳಿರುತ್ತೆ, ಸರ್ವಾಂಶದಲ್ಲಿ ಸಾಮ್ಯ ಅನ್ನೋದು ಇರೋದಿಲ್ಲ. ಹೃದಯಾಖ್ಯಂ ಮನಃ ತಸ್ಯ ಪುಣ್ಯಪಾಪೇ ತಥೋ ಅಖಿಲಾಹ ಶೋಕಾಹ ಮನೋಗತಾಹ ಸುಪ್ತೌ ಶೋಕಾನ್ ಆತ್ಮ ಅತಿವರ್ತತೆ. ಇವಾಗ ಹೃದಯಾಖ್ಯಂ ಮನಃ, ಅವಾಗ ತಸ್ಯ ಪುಣ್ಯಪಾಪೇ ತಥೋ ಅಖಿಲಾಹ ಶೋಕಾಹ ಮನೋಗತಾಹ. ಅದೇ ಏನಾಯ್ತು, ಮನಸ್ಸು ಅಂತ ಯಾವ್ದು, ಹೃದಯ ಅಂದ್ರೆ ಮನಸ್ಸು ಅಂತ ಶಬ್ದ ಉಪನಿಷತ್ತಲ್ಲಿ ಮನಸ್ಸು ಅನ್ನೋದಕ್ಕೆ ಹೃದಯ ಅಂತ ಶಬ್ದವನ್ನು ಉಪಯೋಗಿಸುತ್ತೆ. ಯಾತಕ್ಕೆ ಅಂದ್ರೆ ನೋಡಿ, ಫಿಸಿಕಲ್ ಹಾರ್ಟ್ ಅಂತ ಯಾವ್ದು ಹೃದಯ ಅಂತ ಹೇಳ್ತೀವೋ, ನಮ್ಮ ಶಾಸ್ತ್ರದ ಪ್ರಕಾರ ಮನಸ್ಸು ಅನ್ನೋದಕ್ಕೆ ಲೋಕಸ್ ಯಾವ್ದು ಅಂತ ಹೇಳಿದ್ರೆ ನಮ್ಮ ಫಿಸಿಕಲ್ ಹಾರ್ಟ್ ಅಂತ ಹೇಳ್ತೀವಲ್ಲ, ಅಲ್ಲೇ ಮನಸ್ಸಿನ ಒಂದು ಸ್ಥಾನ. ಮನಸ್ಸಿಗೆ ಸ್ಥಾನ ನಾವು ಬ್ರೈನ್ ಅಂತ ಹೇಳ್ತಾ ಇಲ್ಲ. ಈ ವೇದಾಂತ ಶಾಸ್ತ್ರದಲ್ಲಿ ಬ್ರೈನ್ ಅಂತ ಯಾವ್ದನ್ನ ಸೈಂಟಿಸ್ಟ್ ಹೇಳ್ತಾರೋ, ಆ ಬ್ರೈನ್ ಅನ್ನೋದನ್ನ ಮನಸ್ಸಿನ ಸ್ಥಾನ ಅಂತ ಹೇಳೋದಿಲ್ಲ. ಮನಸ್ಸಿನ ಸ್ಥಾನ ಹೃದಯದ ಒಂದು ಹೃದಯ, ಈ ಮಾಂಸಪಿಂಡ ಅಂತ ಯಾವ ಒಂದು ಹೃದಯ ಫಿಸಿಕಲ್ ಹಾರ್ಟ್ ಇದೆಯಲ್ಲ, ಅಲ್ಲೇನೆ ಮನಸ್ಸು ಅನ್ನೋದು ಕೆಲಸ ಮಾಡುತ್ತೆ ಅಂತ. ಮನಸ್ಸನ್ನ ಇಲ್ಲಿ ಅಲ್ಲಿಗೆ ಕೆಲಸ ಮಾಡುತ್ತೆ. ಇವಾಗ ಹೃದಯಾಕ್ಷಿ ಮನಃ ತಸ್ಯ ಪುಣ್ಯ ಪಾಪೇ ತಥೋ ಅಖಿಲಾಹ ಶೋಕಾಹ ಮನೋಗತಾಹ. ಅದೇ ಒಂದು ಪುಣ್ಯ ಪಾಪಗಳು ಎಲ್ಲವೂ ಕೂಡ ಅದು ಎಲ್ಲ ತಥೋ ಅಖಿಲಾಹ ಶೋಕಾಹ, ಪುಣ್ಯ ಪಾಪಗಳಿಂದ ಬರೋ ಈ ಶೋಕಗಳಿಂದ ಇಲ್ಲ, ಅದೆಲ್ಲವೂ ಕೂಡ ಮನೋಗತಾಹ, ಮನಸ್ಸು ಸೇರಿದೆ. ಅದೆಲ್ಲವೂ ಕೂಡ ಸುಪ್ತವು ಶೋಕಾನ್ ಆತ್ಮ ಅತಿವರ್ತತೆ. ಸುಷುಪ್ತಿಯಲ್ಲಿ ಮನಸ್ಸಿನ ಒಂದು ಸಂಬಂಧ ಕೂಡ ಒಂದು ಹೊರಟೋಗಿರುತ್ತೆ. ಅದರಿಂದ ಅವನು ಎಲ್ಲಾ ಶೋಕಗಳನ್ನ ಅವನು ದಾಟಿ ಹೋಗಿರ್ತಾನೆ. ಆ ಸಮಯದಲ್ಲಿ ಶೋಕಾನ್ ಅತಿವರ್ತತೆ, ಎಲ್ಲಾ ಶೋಕಗಳನ್ನ ಅವನು ದಾಟಿ ಹೋಗಿರ್ತಾನೆ. ಈ ಟ್ರಾನ್ಸೆಂಡ್ಸ್ ಆಲ್ ಮಿಸರೀಸ್ ಅಂತ ಹೇಳಿ, ಮಿಸರೀಸ್ ಹೇಳಿದಾಗ ನಾವು ಮತ್ತೆ ಅದರಲ್ಲಿ ಪುಣ್ಯವನ್ನು ಸೇರಿಸ್ಬೇಕು. ಹಾಗೆ ಪುಣ್ಯ ಪಾಪ ಎರಡೂ ಸೇರಿಸಿದ್ದಾರೆ. ಯಾತಕ್ಕೆ ಎರಡನ್ನೂ ಕೂಡ ಪಾಪ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಮುಕ್ತಿ ದೃಷ್ಟಿಯ ಅಥವಾ ವಿವೇಕೀಯ ದೃಷ್ಟಿಯ ನೋಡಿದಾಗ ಸುಖ ಅಥವಾ ಪುಣ್ಯದು ಕೂಡ ಒಂದು ರೀತಿಯಾಗಿ ಪಾಪವೇ, ಕಷ್ಟನೇ ಅದು. ಯಾಕಂದ್ರೆ ಮತ್ತೆ ಜನ್ಮವನ್ನು ಎತ್ತಬೇಕಾಗುತ್ತೆ, ಅದ್ರ ಸಂಬಂಧವಾದ ಎಲ್ಲಾ ಕಷ್ಟಗಳನ್ನು ಮತ್ತೆ ನಾವು ಹೊಂದಬೇಕಾಗುತ್ತೆ, ಅದು ಅನುಭವಿಸ್ಬೇಕಾಗುತ್ತೆ. ನೋಡಿ, ಯಾರೇ ಆದ್ರೂ ಕೂಡ ಇನ್ನೊಂದು ಜನ್ಮ ನಿಮಗೆ ಬರುತ್ತೆ, ಆ ಜನ್ಮದಲ್ಲಿ ನಿಮಗೆ ತುಂಬಾ ಸುಖ ಸಿಗುತ್ತೆ ಅಂತ ಯಾರಾದ್ರೂ ಕೂಡ ತುಂಬಾ ಹನುಮಂತಿರ್ತೀಯ, ತುಂಬಾ ಒಳ್ಳೆ ಅನುಕೂಲ ಇರುತ್ತೆ, ನಿಮಗೆ ತುಂಬಾ ಒಳ್ಳೆ ಒಂದು ಮನಸ್ಸನ್ನು ಕೊಟ್ಟಿರ್ತೀಯ ಅಂತ ಹೇಳಿದ್ರು ಕೂಡ, ಈ ಜನ್ಮ ಅಂತ ಒಂದನ್ನ ಮಿಸ್ ಮಾಡ್ಕೊಂಡ್ರೆ ಅವನು ಅಂತ ಸ್ಥಿತಿ ನಿಮಗೆ ಬೇಕು ಅಂತ ಯಾರಾದ್ರೂ ಹೇಳ್ತಾನೆ? ಖಂಡಿತ ಹೇಳೋದಿಲ್ಲ ಅಲ್ವಾ? ಯಾಕಂದ್ರೆ ಈ ಜನ್ಮ ಅಂತ ಇದೆಯಲ್ಲ, ಅದರಲ್ಲಿ ತುಂಬಾ ಕಷ್ಟಗಳಿದೆ. ಅದರಲ್ಲಿ ಒಂದು ಇದು ಗರ್ಭದಲ್ಲಿ ವಾಸ ಇರೋದೆ, ಅದೇನೇ ತುಂಬಾ ಕಷ್ಟ ಇರೋದು ಅದ್ರಲ್ಲಿ. ಆಮೇಲೆ ಹೊರಗಡೆ ಬಂದ ಮೇಲೆ ಕೂಡ ಏನದು ತುಂಬಾ ಸುಲಭವಾಗಿ ಇರ್ತಾ ಅದು. ಎಷ್ಟು ಜನ ಹತ್ರ ನಾವು ಹೇಳ್ತಿರ್ಬೇಕಾಗುತ್ತೆ. ಆಮೇಲೆ ಇದರಲ್ಲಿ ನಮ್ಮ ಶಂಕರಾಚಾರ್ಯರು ನಿರಂತರಾದ ಕ್ಷಮಾಪಣ ಸ್ತೋತ್ರದಲ್ಲಿ ತುಂಬಾ ಹಾಕಿದ್ದಾರೆ. ಇದನ್ನ ಕೆಲವರು ಏನಿದೆ ಯಾವ ತರ ಹೇಳ್ತಾರೆ ಅಂದ್ರೆ, ಬಣ್ಣಿಸೋದು ಒಂದು ಮಗು, ಎಳೆ ಮಗು ಮಲಗಿರುತ್ತೆ ಅದು. ಆದ್ರೆ ಮಲಗಿರೋ ಮಗುನ ಇರುವೆ ಏನಾದ್ರೂ ಬಂದು ಕಚ್ತಾ ಇರುತ್ತೆ. ಅದು ಎಲ್ಲಾ ಸಮಯದಲ್ಲೂ ತಾಯಿ ನೋಡ್ಕೊತಾ ಇರ್ತಾಳ ಅಂತ ಹೇಳಕ್ ನಮ್ಗೆ ಬರೋದಿಲ್ಲ ಅಲ್ವಾ? ಅವ್ರೇನೋ ಕಂಪ್ಲೀಟ್ ಡಿಪೆಂಡೆಂಟ್. ಅದು ಸ್ಥಿತಿ ಯಾವ ತರ ಇರುತ್ತೆ ಅಂತ ಹೇಳಿದ್ರೆ, ಅದಕ್ಕೆ ಒಂದು ಹೊರಕೊಳ್ಕೊಳಕ್ ಆಗೋದಿಲ್ಲ. ಅದಕ್ಕೆ ಹೀಗೆ ಮಲ್ಬೇಕಾಗುತ್ತೆ ಸ್ವಲ್ಪ ದಿವಸಕ್ಕೆ ಅಲ್ವಾ. ಆಮೇಲೆ ಅದು ಈ ಕಡೆ ಹೊರಡೋದೆಲ್ಲ ಮಾಡ್ಕೊಳುತ್ತೆ ಅದು. ಸೊ ಹಾಗಿರುತ್ತೆ ಅದು. ತನ್ನ ಮಲಮೂತ್ರದಲ್ಲೇ ಕೂಡ ಮಲ್ಬೇಕಾಗಿರುತ್ತೆ ಕೆಲವು ಸತಿ. ಯಾಕಂದ್ರೆ ತಾಯಿ ಒಂದ್ಸಮಯ ಬೇರೆ ಗಮನದಲ್ಲಿದ್ರೆ ಇದು ಗೊತ್ತಿರೋದು ಅವ್ರಿಗೆ. ಆಮೇಲೆ ಬಂದು ನೋಡುವಾಗ ಈ ತರ ಆಗಿದ್ರೆ ಅವ್ರು ಕ್ಲೀನ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆದ್ರೆ ಅಲ್ಲಿ ತನಕ ಅದು ಹಾಗೆ ಮಲ್ಬೇಕಾಗಿರುತ್ತೆ. ಆಮೇಲೆ ಏನಾದ್ರು ಬಂದು ಕಚ್ಚಿದ್ರೆ ಅದನ್ನ ವಾರ್ಡ್ ಆಫ್ ಮಾಡಕ್ಕೆ ಇದಕ್ಕೆ ಶಕ್ತಿ ಇಲ್ಲ. ಹಾಗಾಗಿ ಅಂತ ಸ್ಥಿತಿ ಇರುತ್ತೆ ಅದು ಅಂತ ಒಂದೊಂದು ಸ್ಥಿತಿಯನ್ನು ಕೂಡ ವರ್ಣಿಸಿದ್ದಾರೆ. ಇಂಥ ಬಗ್ಗೆ ಕೆಲಸ ಇರುತ್ತೆ ಅಂತ. ಸರಿ, ಸ್ವಲ್ಪ ದೊಡ್ಡವನ್ನ ಆಚಿಕೊಳ್ಳೋಣ. ಅವಾಗ ಸುಮ್ಮನೆ ಇರುತ್ತ ಮಗು, ಎದೆ ಮಾಡುತ್ತೆ ಅದು. ಅಲ್ಲ, ಇವಾಗ ಏಟು ಅನ್ನೋದು ಇವಾಗ ಕಡಿಮೆ ಆಗಿದೆ ಅಂತ ಹೇಳ್ತಾರೆ. ಆದ್ರೆ ಹಿಂದಿನ ಕಾಲದಲ್ಲಿ ಬೇಕಾದಷ್ಟು ಏಟು ಅದೆಲ್ಲ ಸ್ಕೂಲಲ್ಲಿ ತಿನ್ಬೇಕಾಗಿರುತ್ತೆ. ತುಂಬಾ ಪನಿಷ್ಮೆಂಟ್, ಕಾರ್ಪೊರಿಯಲ್ ಪನಿಷ್ಮೆಂಟ್ ಎಲ್ಲ ಇವಾಗಲೇ ಅದನ್ನ ಬ್ಯಾನ್ ಮಾಡಿದ್ದಾರೆ. ಬಟ್ ಆ ಕಾಲದಲ್ಲಿ ತುಂಬಾ ಇತ್ತು. ಹಾಗಾಗಿ ನೀಲ್ ಡೌನ್ ಅನ್ಬೋದು, ಇದು ಅದೆಲ್ಲ ಮಾಡಿಸ್ತಾ ಇದ್ವಿ. ಎಷ್ಟೊಂದು ಮಾಡಿಸ್ತಾ ಇದ್ರು ಅಲ್ವಾ? ಹಾಗಾಗಿ ಇಂಥ ಕಷ್ಟಗಳೆಲ್ಲ ಇರುತ್ತೆ ಅದು. ಹಾಗಾಗಿ ಎಷ್ಟೇ ಇರುತ್ತೆ ಅದು. ಹಾಗಾಗಿ ಇದು ಅಂತ ಒಂದು ನೀನು ತುಂಬಾ ಸುಖವಾದ ಜೀವನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೂಡ ಇನ್ನೊಂದು ಜನ್ಮ ಅಂತ ಬಂದಾಗ ನಮ್ಗೆ ಎಲ್ಲರೂ ಕೂಡ ಅದನ್ನ ಯಾರು ಸ್ವೀಕಾರ ಮಾಡೋದಿಲ್ಲ. ಯಾಕಂದ್ರೆ ಇಂಥ ಪ್ರಾಬ್ಲಮ್ಸ್ ಎಲ್ಲ ಇದೆ ಅಂತ. ಯಾಕಂದ್ರೆ ನೋಡಿ, ಒಂದು ನಿಯಮ ಒಂದಿದೆ. ಆ ನಿಯಮವನ್ನ ಯಾರು ಕೂಡ ಅದನ್ನ ಇಲ್ಲ ಅಂತ ಮಾಡಕ್ಕಾಗೋದಿಲ್ಲ. ಏನ್ ನಿಯಮ ಅಂತ ಹೇಳಿದ್ರೆ, ಅತ್ಯಂತ ಪುಣ್ಯ ಇದ್ಬಿಟ್ರೆ ಅವರು ದೇವಾದಿ ಶರೀರಗಳು ಬಂದ್ಬಿಡ್ತಾರೆ ಅವರಿಗೆ. ಅತ್ಯಂತ ಪಾಪ ಇದ್ಬಿಟ್ರೆ ಪ್ರಾಣಿ ಪಕ್ಷಿ ಅಂತ ಒಂದು ಅದೋ ಜನ್ಮ ಬರುತ್ತೆ. ಆದ್ರೆ ಈ ಮನುಷ್ಯ ಜನ್ಮ ಅಂತ ಇದೆಯಲ್ಲ, ಅದು ಇಟ್ಸ್ ಮಿಕ್ಸರ್ ಆಫ್ ಪುಣ್ಯ ಅಂಡ್ ಪಾಪ. ಮಿಕ್ಸರ್ ಅಂದ್ರೆ ಆಲ್ಮೋಸ್ಟ್ ಸೇಮ್ ಈಕ್ವಲ್ ಪ್ರಪೋರ್ಷನ್. ಅವಾಗ ಪುಣ್ಯದ ಸುಖಗಳೆಲ್ಲ ಬರುತ್ತೆ ಅಂತ ಇರ್ಲಿ, ಪರವಾಗಿ ಅದು ಯಾರು ಬೇಡ ಅಂತ ಹೇಳಕ್ಕೆ ಇಷ್ಟ ಆಗಲ್ಲ. ಜೊತೆಗೆ ಪಾಪದ್ದು ಬರುತ್ತಲ್ಲ, ಮನುಷ್ಯ ಅಂತ ಹುಟ್ಟಿದ ಮೇಲೆ ಈ ನಿಯಮ ಅದನ್ನ ನಾವು ಅದನ್ನ ಇಲ್ಲ ಅಂತ ಮಾಡಕ್ ಆಗೋದೇ ಇಲ್ಲ ಅದನ್ನ. ಹಾಗಾಗಿ
ಪಾಪದಂಶನೂ ಇರುತ್ತೆ ಅದ್ರಲ್ಲಿ. ಅವಾಗ ಅದಕ್ಕೆ ಸಂಬಂಧವಾಗಿರೋ ರೋಗ ರುಜಿನಗಳು ಇದೆಲ್ಲ ಕೂಡ ಖಂಡಿತ ಇರುತ್ತೆ, ಅದು ಅನುಭವಿಸ್ಲೇಬೇಕಾಗುತ್ತೆ ಅದನ್ನ. ಆ ಕಾರಣದಿಂದ ಇದನ್ನ ಇನ್ನೊಂದು ಜನ್ಮ ಇದೇ ಒಂದು ಸ್ಥಿತಿ ನಾವು ಪಡ್ಕೊಳ್ಳಿಕ್ಕೆ ಏನೇನ್ ಮಾಡ್ಬೇಕೋ ಅದನ್ನ ಆದಷ್ಟು ಬೇಗ ಮಾಡಿಕೊಳ್ಳೋಣ ಅನ್ನೋದು ಈ ವೇದಾಂತದ ಒಂದು ಉದ್ದೇಶ. ಹಾಗಾಗಿ ಅದರಿಂದ ಅದಷ್ಟೊಂದು ತೋರಿಸ್ಕೊಳ್ಳೋದು. ಹಾಗಾಗಿ ಹೃದಯಾಖ್ಯಂ ಮನಃ ತಸ್ಯ ಪುಣ್ಯಪಾಪೇ ತಥೋ ಅಖಿಲಾಹ ಶೋಕಾಹ ಮನೋಗತಾಹ ಸುಪ್ತೌ ಶೋಕಾನ್ ಆತ್ಮ ಅತಿವರ್ತತೆ. ಎಲ್ಲಾ ಶೋಕಗಳನ್ನು ಅದು ಕ್ಯಾನ್ಸಲ್ ಮಾಡಿರುತ್ತೆ ಸುಷುಪ್ತಿಯಲ್ಲಿ ಅಂತ. ಅವಾಗ ಇನ್ನೊಂದು ಪ್ರಶ್ನೆ ಮಾಡ್ತಾ ಇದ್ದಾರೆ, ಶೋಕಾದಿಮತ್ ಚೈತನ್ಯಂ ಅಪಿ ಲಭ್ಯತೆ ಸುಪ್ತೌ ನ ಪಶ್ಯತಿ ಇತಿ ಇತ್ಯೇವಂ ಆಹುಃ ಸರ್ವೇಪಿ ಲೌಕಿಕಾಃ. ಅವಾಗ ಏನ್ ಪ್ರಶ್ನೆ ಮಾಡ್ತಾರೆ ಅಂದ್ರೆ, ನೋಡು, ಶೋಕಾದಿಮತ್ ಚೈತನ್ಯಂ, ಈ ಚೈತನ್ಯ ಇದೆಯಲ್ಲ ಅದು ಈ ಶ್ಲೋಕ ಎಲ್ಲ ಸೇರ್ಕೊಂಡಿದ್ದು ಈ ಚೈತನ್ಯ, ಜೀವ ಅಂದ್ರೆ ಎಲ್ಲ ಕೂಡ ಇದೆಯಲ್ಲ ಅದು ಚೈತನ್ಯಮಪಿ ಲುಪ್ಯತೆ. ಆ ಚೈತನ್ಯ ಕೂಡ ಇಲ್ಲೇ ಇರುತ್ತೆ, ಇಲ್ಲೇ ಹೋಗ್ಬಿಡ್ತೀವಿ ಆ ಸಮಯದಲ್ಲಿ. ಯಾಕಂದ್ರೆ ಸುಪ್ತವನ್ನ ಪಶ್ಯತಿ ಇತಿ ಏವಂ ಆಹುಃ ಸರ್ವೇಪಿ ಲೌಕಿಕಾಃ. ಸುಷುಪ್ತಿನಲ್ಲಿ ಅವ್ನು ಏನು ಕೂಡ ತಿಳ್ಕೊಳ್ಳೋದಿಲ್ಲಲ್ಲ, ಏನ್ ತಿಳುವಳಿಕೆನೆ ಬರೋದಿಲ್ಲಲ್ಲ, ಅದರಿಂದ ಚೈತನ್ಯ ಕೂಡ ಅವನಿಗೆ ಇರೋದಿಲ್ಲ ಆ ಸಮಯದಲ್ಲಿ ಅಂತ ಕೆಲವರು ಲೌಕಿಕರು ಹೇಳ್ತಾರೆ. ಲೌಕಿಕರು ಯಾಕೆ ಕೇಳ್ತಾರೆ ಅಂದ್ರೆ, ಶಾಸ್ತ್ರದ ಒಂದು ಪರಿಚಯ ಇಲ್ಲೇ ಇರೋ ಅವ್ರನ್ನ ಲೌಕಿಕರು ಅಂತ ಹೇಳ್ತಾರೆ. ಶಾಸ್ತ್ರದ ಪರಿಚಯ ಇರೋರಲ್ಲಿ ಕೆಲವರು ಒಂದು ರೀತಿ ಹೇಳ್ತಾರೆ, ಕೆಲವರು ಬೇರೆ ರೀತಿ ಹೇಳ್ತಾರೆ. ಅದನ್ನು ಕೂಡ ಇವರು ಉಲ್ಲೇಖ ಮಾಡ್ತಾರೆ. ಹಾಗಾಗಿ ಇಲ್ಲಿ ಏನ್ ಪ್ರಶ್ನೆ ಮಾಡ್ತಾರೆ ಅಂದ್ರೆ, ನೋಡು, ನೀವು ಸುಷುಪ್ತಿನಲ್ಲಿ ಶ್ಲೋಕ ಅಲ್ಲ ಇಲ್ಲ ಅಂತ ನೀವು ಹೇಳಿದ್ದೀಪ, ಆದ್ರೆ ಈ ಒಂದು ಚೈತನ್ಯ ಅಂತ ಒಂದು ಇದೆಯಲ್ಲ ಅದು ಕೂಡ ಸುಷುಪ್ತಿನಲ್ಲಿ ಇರೋದಿಲ್ಲ. ಅದು ಯಾಕಂದ್ರೆ ಚೈತನ್ಯ ಇದೆ ಅನ್ನೋದಕ್ಕೆ ಗುರ್ತೇನೋ, ಏನೋ ಒಂದನ್ನ ತಿಳ್ಕೊಳ್ಳುತ್ತೆ, ಏನೋ ಒಂದ್ರ ಬಗ್ಗೆ ಯೋಚನೆ ಮಾಡುತ್ತೆ, ಅದಕ್ಕೆ ಏನೋ ಒಂದು ವಿಷಯವನ್ನ ಒಂದು ರಿಸೀವ್ ಕೆಪಾಸಿಟಿ ಇರುತ್ತೆ ಅದಕ್ಕೆ ಅಂತ. ಆದ್ರೆ ಅದೆಲ್ಲ ಯಾವ್ದು ಕಂಡು ಬರೋದಿಲ್ಲ ಸುಷುಪ್ತಿನಲ್ಲಿ. ಅದರಿಂದ ಏನ್ ಕನ್ಕ್ಲೂಡ್ ಮಾಡ್ತಾರೆ ಕೆಲವರು ಅಂತ ಹೇಳಿದ್ರೆ, ಚೈತನ್ಯ ಕೂಡ ಅವಾಗ ಇರೋದಿಲ್ಲ ಅಂತ ಕೆಲವರು ಕನ್ಕ್ಲೂಡ್ ಮಾಡ್ತಾರೆ. ಇದನ್ನ ಎಕ್ಸ್ಟೆಂಡ್ ಮಾಡಿ ಈ ಬೇರೆ ಒಂದು ತಾರ್ಕಿಕರು ಅಂತ ಒಂದು ಗ್ರೂಪ್ ಇದ್ದಾರೆ, ಅವ್ರು ಏನ್ ಹೇಳ್ತಾರೆ ಅಂತ ಅದ್ರ ಬಗ್ಗೆ ಹೇಳ್ತಾರೆ. ಆತ್ಮನಿ ಅದೃಷ್ಟವಶತಃ ಜ್ಞಾನಂ ಇಚ್ಛಾಧಿಪತ್ ಭವೇತ್ ಇತ್ಯಾಹುಃ ತಾರ್ಕಿಕಾಃ ಸುಪ್ತೌ ನ ಜ್ಞಾನಂ ಕರ್ಮಣಃ ಕ್ಷಯ ಆತತ. ಇವಾಗ ಏನ್ ಹೇಳ್ತಾರೆ ಅಂದ್ರೆ, ತಾರ್ಕಿಕರು ಅಂತ ಇದ್ದಾರೆ, ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಆತ್ಮ ಅನ್ನೋದು ಚೈತನ್ಯ ಸ್ವರೂಪ ಅಂತ ಅವ್ರು ಹೇಳ್ತಾ ಇಲ್ಲ. ಬಾಕಿ ದಾರ್ಶನಿಕರಿಗೆ ಹೇಳ್ತಾರ, ಅವರು ಆತ್ಮನ್ನ ಚೈತನ್ಯ ಸ್ವರೂಪ ಅಂತ ಹೇಳ್ತಾ ಇಲ್ಲ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಇಚ್ಛಾ ದ್ವೇಷ ಸುಖ ಅದೆಲ್ಲ ಬಂದು ಹೋಗ್ತಾರೆ ಆತ್ಮನಿಗೆ, ಆತರ ಈ ಚೈತನ್ಯ ಅನ್ನೋದು ಕೂಡ ಬಂದು ಹೋಗೋದು. ಇಟ್ಸ್ ನಾಟ್ ಆನ್ ಇನ್ಹೆರೆಂಟ್ ಪ್ರಾಪರ್ಟಿ ಆಫ್ ದಿ ಸೆಲ್ಫ್, ಬಟ್ ಇಟ್ಸ್ ಒನ್ಲಿ ಇನ್ಸಿಡೆಂಟಲ್ ಪ್ರಾಪರ್ಟಿ ಅಂತ ಅವ್ರು ಹೇಳ್ತಾರೆ. ಹಾಗಾಗಿ ಇನ್ಹೆರೆಂಟ್ ಆದ್ರೆ ಇನ್ಸಿಡೆಂಟಲ್ ಅಂತ ಹೇಳ್ತಾರೆ. ಹೇಗೆ ಇಚ್ಛಾ ದ್ವೇಷ ಅದೆಲ್ಲ ಯಾವ್ದೋ ಒಂದ್ಸತಿ ಬರಿತೆ ಹೋಗುತ್ತೆ ಅಂತಿದೆಯಲ್ಲ, ಆತರ ಈ ಚೈತನ್ಯ ಅನ್ನೋದು ಕೂಡ ಅವನಿಗೆ ಬಂದು ಹೋಗೋದು ವಿಷಯ ಹೊತ್ತು ಅದರಲ್ಲಿ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಸುಪ್ತೌ ಜ್ಞಾನಂ ಕರ್ಮಣಃ ಕ್ಷಯಾತ್. ಅವಾಗ ಅವ್ರು ಹೇಳ್ತಾರೆ, ಸುಷುಪ್ತಿನಲ್ಲಿ ಜ್ಞಾನ ಅನ್ನೋದು ಇರೋದಿಲ್ಲ, ಯಾಕಂದ್ರೆ ಕರ್ಮ ಎಲ್ಲ ಅವಾಗ ಕ್ಷಯವಾಗಿರುತ್ತೆ ಅಂತ ಅವ್ರು ಹೇಳೋ ಒಂದು ಪ್ರಮೇಯವನ್ನು ಹೇಳ್ಬಿಟ್ಟು ಮುಂದೆ ಕೇಳ್ತಾ ಇದ್ದಾರೆ. ಉಪನಿಷತ್ ವಾಕ್ಯ, ಉಪನಿಷತ್ ಏನ್ ಹೇಳುತ್ತೆ ಈ ವಿಷಯಕ್ಕೆ ಅಂತ ಇವಾಗ ಹೇಳ್ತಾ ಇದ್ದಾರೆ. ಯದ್ವೈತತ್ನ ಇತ್ಯಾದಿ ವಾಕ್ಯೈಹಿ ಅಸ್ಯ ಉತ್ತರಂ ಉದೀರ್ಯತೆ ನ ಚಿಲ್ಲೋಪಃ ಕಿಂತು ಬುದ್ಧೇಹೇ ಲೋಪಃ ಇತಿ ಏತತೆ ಉತ್ತರಂ. ಅವಾಗ ಏನ್ ಹೇಳ್ತಾ ಇದ್ದಾರೆ, ಇದಕ್ಕೆ ಉತ್ತರ ಕೊಡ್ಬೇಕು. ಯಾಕಂದ್ರೆ ಅವ್ನು ಕೇಳಿದ್ದು ಸರಿಯಾಗಿ ಇದೆ, ನಿಮ್ಗೆ ಇಲ್ಲ ಅಂತ ಹೇಳಕ್ಕಾಗಲ್ಲ. ಚೈತನ್ಯ ಇದ್ರೆ ನಮ್ಗೆ ಅದ್ರ ಗುರ್ತು, ಅದರ ಒಂದು ಎಫೆಕ್ಟ್ಸ್ ಎಲ್ಲ ಕಾಣಿಸ್ಬೇಕು. ಅವ್ನು ಏನೋ ನೋಡ್ತಾನೆ, ತಿಳ್ಕೊಳ್ತಾನೆ, ಏನೋ ಯೋಚನೆ ಮಾಡ್ತಾನೆ, ಹಿಂದೆ ಆಗಿದ್ದನ್ನ ಸ್ಮರಣೆ ಮಾಡ್ಕೊಳ್ತಾ ಇದ್ದಾನೆ, ಅಂತದೆಲ್ಲ ಏನು ಆಗ್ತಾ ಇದ್ವಲ್ಲ ಸುಷುಪ್ತಿನಲ್ಲಿ. ಅವಾಗ ಚೈತನ್ಯನೂ ಕೂಡ ಇಲ್ಲ ಇಲ್ಲ ಅಂತ ತೀರ್ಮಾನ ಮಾಡೋಣ ಅಂತ ಹೇಳಿದ್ರೆ, ಅದಕ್ಕೆ ಉಪನಿಷತ್ ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ, ಇಲ್ಲ ಇದು ಆತರ ಇಲ್ಲ, ಚೈತನ್ಯ ಇದೇ ಇರುತ್ತೆ. ಯದ್ವೈತತೆ ನ ಇತ್ಯಾದಿ ವಾಕ್ಯೈಹಿ ಅಸ್ಯ ಉತ್ತರಂ ಉದೀರ್ಯತೆ. ಅದು ಅವಾಗ ಏನ್ ಹೇಳುತ್ತೆ ಅಂತ ಹೇಳಿದ್ರು, ಅದು ನೋಡುತ್ತೆ ಆದ್ರೆ ನೋಡೋಲ್ಲ ಅಂತ ಒಂದು ಒಗಟ್ಸ್ತರ ಒಂದು ಉತ್ತರ ಕೊಡುತ್ತೆ. ಯಾವ್ದನ್ನ ನೋಡುತ್ತೆ ಯಾವ್ದು ನೋಡಲ್ಲ ಅನ್ನೋದ್ರೆ ನಾವು ತಿಳ್ಕೊಬೇಕು. ಇವಾಗ ಅದಕ್ಕೂ ಅದು ಉತ್ತರ ಕೊಡುತ್ತೆ ಅದು. ಹಾಗಾಗಿ ಯದ್ವೈತತೆ ಇತ್ಯಾದಿ ವಾಕ್ಯೈಹಿ ಅಸ್ಯ ಉತ್ತರಂ ಉದೀರ್ಯತೆ ಮತ್ತೆ ಚಿಲ್ಲೋಪ, ಚಿತ್ತ ಅನ್ನೋದು ಲೋಪ ಇಲ್ವೇ ಇಲ್ಲ. ಅದಕ್ಕೆ ಒಂದು ವಾಕ್ಯನೇ ಇದೆ, ದ್ರಷ್ಟುಹು ದೃಷ್ಟೇಹೇ ವಿಪರಿಲೋಪೋ ವಿದ್ಯತೆ ಅವಿನಾಶಿತ್ವಾತ್ ಅಂತ. ಈ ನಾವು ದೃಷ್ಟ ಅಂದ್ರೆ ನಾವು ನೋಡೋದು, ನಮ್ಗೆ ಒಂದು ದೃಷ್ಟಿಯಿಂದ ಒಂದು ಚೈತನ್ಯ ಒಂದು ಇದೆಯಲ್ಲ, ನಾವು ಯಾವ ಶಕ್ತಿಯಿಂದ ನೋಡ್ತೀವಿ ಅಂತ ಇದೆಯಲ್ಲ, ಆ ಒಂದು ಶಕ್ತಿ ಅನ್ನೋದಕ್ಕೆ ಲೋಪ ಬರೋದೇ ಇಲ್ಲ. ಯಾಕಂದ್ರೆ ಅದು ನಾಶ ಆಗೋ ವಸ್ತುವೇ ಅಲ್ಲ ಅದು. ಯಾವಾಗ ಆಗ್ಬೋದು ಮುಖ್ಯಾವಸ್ಥೆಯಲ್ಲೂ ಆ ಚೈತನ್ಯ ಅನ್ನೋದು ಚಿತ್ಸ್ವರೂಪವಾಗಿ ಇರುತ್ತೆ, ಅದು ಅದಕ್ಕೆ ನಾಶ ಯಾವಾಗ್ಲೂ ಇರ್ತಾ ಇಲ್ಲ. ಎಚ್ಚರಾವಸ್ಥೆಯಲ್ಲಿ ಕೂಡ ಅದಿದ್ದೇ ಇದೆ. ಅದ್ರ ಇರೋದ್ರಲ್ಲಿ ನಾವು ನೋಡೋದು, ಕೇಳೋದು, ರುಚಿ ನೋಡೋದು, ಇಂಥದೆಲ್ಲ ನಾವು ಮಾಡ್ತಾ ಇದ್ದೀವಿ. ಸುಷುಪ್ತಿ ಅವಸ್ಥೆಗೆ ಅವಾಗ ಏನಾಗಿರುತ್ತೆ, ಈ ಫಂಕ್ಷನ್ಸ್ ಎಲ್ಲ ನಿಂತೋಗಿರುತ್ತೆ. ಬಿಕಾಸ್ ಇಂದ್ರಿಯಗಳೆಲ್ಲ ಅವಾಗ ಕೆಲಸ ಮಾಡಿರೋದು, ಆ ಫಂಕ್ಷನ್ಸ್ ಹೋಗುತ್ತೆ. ಬಟ್ ಫಂಕ್ಷನ್ಸ್ ಹೋಯ್ತು ಅನ್ನೋ ಕಾರಣಕ್ಕಾಗಿ ನಾವು ಆ ಪವರೇ ಕೊಟ್ಟೋಯ್ತು ಅಂತ ಹೇಳಕ್ಕಿಲ್ಲ ಅಂತ ಅದನ್ನ ವ್ಯಕ್ತಿ ವ್ಯತಿರೇಕದಿಂದ ಜೊತೆ ತೋರಿಸ್ಕೊಲೋಪಃ ಕಿಂತು ಬುದ್ಧೇಹೇ ಲೋಪಃ ಇತ್ಯೇತದೆ ಉತ್ತರ. ಆದ್ರೆ ಇವಾಗ ಲೋಪ ಇದೆ ಅಂತ ಹೇಳಿದ್ರೆ ಸುಷುಪ್ತಿ ಅವಸ್ಥೆಯಲ್ಲಿ ಬುದ್ಧಿ ಅಂದ್ರೆ ಬೇಕಾದ ಒಂದು ಮೀಡಿಯಂ ಇದೆಯಲ್ಲ, ಆಪರೇಟರ್ಸ್,
ಅದು ಅಷ್ಟೇ, ಅದು ಲಯವಾಗಿದೆ. ಎಚ್ಚರಾವಸ್ಥೆ ಸ್ವಪ್ನ ಸೇರಿ ಅನ್ನೋ ಅಂತಃಕರಣ ಕೆಲಸ ಮಾಡ್ತದೆ. ಆದ್ರೆ ಸುಷುಪ್ತಿ ಹೋದಾಗ ಅಂತೂ ಕೆಲಸ ಮಾಡದೇ ಇರೋದ್ರಿಂದ ನಮ್ಗೆ ಈ ಚೈತನ್ಯ ಅನುಸರಿಸಿ ಮಾಡ್ಕೊ ಯಾವ್ದು ದಾರಿ ಇಲ್ಲ ಹೊರತು ಚೈತನ್ಯ ಇಲ್ಲ ಅಂತ ಹೇಳಕ್ಕಾಗುತ್ತೆ. ಸ್ಥೂಲವಾಗಿ ಹಾ 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 ಚೈತನ್ಯ ಮಾತ್ರ ಅದು ತಾನಾಗಿ ಇರ್ತದೆ. ಆದ್ರೆ ಅದು ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕೆ ಸೈಲೆಂಟ್ ಆಗಿರ್ತೀಯ. ಸೈಲೆಂಟ್ ಅಂದ್ರೆ ಅದಕ್ಕೆ ಯಾವಾಗ್ಲೂ ಗಲಾಟೆ ಗಿಲಾಟೆ ಇಲ್ಲೇ ಇಲ್ಲ. ಅಲ್ಲಿ ಇಂದ್ರಿಯ ಸಂಪರ್ಕ ಬಂದಾಗ ಅದು ಎಕ್ಸ್ಪ್ರೆಸ್ ಮಾಡ್ಕೊಳ್ತೆ. ಅದು ಕೂಡ ಎಕ್ಸ್ಪ್ರೆಸ್ ಮಾಡ್ಕೊಳ್ತೆ, ಇಚ್ಛೆಯಿಂದ ಮಾಡ್ಕೊಳ್ಳೋದಲ್ಲ. ಇಂದ್ರಿಯಗಳಿಗೆ ಅವಾಗ ಅದು ಎಚ್ಚರಾವಸ್ಥೆಯಲ್ಲಿ ಇಂದ್ರಿಯಗಳು ಎಚ್ಚರಾವಸ್ಥೆಯಲ್ಲಿ ಇದ್ದಾಗ ದೇ ವಿಲ್ ಬಿ ಏಬಲ್ ಟು ಗ್ರಾಸ್ಪ್ ದಿ ಚೈತನ್ಯ ಪವರ್. ಆಮೇಲೆ ದೇ ವಿಲ್ ಬಿ ಏಬಲ್ ಟು ಡೂ ದೇರ್ ವರ್ಕ್ ಅಷ್ಟೇ. ಇದಕ್ಕೆ ಸುಲಭವಾಗಿ ಉದಾಹರಣೆ ಹೇಳ್ಬೇಕು ಅಂತ ಹೇಳಿದ್ರೆ, ಮನೆಯಲ್ಲಿ ಒಂದು 4-5 ಗ್ಯಾಜೆಟ್ಸ್ ಎಲ್ಲ ಇದೆ. ವಾಷಿಂಗ್ ಮಿಷಿನ್, ಇದು ಏನೇನೋ ಇದೆ, ಗೆಜೆಟ್ಸ್ ಎಲ್ಲ ಇದೆ. ಅವುಗಳೆಲ್ಲ ಕೆಲಸ ಮಾಡ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಪವರೇ ಇಲ್ಲ ಅಂತ ಹೇಳಕ್ಕಾಗುತ್ತಾ? ಇಲ್ಲ. ಇವ್ರು ಆಫ್ ಮಾಡಿದ್ದಾರೆ ಅಷ್ಟೇ ಎಲ್ಲವನ್ನೂ ಕೂಡ. ಇವರು ಎಲ್ಲ ಊರಿಗೆ ಹೋಗಿ ಎಲ್ಲವನ್ನೂ ಆಫ್ ಮಾಡ್ಬಿಟ್ಟು ಹೋಗಿದ್ದಾರೆ. ಅವ್ರು ಹೋಗ್ಬಿಟ್ಟಿದೆ ಅಂತ ನಾವು ಹೇಳಕ್ಕಾಗುತ್ತಿಲ್ಲ. ಆ ತರ ಇಲ್ಲೂ ಕೂಡ ಇವುಗಳೆಲ್ಲ ಕೆಲಸ ಮಾಡ್ತಾ ಇಲ್ಲ ಅಷ್ಟೇನೆ ಹೇಳ್ಬೇಕಾಗುತ್ತೆ ಹೊರತು ಯಾವ್ದು ಮನಸ್ಸು ಇಂದ್ರಿಯಗಳೆಲ್ಲ ಸಮಯದಲ್ಲಿ ಕೆಲಸ ಮಾಡ್ತಾ ಇಲ್ಲ ಅಂತ ಅಷ್ಟೇ ಹೇಳ್ಬೇಕಾಗಿತ್ತು ಹೊರತು ಅವನ್ನೆಲ್ಲ ಕೆಲಸ ಮಾಡಿಸೋ ಚೈತನ್ಯ ಇದೆಯಲ್ಲ ಅದು ಹೋಗಿದೆ ಅಂತ ಹೇಳಕ್ಕಾಗುತ್ತಿಲ್ಲ ಅಂತ ಹೇಳ್ತಾರೆ. ಅದು ನಿಜೆ ಹೋಗಿಲ್ಲ ಅಂತ ಖಂಡಿತ. ಅವಾಗ ಕಿಂತು ಬುದ್ಧೇಹೇ ಲೋಪಃ ಇತಿ ಏತತೆ ಉತ್ತರಂ. ತತ್ಶಬ್ದಃ ಸುಪ್ತಿಂ ಆಚಷ್ಟೆ ವೈಶಬ್ದೋ ಅವಧೃತೆ ಭವೇತ್. ತತ್ರ ಸುಪ್ತೌ ಪುಮಾನ್ ನೈವ ಪಶ್ಯತಿ ಇತಿ ಜನಃ ಜಗುಹು. ಆಗ ಅಲ್ಲಿ ಮುಂಚೆ ಬರೋ ಶಬ್ದಗಳನ್ನ ಇಟ್ಕೊಂಡು ಹೇಳ್ತಾ ಇದ್ದಾರೆ. ತತ್ಶಬ್ದಃ ಸುಪ್ತಿಂ ಆಚಷ್ಟೆ ಅಂದ್ರೆ ಏನು? ಅಂತ ವೈಶಬ್ದೋ ಅಂದ್ರೆ ಹೀಗೆ ಆಗುತ್ತೆ ಅದು ಆ ಸಮಯದಲ್ಲಿ ಅಂತ. ತತ್ರ ಸುಪ್ತೌ ನೈವ ಜನ ಜಗುಹು. ಹಾಗೆ ಜನ ಮಾಡ್ತಾ ಇದ್ದಾರೆ ಅಂದ್ರೆ ಇವನು ಯಾವ್ದನ್ನು ಇವನು ನೋಡ್ತಾನೆ ಇಲ್ಲ ಅಂದ್ರೆ ಕಣ್ಣಿಂದ ನೋಡ್ತಾ ಮಾತ್ರ ಯಾವ್ದನ್ನು ತಿಳಿತಾ ಇಲ್ಲ. ಯಾವ ವಿಷಯವನ್ನು ಕೂಡ ಅವನು ಇಂದ್ರಿಯಗಳಿಂದಾನೋ ಅಥವಾ ಮನಸ್ಸಿನಿಂದಾನೋ ಕೂಡ ಯಾವುದೇ ಒಂದು ವ್ಯಾಪಾರ ಅವನಿಗೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಉತ್ತರ ಕೊಡುತ್ತೆ ಉಪನಿಷತ್. ಆಚಾರ್ಯ ಏನಾಗ್ತಾ ಇದೆ ಅಂದ್ರೆ, ಪ್ರದರ್ಶನಂ ಸರ್ವಥಾ ಇತಿ ತತ್ ಆಹುಃ ಅವಿವೇಕಿನಃ ತದ್ ವಿವೇಚ್ಯ ತಥಾ ಚ ಆತ್ಮ ಪಶ್ಯನ್ನೇವ ನ ಪಶ್ಯತಿ. ಅವಾಗ ಈ ಅವಿವೇಕಿ ಅಂದ್ರೆ ಶಾಸ್ತ್ರದ ಪರಿಚಯ ಇಲ್ಲೇ ಇರೋರು ಆ ಸಮಯದಲ್ಲಿ ಪೂರ್ತಿ ಅವನು ಏನು ಅವನಿಗೆ ಆ ಜೀವ ಚೈತನ್ಯ ಅಂತ ಕಂಪ್ಲೀಟ್ ಆಗಿ ಇಲ್ವೇ ಇಲ್ಲ, ಅದು ಫುಲ್ ಹೊಟ್ಟೋಗಿದೆ ಅದು ಅಂತ ಅವ್ರು ಹೇಳ್ತಾರೆ. ಆದ್ರೆ ಉಪನಿಷತ್ ಹತ್ರ ಹೇಳೋದಿಲ್ಲ. ಉಪನಿಷತ್ತು ವಿವೇಕವನ್ನು ಉಪಯೋಗಿಸಿ ವಿವೇಕ ಮಾಡಿ ಯಾವುದು ಆ ಸಮಯದಲ್ಲಿ ಲೋಪವಾಗಿದೆ, ಯಾವುದು ನಿಜವಾಗ್ಲೂ ಲೋಪ ಆಗದೆ ಇದೆ ಅನ್ನೋದನ್ನ ತೋರಿಸುತ್ತೆ ಅದು. ತಥಾ ಚ ಆತ್ಮ ಪಶ್ಯನ್ನೇವ ನ ಪಶ್ಯತಿ. ಅದರಿಂದ ಈ ಆತ್ಮ ಅನ್ನೋದು ಚೈತನ್ಯ ಅದು ನೋಡ್ತಾನೆ ಇದೆ, ಅದನ್ನ ನೋಡ್ತಾ ಇಲ್ಲ ಅಂತ ಎರಡು ಆಗ್ತಾ ಇದೆ. ಏನ್ ನೋಡ್ತಾ ಇದೆ, ಯಾವ್ದು ನೋಡ್ತಾ ಇಲ್ಲ ಅಂತ ಹೇಳಿದ್ರೆ ಅದನ್ನ ಹೇಳ್ತಾರೆ. ಸಾಕ್ಷಿ ಚೈತನ್ಯ ನಿತ್ಯತ್ವಾತ್ ಪಶ್ಯನ್ನೇವ ವ್ಯವಸ್ಥಿತಃ ಜ್ಞಾತೃಜ್ಞಾನ ಜ್ಞೇಯ ಲೋಪಾತ್ ವ್ಯವಹಾರವನ್ನು ಪಶ್ಯತಿ. ಸಾಕ್ಷಿಯಾಗಿರೋ ಈ ಚೈತನ್ಯ ಇದೆಯಲ್ಲ ಅದು ಪಶ್ಯನ್ನೇವ ವ್ಯವಸ್ಥಿತ, ಅದು ನೋಡ್ತಾನೆ ಇದೆ ಯಾವಾಗ್ಲೂ ಕೂಡ. ಎಲ್ಲವನ್ನೂ ನೋಡ್ತಾ ಇದೆ, ಬೆಳಗ್ತಾನೆ ಇದೆ ಅಂತ ಹೇಳ್ಬೇಕು. ನೋಡ್ತಾನೆ ಇದ್ರೆ ಕಣ್ಣಿಂದ ನಮ್ಗೆ ಮನಸ್ಸಿಗೆ ಒಂದು ಬಂದ್ಬಿಡುತ್ತೆ. ನೋಡಿ ಶಬ್ದ ಲ್ಯಾಂಗ್ವೇಜ್ ಅಲ್ಲಿ ಏನ್ ಪ್ರಾಬ್ಲಮ್ ಇದೆ ಅನ್ನಕ್ಕೆ ನೋಡಿ ತುಂಬಾ ಒಳ್ಳೆ ಉದಾಹರಣೆ. ನೋಡ್ತಾ ಇದೆ ಅಂತ ಹೇಳಿದ್ರೆ ಏನಾಗುತ್ತೆ, ಕಣ್ಣು ಕಿವಿ ಇದೆಯಲ್ಲ ಅದರಿಂದ ನೋಡ್ತಾ ಇದ್ದೇನೆ ಅಂತ ಯಾವ್ದು ತಿಳ್ಕೊಬಹುದು. ಸರಿ, ಬೆಳಗ್ತಾ ಇದೆ ಅಂತ ಹೇಳಿದ್ರೆ ಏನಾಗುತ್ತೆ, ಇದಕ್ಕೆ ಫಿಸಿಕಲ್ ಲೈಟ್ ಏನೋ ಇದೆ ಅಂತ ಒಂದು ಬುದ್ಧಿ ಬಂದ್ಬಿಡುತ್ತೆ. ಸೊ ಸಬ್ಜೆಕ್ಟ್ ನಾವು ಯಾವ್ದು ಕೇಳಿದ್ರೆ ಶಬ್ದ ನಾವು ಉಪಯೋಗಿಸುವಾಗ ತುಂಬಾ ಕಷ್ಟ ಇದೆ, ಉಪನಿಷತ್ತಕ್ಕೂ ತುಂಬಾ ಕಷ್ಟ ಇದೆ. ಹಾಗಾಗಿ ಶಬ್ದದಿಂದಲೇ ಇದನ್ನ ಹೇಳ್ಕೊಳ್ಬೇಕಾಗಿದೆ. ಆದ್ರೆ ಶಬ್ದಕ್ಕೆ ಒಂದು ಲಿಮಿಟೇಷನ್ ಇದೆ. ನೀವು ಈ ತರ ಹೇಳಿದ್ರೆ ಆ ಪ್ರಾಬ್ಲಮ್ ಬರುತ್ತೆ. ಈ ಶಬ್ದ ಉಪಯೋಗಿಸಿದ್ರೆ ಇನ್ನೊಂದು ಪ್ರಾಬ್ಲಮ್ ಬರುತ್ತೆ. ಅದರಿಂದ ಏನ್ ಮಾಡ್ಬೇಕಾಗಿ ತುಂಬಾ ಇಪ್ಸ್ ಅಂಡ್ ಬಟ್ಸ್ ಎಲ್ಲ ಸೇರ್ಸ್ ಹೇಳ್ಬೇಕಾಗಿದೆ. ನೋಡಿ, ಈ ಶಬ್ದ ನಾನು ಉಪಯೋಗಿಸ್ತೀನಲ್ಲ, ಇದಕ್ಕೆ ಈ ಸಮಯದಲ್ಲಿ ಈ ಅರ್ಥ, ಇದಕ್ಕೆ ಬೇರೆ ಸಮಯದಲ್ಲಿ ಬೇರೆ ಅರ್ಥ ಇರುತ್ತೆ. ಆದ್ರೆ ಈ ಸಮಯದಲ್ಲಿ ಈ ಕಾಂಟೆಕ್ಸ್ಟ್ ಅಲ್ಲಿ ಇದೇ ಅರ್ಥ. ನೋಡಿ, ಇಂಥ ವಿಷಯಗಳೆಲ್ಲ ತಿಳ್ಕೊಳಕ್ಕೇನೆ ನಮ್ಗೆ ವ್ಯಾಕರಣ ಶಾಸ್ತ್ರ ಇಂಥದ್ದೆಲ್ಲ ಇರೋದು, ಶಬ್ದಶಾಸ್ತ್ರ ವ್ಯಾಕರಣ ಶಾಸ್ತ್ರ ಅದೆಲ್ಲ ಇರೋದು. ಅದರಿಂದ ಏನ್ ಮಾಡ್ತಾ ಇದ್ದಾರೆ, ಕಾವ್ಯ ಇತ್ಯಾದಿಗಳೆಲ್ಲ ಸ್ವಲ್ಪ ಓದಿದ್ರೆ ಚೆನ್ನಾಗಿ ಅವರಿಗೆ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಶಬ್ದಗಳನ್ನ ಉಪಯೋಗಿಸ್ತಾ ಇರ್ತಾರೆ. ಅದಕ್ಕೆ ಏನು ಧ್ವನಿ ಅಂತ ಹೋಗಿದೆ ಕಾವ್ಯದಲ್ಲಿ. ಆ ಧ್ವನಿ ಅನ್ನೋದು ನಮ್ಗೆ ಒಂದು ತಿಳ್ಕೊಬೋದು. ನನಗೆ ಹೇಗೆ ಹೇಳಿದ್ರು ಗೊತ್ತಾಗ್ತಾ ಇಲ್ಲ ನನಗೆ. ವಾಟ್ ಇಟ್ ಇಂಪ್ಲೈಸ್ ಅಂತ ಒಂದು ಹೇಳ್ಬೋದು. ಸೊ ಅಂಥದ್ದೆಲ್ಲ ಅಲ್ಲಿಗೆ ಒಂದು ಟ್ರೈನಿಂಗ್, ಅದಕ್ಕೆ ಆ ಟ್ರೈನಿಂಗ್ ಇದ್ದಾಗ ಏನಾಗುತ್ತೆ, ಇಂಥ ಒಂದು ಪಾಠ ನಮಗೆ ಓದೋವಾಗ ನಮಗೆ ಈ ಶಬ್ದದಿಂದ ನಾವು ಇದನ್ನೇ ತಿಳ್ಕೊಬೇಕು, ಬೇರೆ ತಿಳ್ಕೊಬಾರ್ದು ನಾವು ಅಂತ ನಮಗೆ ಒಂದು ಇದು ಸಿಗುತ್ತೆ ನಮಗೆ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ಸಾಕ್ಷಿ ಚೈತನ್ಯ ನಿತ್ಯತ್ವಾತ್ ಪಶ್ಯನ್ನೇವ ವ್ಯವಸ್ಥಿತ. ಆ ಚೈತನ್ಯ ಸ್ವರೂಪ ಯಾವಾಗ್ಲೂ ಕೂಡ ಅದು ಇಲ್ಯೂಮಿನೇಷನ್ ಅಂತ ಹೇಳಕ್ಕಾಗಲ್ಲ. ಅವಾಗ ಇಲ್ಯೂಮಿನೇಷನ್ ಅಂತ ಹೇಳಿದ್ರೆ ಏನೋ ಒಂದು ಮಿಸ್ಟರಿ ಇದೆ, ಅದನ್ನ ಇದು ಇಲ್ಯೂಮಿನೇಟ್ ಮಾಡ್ತಾ ಇದೆ ಅಂತ ಹೇಳ್ಬೇಕಾಗುತ್ತೆ. ಇಟ್ ಇಸ್ ಲೂಮಿನಸ್ ಅಂತ ಲೂಮಿನಸ್ ಅಂತ ಹೇಳುವಾಗ್ಲೂ ಕೂಡ ನಾವು ಫಿಸಿಕಲ್ ಲೈಟ್ ಅಲ್ಲ ಅಂತಾನು ತಿಳ್ಕೋಬೇಕು. ಸೊ ಚೈತನ್ಯ
ಚೈತನ್ಯವಾಗಿ ಮಾತ್ರ ಇರ್ತೀಯೋ ಅದು ಯಾವ್ದನ್ನು ಅದು ಬೆಳಗಕ್ಕೆ ಯಾವ್ದು ಹೊಸದಾಗಿಲ್ಲ, ವಿಷ ಇಲ್ಲ ಅಷ್ಟೇನೆ. ಇದಕ್ಕೆ ನಮ್ಗೆ ವಿದ್ಯಾರ್ಥಿಗಳಿಗೆ ಕೊಟ್ಟಿರೋ ಉದಾಹರಣೆ ಏನು ಅಂತ ಹೇಳಿದ್ರೆ ನಾಟಕ ದೀಪ. ನಾಟಕ ದೀಪ ಅಂತ ಒಂದು ಪ್ರಕರಣ ಇದೆಯಲ್ಲ ಪಂಚದಶಿಯಲ್ಲಿ, ಅವ್ರು ಕೊಟ್ಟಿರೋ ಉದಾಹರಣೆ ಏನು ಅಂತ ಹೇಳಿದ್ರೆ ಒಂದು ನೃತ್ಯ ಶಾಲೆ ಅಲ್ಲಿ ಆಡಿಟೋರಿಯಂ ಅಂತ ಇಟ್ಕೋಬಹುದು. ಅಲ್ಲಿ ಒಂದು ಶೋ ನಡೆಯುತ್ತೆ, ಎಲ್ಲಿ ಸ್ಟೇಜ್ ಮೇಲೆ ಒಂದು ಶೋ ನಡೆಯುತ್ತೆ. ನೋಡಕ್ಕೆ ತುಂಬಾ ಜನ ಆಡಿಯನ್ಸ್ ಬಂದಿರ್ತಾರೆ. ಬಟ್ ಲೈಟ್ ಹಾಕಿ ಎಲ್ಲವನ್ನೂ ಇಲ್ಯೂಮಿನೇಟ್ ಮಾಡ್ತಾರೆ, ಹೋಲ್ ಆಫ್ ದಿ ಆಡಿಟೋರಿಯಂ ಎಲ್ಲವನ್ನೂ ಇಲ್ಯೂಮಿನೇಟ್ ಮಾಡ್ತಾರೆ. ಆದ್ರೆ ಜನರು ಬಂದು ಎಲ್ಲ ಪ್ರೋಗ್ರಾಮ್ ಪ್ರೋಗ್ರಾಮ್ ಎಲ್ಲರೂ ಬರಕ್ ಮುಂಚೆನೂ ಆ ಲೈಟ್ ಉರಿತಾ ಇರುತ್ತೆ, ಎಲ್ಲವನ್ನೂ ತೋರಿಸ್ತಾ ಇರುತ್ತೆ. ಎಲ್ಲರೂ ಬಂದು ಕೂತು ಎಲ್ಲ ಪ್ರೋಗ್ರಾಮ್ ನಡೀತಾ ಇರೋದನ್ನು ಅದು ಬೆಳಗ್ತಾ ಇರ್ತದೆ ಎಲ್ಲವನ್ನೂ ಕೂಡ. ಎಲ್ಲರೂ ಹೋದ್ಮೇಲೂ ಕೂಡ ಅದು ಯಾರು ಇಲ್ಲ ಅನ್ನೋದು ಕೂಡ ತೋರಿಸ್ತಾ ಇರ್ತಾರೆ. ಹಾಗಾದ್ರೆ ಅದೇ ತರನೇ ಈ ಆತ್ಮ ಅನ್ನೋದು ಕೂಡ ಆಕ್ಟಿವಿಟಿ ಅನ್ನೋದು ಮನಸ್ಸಿಗೆ ಬಂದಾಗ, ಅಂದ್ರೆ ಜಾಗೃತ ಅವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಿ ಅವಸ್ಥೆಯನ್ನು ಕೂಡ ಎಲ್ಲವನ್ನು ಬೆಳಗ್ತಾ ಇರುತ್ತೆ. ಜಾಗೃತ ಮತ್ತು ಸ್ವಪ್ನದಲ್ಲಿ ಏನೋ ನಡೀತಾ ಇದೆ, ಅದನ್ನ ಇದು ಬೆಳಗ್ತಾ ಇದೆ. ಆದ್ರೆ ಸುಷುಪ್ತಿಯಲ್ಲಿ ಏನು ನಡೀತಾ ಇಲ್ಲ, ಅದನ್ನು ಬೆಳಗ್ತಾ ಇದೆ. ಹಾಗಾಗಿ ಹೇಗೆ ನಿತ್ಯ ಶಾಲೆಯಿಂದ ಎಲ್ಲರೂ ಹೋದ್ಮೇಲೂ ಕೂಡ ಅದು ಖಾಲಿಯಾಗಿರೋ ಆ ಒಂದು ಭಾವನೆ ಅದು ಹೇಗೆ ಬೆಳಗ್ತಾ ಇರ್ತೋ, ಅದೇ ತರ ಇಲ್ಲೂ ಕೂಡ ಕೂಡ ಬೆಳಗ್ತಾ ಇರುತ್ತೆ. ಅದಕ್ಕೆ ಮಾತ್ರ ಲೋಪ ಬರೋದೇ ಇಲ್ಲ ಅಂತ ಅಲ್ಲೂ ಕೂಡ ದೃಷ್ಟಾಂತರನ್ನ ತುಂಬಾ ಎಕ್ಸ್ಟ್ರೀಮ್ ಆಗಿ ಹೇಳ್ಬಾರ್ದು, ಓವರ್ ಎಕ್ಷನ್ ಮಾಡಬಾರ್ದು. ಬಟ್ ಈ ತರ ನಾವು ತಿಳ್ಕೊಬೇಕು ಅಲ್ವಾ. ಹೀಗೆ ನಾವು ನೋಡ್ಬೋದು. ಅವಾಗ ಯಾವ ಹೇಳ್ಬೋದು ನೋಡು, ಇವತ್ತು ಪ್ರೋಗ್ರಾಮ್ 6 to 8 ಪ್ರೋಗ್ರಾಮ್ ತಪ್ಪ ಆಗಿತ್ತು, ನಾಳೆನೇ ತಿರ್ಗಾ 6 to 8 ಇರುತ್ತೆ ಪ್ರೋಗ್ರಾಮ್. ಅಲ್ಲಿವರೆಗೂ ಲೈಟ್ ಅದು ಉರಿತಾ ಇರುತ್ತಾ ಅಂತ ಯಾರಾದ್ರೂ ಕೇಳ್ಬಾರ್ದು. ಈಗ ಕೇಳ್ಬಾರ್ದು. ನಾವ್ ಏನ್ ತಿಳ್ಕೊಬೇಕಂದ್ರೆ ಆತರ ಬ್ರಾಂಚ್ ಇರೋದಿಲ್ಲ. ಅದಕ್ಕೆ ನಾನು ಹೇಳಿದ್ರೆ 1-to-1 ಕರೆಸ್ಪಾಂಡೆನ್ಸ್ ಎಲ್ಲಾ ವಿಷಯದಲ್ಲಿ ಇರೋದಿಲ್ಲ. ದೃಷ್ಟಾಂತಕ್ಕೂ ದಾಷ್ಟಾಂತಕ್ಕೂ ಏನ್ ವಿಷಯ ಅಂತ ಹೇಳಿದ್ರೆ, ಇವತ್ತು ಹೋದ್ಮೇಲೆ ಕೂಡ ಒಂದು 1 ಅವರ್ಗೆ ಮ್ಯಾಕ್ಸಿಮಮ್ ಉಳಿತಾ ಇರ್ಬೋದು. ಯಾಕಂದ್ರೆ ಬಂದು ಕ್ಲೀನ್ ಮಾಡ್ಬೇಕಲ್ಲ ಇವರೆಲ್ಲ, ವರ್ಕರ್ಸ್ ಎಲ್ಲ ಬಂದು ಕ್ಲೀನ್ ಮಾಡ್ಬೇಕಲ್ಲಿ. ಎಲ್ಲರೂ ಅಲ್ಲಿ ಶೋ ನೋಡ್ತಾ ಇದ್ದಾಗ ಏನೇನೋ ಚಿಲ್ಲಿ ಎಲ್ಲ ಹಾಕಿರ್ತಾರೆ ಕೆಳಗಡೆ, ಅದೆಲ್ಲ ಕ್ಲೀನ್ ಮಾಡಕ್ಕೆ ಬರ್ತದೆ. ಅವಾಗಲೇ ನೆಕ್ಸ್ಟ್ ಡೇ ಬಂದು ಬಾಕಿ ಅವ್ರ ಬರೀಕ್ ಚೆನ್ನಾಗಿರುತ್ತೆ. ಅದು ಅಷ್ಟೊತ್ತಾದ್ರೂ ಉಳಿತಾ ಇರ್ತದೆ ಲೈಟ್ ಅಂತ ಅದನ್ನ ಹೇಳ್ಬೇಕು ನಾವು. ಇವಾಗ ಸಾಕ್ಷಿ ಚೈತನ್ಯ ನಿತ್ಯತ್ವಾತ್ ಪಶ್ಯನ್ನೇವ ವ್ಯವಸ್ಥಿತ ಜ್ಞಾತೃಜ್ಞಾನ ಜ್ಞೇಯ ಲೋಪಾತ್ ವ್ಯವಹಾರವನ್ನು ಪಶ್ಯತಿ. ಆದ್ರೆ ಈ ಆತ್ಮ ಚೈತನ್ಯ ತಾನು ಬೆಳಗ್ತಾ ಇದೆ, ಚೈತನ್ಯ ಸ್ವರೂಪವಾಗಿ ಇದ್ದಿದ್ದು. ಅದು ಯಾವ್ದನ್ನ ತೋರಿಸ್ತಾ ಇಲ್ಲ ಅಂತ ಕೇಳಿದ್ರೆ ಜ್ಞಾನ ಜ್ಞೇಯ ಅಂತ ಏನಾಯ್ತು, ಪ್ರಮಾತ್ರ ಪ್ರಮಾಣ ಪ್ರಮೇಯ. ಅಂದ್ರೆ ಇದು ಒಬ್ಬ ವ್ಯಕ್ತಿ ಅವನು ಇಂದ್ರಿಯಗಳೆಲ್ಲ ಇಟ್ಕೊಂಡು ಒಂದು ವಸ್ತುವನ್ನ ನೋಡ್ತಾನೆ, ಅಂತ ವಿಷಯಗಳ ವ್ಯವಹಾರ ಏನು ಆಗ್ತಾ ಇಲ್ಲ ಆ ಸಮಯದಲ್ಲಿ. ಅದರಿಂದ ಆ ವ್ಯವಹಾರ ಆಗಿದ್ರೆ ಅದನ್ನು ಇದು ಬೆಳಗ್ತಾ ಇತ್ತು. ಆ ವ್ಯವಹಾರ ಇಲ್ಲದೆ ಇರೋದ್ರಿಂದ ಅದನ್ನ ಇದು ಬೆಳಗ್ತಾ ಇಲ್ಲ ಅಂತ ಅಷ್ಟೇ ಹೇಳ್ತಾ ಇದ್ದು ಗೊತ್ತಿತ್ತು. ಅಂದ್ರೆ ಏನಾಯ್ತು, ಅದು ನೋಡ್ತಾ ಇದೆ ಅಂತ ಹೇಳಿದಾಗ ಸಾಕ್ಷಿ ಸ್ವರೂಪವಾಗಿ ಬೆಳಗ್ತಾ ಇದೆ ಅಂತ ಅರ್ಥ. ನೋಡ್ತಾ ಇಲ್ಲ ಅಂತ ಹೇಳಿದ್ರೆ ಇಂಥ ಒಂದು ವ್ಯವಹಾರ ಯಾವ್ದು ಆಗ್ತಾ ಇಲ್ಲ, ಅದನ್ನ ಅದು ಬೆಳಗ್ತಾ ಇಲ್ಲ ಅಂತ ಅರ್ಥ ಇದಕ್ಕೆ ಅಂತ ಉಪನಿಷತ್ತಲ್ಲಿರೋ ಶಬ್ದಕ್ಕೆ ಇವರು ಅರ್ಥ ಹೇಳ್ತಾರೆ. ಯಾಕಂದ್ರೆ ಉಪನಿಷತ್ ಆ ರೀತಿಯಲ್ಲಿ ಒಂದು ಒಗಟು ತರ ಹೇಳಿದೆ. ಅದು ಬಿಡಿಸಿ ಹೇಳ್ಬೇಕಾದ್ರೆ ಇವರು ಕೊನೆ, ಅದರಿಂದ ಇವರು ಅದನ್ನ ತಿಳಿಸ್ತಾ ಇದ್ದಾರೆ. ಏನನ್ನ ಅದು ನೋಡುತ್ತೆ, ಯಾವ್ದನ್ನ ನೋಡ್ತಾ ಇಲ್ಲ ಅಂತ ಹೇಳಿದ್ರೆ, ನೋಡೋದಂದ್ರೆ ಏನ್ ಫಸ್ಟ್ ಆಫ್ ಆಲ್ ಅಂದ್ರೆ ಬೆಳಗೋದಷ್ಟೇನೆ, ಅದಕ್ಕೆ ಆಬ್ಜೆಕ್ಟ್ ಇರಬೇಕಾಗಿಲ್ಲ. ಅದು ಇದಕ್ಕೆ ಒಂದು ಇಂಟ್ರಾನ್ಸಿಟಿವ್ ಅಂತ ಒಂದು ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ. ಇವಾಗ ನೋಡಿ, ಒಬ್ಬನ ಹುಡುಗ ಅಂತ ಹೇಳಿದ್ರೆ ಹೊಡೆಯೋನೊಬ್ಬ ಇದ್ದಾನೆ, ಏಟ್ ತಿನ್ನೋನೊಬ್ಬ ಇದ್ದಾನೆ. ಅವಾಗ ಅದು ಟ್ರಾನ್ಸಿಟಿವ್ ವರ್ಬ್ ಆಗುತ್ತೆ. ಬಟ್ ಒಬ್ಬ ಅಳ್ತಾ ಇದ್ದಾನೆ ಅಂತ ಹೇಳಿದ್ರೆ ಅದು ಏನ್ ಟ್ರಾನ್ಸಿಟಿವ್, ಅದು ಇವ್ನು ಅಳೋದು ಅದು ಇನ್ನೊಬ್ಬರ ಮೇಲೆ ಏನೋದು ಹೋಗ್ತಾ ಇಲ್ಲ. ಹಾಗಾಗಿ ಸಕರ್ಮಕ ಅಕರ್ಮಕ ಅದೇನೆ ಕರೆಕ್ಟ್. ಹಾಗಾಗಿ ಟ್ರಾನ್ಸಿಟಿವ್ ಇಂಟ್ರಾನ್ಸಿಟಿವ್ ಅಂತ ಹೇಳ್ತಾರೆ. ಸೊ ಆತರ ಇಲ್ಲಿ ಕೂಡ ನೋಡೋದು ಅಂತ ಹೇಳಿದ್ರೆ ಅದೇನೋ ಇನ್ನೊಂದು ವಸ್ತು ನೋಡೋದು ಅಂತ ಅರ್ಥ ಅಲ್ವಾಯ್ತು, ಬೆಳಗ್ತಾ ಇದೆ ಅಂತ ಅಷ್ಟೇ ಅರ್ಥ ಇದು. ಬಟ್ ಇನ್ನೊಂದು ವಿಷಯ ಏನಿಲ್ಲ, ವಿಷಯ ಏನಿಲ್ಲ ಅದು ನೋಡಕ್ಕೆ ಅಂತ, ಅದರಿಂದನೇ ಅದನ್ನ ಏನು ನೋಡ್ತಾ ಇಲ್ಲ ಅಂತ ಹೇಳೋದು. ಆದ್ರೆ ಲೌಕಿಕವಾಗಿರೋ ಜನರು ಏನ್ ಮಾಡ್ತಾರೆ, ಅಲ್ಲಿ ಏನು ಯಾವ್ದನ್ನು ತಿಳ್ಕೊಳ್ತಾ ಇಲ್ಲ ಅನ್ನೋ ಕಾರಣದಿಂದ ಅವ್ರಿಗೆ ಇಲ್ಲ ಅಂತ ಹೇಳೋ ಸ್ಥಿತಿಗೆ ಅವ್ರು ನಿಲ್ಬಿಡ್ತಾರೆ ಅಂತ ಅದನ್ನ. ಆಮೇಲೆ ತಸ್ಮಾತ್ ಸುಪ್ತೌ ಚಿತ್ ಅದ್ವೈತಂ ಯತ್ ರೂಪಂ ಪರಮಾತ್ಮನಃ ಏತದ್ ದ್ರಢಯಿತುಂ ಪ್ರೋಕ್ತಾಃ ಪರ್ಯಾಯಾಃ ಬಹವಃ ಶ್ರುತೌ ಅಂತ. ಅದರಿಂದ ಸುಷುಪ್ತಿಯಲ್ಲಿ ಈ ಚಿತ್ ಅಂತ ಇದೆಯಲ್ಲ ಆತ್ಮ ಚೈತನ್ಯ, ಅದು ಅದ್ವೈತಂ ಚಿತ್ ಅಂದ್ರೆ ಏನಾಯ್ತು, ಎರಡನೇ ವಸ್ತು ಇಲ್ಲದೆ ಇರೋ ಚೈತನ್ಯ ಸ್ವರೂಪ ಇದೆಯಲ್ಲ ಅದು ತದ್ರೂಪಂ ಪರಮಾತ್ಮನಃ, ಈ ಆತ್ಮ ಸ್ವರೂಪದ ವಾಸ್ತವಾದ ಸ್ಥಿತಿ ಅದೇನೆ, ಚೈತನ್ಯ ಸ್ವರೂಪವಾಗಿ ಮಾತ್ರ. ಎರಡನೇ ವಸ್ತು ಯಾವುದೇ ಇಲ್ಲದೆ ಇರೋ ಸ್ವರೂಪವಾಗಿ ಮಾತ್ರ ಇರೋದೇ ಅದರ ನಿಜವಾದ ಸ್ವರೂಪ. ಅದು ಏತದ್ ದ್ರಢಯಿತುಂ ಪ್ರೋಕ್ತಾಃ ಪರ್ಯಾಯಾಃ ಬಹವಃ ಶ್ರುತೌ. ಇದನ್ನ ನಮ್ಗೆ ದೃಢವಾಗಿ ನಮ್ಮ ಮನಸ್ಸಿಗೆ ಬರೋ ತರ ಮಾಡ್ಬೇಕು ಅನ್ನೋ ಕಾರಣದಿಂದ ಉಪನಿಷತ್ತು ಏನ್ ಮಾಡ್ತಾ ಇದೆ, ವೇರಿಯಸ್ ಫಂಕ್ಷನ್ಸ್ ಹೇಳ್ತಾ ಇದೆ. ಆದ್ರೆ ಈ ಒಂದು ಅಂತಃಕರಣದಿಂದ ಏನೇನು ಫಂಕ್ಷನ್ಸ್ ಎಲ್ಲ ಆಗುತ್ತೆ, ಹಿಂದಿನ ಸಮೇತ ಏನೇನು ಫಂಕ್ಷನ್ಸ್ ಆಗುತ್ತೆ ಅದನ್ನ ಹೇಳ್ಬಿಟ್ಟು ಆ ಫಂಕ್ಷನ್ಸ್ ಅಂತ ಇಲ್ಲದೆ ಇರೋ ಸ್ಥಿತಿ ಅದನ್ನ ತೋರಿಸಿದಾಗ ನಮ್ಗೆ ಏನಾಗುತ್ತೆ, ಆತ್ಮ ಚೈತನ್ಯ ಮಾತ್ರ ಅದೇ ಇದೆ, ಆದ್ರೆ ಈ ಫಂಕ್ಷನ್ಸ್ ಅನ್ನೋದು ಮಾತ್ರ ಕದಾಚಿತ್ ಇರುತ್ತೆ, ಕದಾಚಿತ್ ಇರೋದಿಲ್ಲ ಅಂತ. ಇದನ್ನೇ ನಾವು ಲೋಕದಲ್ಲಿ ಕೂಡ ನಾವು ಅವಾಗ ದೃಷ್ಟಾಂತ ಹೇಳ್ತಲ್ಲ, ಗ್ಯಾಜೆಟ್ಸ್ ಎಲ್ಲ ವರ್ಕ್ ಆಗ್ತಾ ಇದ್ದಾಗ ಪವರ್ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಅಕಸ್ಮಾತ್ ಗ್ಯಾಜೆಟ್ಸ್ ಎಲ್ಲ ವರ್ಕ್ ಆಗದೆ ಇರುವಾಗ ಪವರ್ ಇಲ್ಲ ಅಂತ ಹೇಳ್ಬಾರ್ದು ನಾವು. ಹಾಗಾಗಿ
ಇದು ಗೊತ್ತಾಗ್ತಾ ಇಲ್ಲ ಅಂತ ಮಾತ್ರಕ್ಕೆ ಪವರೇ ಇಲ್ಲ ಅಂತ ನಾವು ಹೇಳ್ಬಾರ್ದು. ಅದರಿಂದ ಇದು ಫಂಕ್ಷನ್ಸ್ ಎಲ್ಲ ಇರೋದ ಸ್ಥಿತಿಯನ್ನು ತೋರಿಸಿ, ಫಂಕ್ಷನ್ಸ್ ಇಲ್ಲದೆ ಇರೋ ಸ್ಥಿತಿಯನ್ನು ತೋರಿಸಿ ಏನ್ ಮಾಡುತ್ತೆ, ಈ ಆತ್ಮ ಸ್ವರೂಪ ಯಾವಾಗ್ಲೂ ಬೆಳೀತಾ ಇರೋ ಚೈತನ್ಯ ಅನ್ನೋದು ಎರಡನೇ ವಸ್ತು ಇಲ್ಲದೆ ಇರೋ ಚೈತನ್ಯ ಅನ್ನೋದನ್ನ ಕೂಡ ಹೇಳುತ್ತೆ ಅಂತ. ಸೊ ನಾವು ಇದ್ದಿದೆ ಮುಗಿಸೋಣ. ಮೇಲೆ ಒಂದು ಪ್ರಶ್ನೆ ಎಲ್ಲ ಮಾಡಿ ತುಂಬಾ ಚೆನ್ನಾಗಿರೋ ವಿಷಯ ಎಲ್ಲ ಹೇಳ್ತಾರೆ. ಜ್ಞಾನಿಯ ಒಂದು ಸ್ಥಿತಿ ಹೇಗಿರುತ್ತೆ, ಅವನ ಒಂದು ದೃಷ್ಟಿ ಹೇಗಿರುತ್ತೆ ಅನ್ನೋದನ್ನೆಲ್ಲ ಅವರು ಇಲ್ಲಿ ತೋರಿಸ್ತಾ ಇರ್ತಾರೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡೋದಕ್ಕಿಂತ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯ ಇದೆಲ್ಲ. ಇದನ್ನ ಭಗವದ್ಗೀತೆ ಇಲ್ಲಿ ಬರೋ ವಾಕ್ಯಗಳನ್ನೆಲ್ಲ, ಅದರಿಂದ ಅವರಿಗೆ ತುಂಬಾ ಪ್ರಾಶಸ್ತ್ಯ ಇದೆ. ಈ ವಾಕ್ಯಗಳಿಗೆಲ್ಲ ಅಷ್ಟೊಂದು ಪ್ರಾಶಸ್ತ್ಯ ಇರೋದು ಕಾರಣ ಅವರು ಇದೆಲ್ಲ ಮುಖ್ಯ ಅಂತ ಇಟ್ಕೊಂಡವರು ಇದನ್ನ ತುಂಬಾ ವಿಚಾರ ಮಾಡ್ತಾರೆ. ಈಗ ಶಾಸ್ತ್ರಂ ಶಾರೀರ ಮೀಮಾಂಸಾ ದೇವಸ್ತು ಪರಮೇಶ್ವರ ಆಚಾರ್ಯ ಶಂಕರಾಚಾರ್ಯ ಸಂತು ಮೇ ಜನ್ಮ ಜನ್ಮನಿ ವಿದ್ಯಾವಿನಿ ಸಂಪನ್ನಂ ವಿತರಾಗ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತಿ.